ನಮಸ್ಕಾರ. ಅಶ್ವವೇಗ ಸುದ್ದಿವಾಹಿನಿಯ ವೀಕ್ಷಕರಿಗೆ ವಿಶೇಷ ಕಾರ್ಯಕ್ರಮ ಗುರುಫಲ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಂಜರಿ ಹೊಂಬಾಳಿ. ಗುರುಗ್ರಹ ಬೃಹಸ್ಪತಿ ಅಂತ ಕರೀತಾರೆ. ಈ ಗುರುಗ್ರಹದ ಬದಲಾವಣೆಯಿಂದ ಸಾಕಷ್ಟು ಪರಿಣಾಮಗಳು ಪ್ರಕೃತಿಯ ಮೇಲೆ ಹಾಗೂ ಆಯಾ ರಾಶಿಗಳ ಮೇಲೆ, ಮನುಷ್ಯರ ಮೇಲೆ ಉಂಟಾಗತ್ತೆ. ಅಂತಹ ಗುರುಗ್ರಹ ಬಲವಾದ ಗ್ರಹ ಬದಲಾದಾಗ ಯಾವೆಲ್ಲ ಬದಲಾವಣೆಗಳು ಉಂಟಾಗತ್ತೆ, ಯಾವೆಲ್ಲ ರಾಶಿಗಳಿಗೆ ಯಾವೆಲ್ಲ ಫಲಗಳಿವೆ, ಯಾವ ರಾಶಿಗೆ ಅಶುಭ ಫಲಗಳಿವೆ ಮತ್ತು ಯಾವ ರಾಶಿಗೆ ಒಳ್ಳೆಯ ಫಲಗಳಿವೆ, ಶುಭ ಫಲಗಳಿವೆ ಅನ್ನೋದನ್ನ ನೋಡ್ತಾ ಹೋಗೋಣ. ಇಂಥ ವಿಶೇಷ ಚರ್ಚೆಯಲ್ಲಿ ಭಾಗವಹಿಸೋದಕ್ಕೆ ಕಾರ್ಯಕ್ರಮದಲ್ಲಿ ಖ್ಯಾತ ಜ್ಯೋತಿಷಿಗಳು, ಧಾರ್ಮಿಕ ಆಧ್ಯಾತ್ಮಿಕ ಚಿಂತಕರು, ವೇದ ಪಾರಂಗತರು ಶ್ರೀ ಆಚಾರ್ಯ ಗುರುಜಿಯವರಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಅಸ್ಮದ್ ಗುರುಭ್ಯೋ ನಮಃ. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರಃ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಆಪದಾಂ ಅಪಹರ್ತಾರಂ ಧಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋರ್ಭೂಯೋ ನಮಾಮ್ಯಹಂ. ಮನೋಜವನ್ ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾನ್ ವರಿಷ್ಠಂ ವಾತಾತ್ಮಜನ್ ವಾನರಯೂಥ ಮುಖ್ಯಂ ಶ್ರೀರಾಮಧೂತಂ ಶಿರಸಾ ನಮಾಮಿ. ಜೈ ಶ್ರೀಮನ್ನಾರಾಯಣ. ಎಸ್ ಗುರುಗಳೇ, ಗುರುಗ್ರಹದ ಬದಲಾವಣೆ ಆಗ್ತಿದೆ ಅಂತ ಹೇಳಿದ್ರಿ. ಗುರುಗ್ರಹ ಈ ಬದಲಾವಣೆ ಯಾವ ತಾರೀಕಿನಂದು ಆಗ್ತಿದೆ? ಈ ಗುರುಗ್ರಹ ಯಾವ ರಾಶಿಗೆ ಬರ್ತಿದೆ ಗುರುಗಳೇ? ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಆದಿತ್ಯಾದಿ ನವಗ್ರಹಗಳು ನೋಡಿ, ಒಬ್ಬ ಮನುಷ್ಯನ ಹುಟ್ಟಿನಿಂದ ಸಾಯುವವರೆಗೂ ಕೂಡ ನಾವು ನವಗ್ರಹಗಳ ಅಧೀನದಲ್ಲಿ ಇರ್ತೀವಿ ಅಂತ. ಹಾಗಾಗಿ ಈ ಗ್ರಹ ಸಂಚಾರ ಅನ್ನುವಂಥದ್ದು ತುಂಬ ವಿಶೇಷವಾಗಿರುವಂತಹ ಮಾಹಿತಿ ಆಗಿರುತ್ತೆ. ಸಾಮಾನ್ಯವಾಗಿ ಈ ಗ್ರಹಗಳ ಸಂಚಾರ ಯಾವ ರೀತಿ ನಾವು ನೋಡ್ತೀವಿ ಅಂತ ನೋಡಿ, ಹಿರಿಯರು ಹಿಂದೆ ಇವಾಗಲೂ ಕೂಡ ನೋಡುವಂಥದ್ದಾಗುತ್ತೆ. ಹಳ್ಳಿಗಳಲ್ಲಿ ಏನಾದರೂ ತೊಂದರೆಗಳು ಆಗ್ತಿದ್ರೆ ನನ್ನ ಗ್ರಹಚಾರ ಅಂತ ಹೇಳ್ತಾರೆ. ಏನಿದು ಗ್ರಹಚಾರ ತಿಳ್ಕೊಳ್ಬೇಕು. ಗ್ರಹಚಾರ ಅನ್ನುವಂಥದ್ನೇ ಗ್ರಹ ಸಂಚಾರ ಅಂತ. ಒಬ್ಬ ಮನುಷ್ಯ ಹುಟ್ಟಿದ ಸಮಯ, ದಿನಾಂಕ, ಆ ಒಂದು ಲಗ್ನವನ್ನು ನೋಡಿ ಒಂದು ಕುಂಡಲಿ ರಚನೆ ಆಗುತ್ತೆ. ಅಂದರೆ ಆ ಹುಟ್ಟಿರುವಂತಹ ಸಮಯದಲ್ಲಿ ಯಾವ ಯಾವ ಗ್ರಹಗಳ ಸ್ಥಿತಿ, ಸಂಚಾರ ಸ್ಥಿತಿ, ಯಾವ ರಾಶಿಗಳಿರುತ್ತೆ, ಬಹುಮುಖ್ಯ ಪಾತ್ರವನ್ನು ವಹಿಸುತ್ತೆ ಅವರ ಒಂದು ಜೀವನದ ಮೇಲೆ. ಹಾಗಾಗಿ ಒಬ್ಬ ಮನುಷ್ಯನ ಜೀವನದಲ್ಲಿ ಬಹುಮುಖ್ಯ ಪಾತ್ರ ಬೃಹಸ್ಪತಿ ಗ್ರಹ, ಗುರುಗ್ರಹದ ಅಂತ. ಸಾಮಾನ್ಯವಾಗಿ ನಾವು ಯುಗಾದಿಯ ವರ್ಷ ಭವಿಷ್ಯವನ್ನು ನೋಡ್ತೀವಿ. ಎಲ್ಲರೂ ಕೂಡ ತುಂಬಾ ಜನ ಯುಗಾದಿಯ ನಂತರ, ಯಾಕಂದ್ರೆ ಸಂವತ್ಸರ ಬದಲಾವಣೆ ಆಗ್ತಾ ಇರುತ್ತೆ, ಆ ಸಮಯದಲ್ಲಿ ಏನ್ ಹೇಳ್ತಾರೆ, ಗುರುಗಳೇ ನಮಗೆ ಈ ವರ್ಷ ಗುರು ಹೇಗಿದೆ, ಶನಿ ಹೇಗಿದೆ ಅಂತ ಕೇಳ್ತಾರೆ. ವರ್ಷ ಭವಿಷ್ಯದಲ್ಲೂ ಕೂಡ ಗುರು ಅಷ್ಟು ಇಂಪಾರ್ಟೆಂಟ್. ಹೌದು ನೋಡಿ, ಗುರು ಮತ್ತೆ ಶನಿಯನ್ನೇ ತುಂಬಾ ಅವಲಂಬನೆ ಮಾಡ್ಕೊಂಡ್ಬಿಟ್ಟಿದ್ವಿ ನಾವು. ಅಂತ ಬೃಹಸ್ಪತಿ ಗ್ರಹ, ಗುರುಗ್ರಹ ಬದಲಾವಣೆ ಆಗ್ತಾ ಇದ್ದಾನೆ. ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಸಂಚಾರ ಆಗ್ತಾ ಇದೆ. ಮಿಥುನದಿಂದ ಕರ್ಕಾಟಕ ರಾಶಿಗೆ ಗುರುಗ್ರಹದ ಸಂಚಾರ. ಹೌದು ನೋಡಿ, ಇದೇ ತಿಂಗಳ ಅಕ್ಟೋಬರ್ 18ನೇ ತಾರೀಕು ಸಾಯಂಕಾಲ ಗುರು ಬದಲಾವಣೆ ಆಗ್ತಿರುವಂಥದ್ದು. ಮುಂದಿನ ರಾಶಿ, ಮಿಥುನ ರಾಶಿಯಿಂದ ಮುಂದಿನ ರಾಶಿ ಆಗಿರುವಂತಹ ಕರ್ಕಾಟಕ ರಾಶಿ, ಇದನ್ನ ನಾವು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಪರಮೋಚ್ಚ ಸ್ಥಾನ ಅಂತ ಹೇಳ್ತಾರೆ ಗುರುಗ್ರಹಕ್ಕೆ. ಗುರುಗ್ರಹಕ್ಕೆ ಹಾಗಾದ್ರೆ ಕರ್ಕಾಟಕ ರಾಶಿ ಪರಮೋಚ್ಚ ಸ್ಥಾನವಾಗಿದೆ ಅನ್ನುವಂಥದ್ದು. ಹೌದು. ಇನ್ನು ಎಷ್ಟು ದಿನ ಅಲ್ಲಿ ಕರ್ಕಾಟಕ ರಾಶಿಯಲ್ಲಿ ಗುರು ಗ್ರಹ ಇರ್ತಾನೆ ಅನ್ನೋದು ನೋಡಿ, ಈ ಗುರುಗ್ರಹ ಸಾಮಾನ್ಯವಾಗಿ ಬದಲಾವಣೆ ನೋಡಿದಾಗ ವರ್ಷಕ್ಕೊಂದು ಒಂದು ರಾಶಿಯನ್ನು ಒಂದು ರಾಶಿಗೆ ಗುರುಗ್ರಹ ಇರುವಂಥದ್ದು ವರ್ಷಕ್ಕೊಮ್ಮೆ ಅಂತ. ಒಂದು ವರ್ಷಗಳ ಕಾಲ ಒಂದು ರಾಶಿಯಲ್ಲಿ ಇರ್ತಾನೆ. ಆದ್ರೆ ಇದು ಏನಾಗ್ತಾ ಇದೆ, 48 ದಿನಗಳ ಕಾಲ ಮಾತ್ರ ಕರ್ಕಾಟಕ ರಾಶಿಯಲ್ಲಿ ಪರಮೋಚ್ಚ ಸ್ಥಾನದಲ್ಲಿ ಗುರು ಇರುವಂಥದ್ದು. ಡಿಸೆಂಬರ್ 5ನೇ ತಾರೀಕು ಮತ್ತೆ ಹಿಮ್ಮುಖವಾಗಿ ಮತ್ತೆ ಯಥಾಸ್ಥಿತಿ ಮಿಥುನ ಒಂದು ಲಗ್ನಕ್ಕೆ ಮತ್ತೆ ಬರುವಂಥದ್ದು. ಜನ್ಮಕ್ಕೆ ಯಾರು ಮಿಥುನ ರಾಶಿಯಲ್ಲಿ ಇರ್ತಾರೆ, ಆ ಮಿಥುನ ರಾಶಿಯವರಿಗೆ ಮತ್ತೆ ಈ ಡಿಸೆಂಬರ್ 5ನೇ ತಾರೀಕು ಮತ್ತೆ ಬರ್ತಾನೆ. ಅಂದ್ರೆ ಏನಾಗುತ್ತೆ, ಈ 48 ದಿನಗಳ ಕಾಲ ಮಾತ್ರ ಈ ಒಂದು ಬೃಹಸ್ಪತಿ ಗ್ರಹ, ಗುರುಗ್ರಹ ಕಟಕ ರಾಶಿಯಲ್ಲಿ ಇರುವಂಥದ್ದಂತ. ಗುರುಗಳೇ, ಈಗ ಗ್ರಹಗಳ ಸ್ಥಾನವನ್ನ ನೋಡಿದಾಗ ಸಾಮಾನ್ಯವಾಗಿ ವರ್ಷ ಭವಿಷ್ಯವನ್ನ ಹೇಳಿದಾಗ ಈ ಗ್ರಹ ಈ ವರ್ಷದಲ್ಲಿ ಈ ತರ ಇರುತ್ತೆ ಅನ್ನೋದು. ಬಟ್ ಈ ತಾತ್ಕಾಲಿಕ ಬದಲಾವಣೆಗಳು ರಾಶಿಯ ಮೇಲಾಗ್ಲಿ, ಪ್ರಕೃತಿಯ ಮೇಲಾಗ್ಲಿ, ಮನುಷ್ಯರ ಮೇಲೆ ಈಗ ಇರುವಂತಹ ಪರಿಣಾಮಗಳನ್ನ ಬಿಟ್ಟು ಗುರುಗ್ರಹ ಹೀಗೆ ತಾತ್ಕಾಲಿಕವಾಗಿ ಸಂಚಾರ ಮಾಡಿದಾಗ 48 ದಿನಗಳು ಬೇರೆಯ ಬದಲಾವಣೆಗಳನ್ನ ನಾವು ನಿರೀಕ್ಷೆ ಮಾಡಬಹುದಾ ಅಂತ?
ಹೌದು, 100% ಆಗುತ್ತೆ. ಅವಶ್ಯಕವಾಗಿ ನಾವು ತಿಳ್ಕೊಳ್ಬೇಕು. ಯಾಕಂದ್ರೆ ಗುರುಗ್ರಹ ತುಂಬ ಬಲಶಾಲಿ ಆಗಿರುವಂಥದ್ದು. ನಾವು ಸಾಮಾನ್ಯವಾಗಿ ನಾನು ಯಾವತ್ತು ಹೇಳ್ತೀನಿ, ಒಂದು ಜ್ಯೋತಿಷ್ಯ ನೋಡುವಾಗ, ಜ್ಯೋತಿಷ್ಯ ಶಾಸ್ತ್ರ ನೋಡುವಾಗ ಗುರುಬಲ ಅಂತ ಹೇಳ್ತಾರೆ. ಹ್ಮ್ ನೋಡಿ, ಇವಾಗಲೂ ಕೂಡ ಎಷ್ಟೋ ಜನ ಮದುವೆ ಅಥವಾ ಮಕ್ಕಳಾಗ್ಬೇಕು ಇತ್ಯಾದಿಗಳು ಏನೇ ಒಂದು ಶುಭ ಕಾರ್ಯಗಳು ನೋಡುವಾಗ ಗುರುಬಲ ಬರಬೇಕು ನಿಮಗೆ, ಇಷ್ಟು ಇಷ್ಟು ದಿನ ವೆಯ್ಟ್ ಮಾಡಿ, ನಿಮಗೆ ಗುರು ದಶಾ ಕಾಲಗಳು ಬರುತ್ತೆ, ಅಥವಾ ಅಂತರ್ಭುಕ್ತಿಯಲ್ಲಿ ಗುರು ಬರುವಂಥದ್ದು. ಗುರುವಿನ ಮೇಲೆ ತುಂಬ ಅವಲಂಬನೆ ನಾವು ಆಗಿರ್ತೇವೆ. ಹಾಗಾಗಿ ಈ ಗುರು ಬದಲಾವಣೆಯಿಂದ, ಅದರಲ್ಲೂ ಪರಮೋಚ್ಚ ಸ್ಥಾನದಲ್ಲಿ, ಉಚ್ಚ ಸ್ಥಾನದಲ್ಲಿ ಗುರುಗ್ರಹ ಇರೋದ್ರಿಂದ ಕೆಲವರಿಗೆ ಅನುಕೂಲಗಳಾಗುವಂಥದ್ದು. ತಾತ್ಕಾಲಿಕ ಆ ಗುರುಬಲದಿಂದನೂ ಕೂಡ ಅನುಕೂಲ ಆಗುತ್ತೆ, ಅಥವಾ ಕೆಲವರಿಗೆ ತಾತ್ಕಾಲಿಕ ನಷ್ಟವನ್ನು ಕೂಡ ಅನುಭವಿಸು. ಅದೆಲ್ಲ ಈಗ 48 ದಿನಗಳ ಕಾಲ ಮಾತ್ರ ಇರುವಂಥದ್ದಾಗುತ್ತೆ. ಹಾಗಾಗಿ ಈ 12 ರಾಶಿಗಳ ಭವಿಷ್ಯವನ್ನು ಕೂಡ ನೋಡ್ಕೊಳ್ಳೋದು ಅಷ್ಟೇ ಅವಶ್ಯಕವಾಗಿರುತ್ತೆ ಈ ಗುರು ಬದಲಾವಣೆಯಿಂದ. ಖಂಡಿತ ಗುರುಗಳೇ. 12 ರಾಶಿಗಳ ಭವಿಷ್ಯ ಹೇಗಿದೆ? ಮೊದಲನೇದಾಗಿ ಮೇಷರಾಶಿಯವರಿಗೆ ಹೇಗಿದೆ ಗುರು ಬದಲಾವಣೆಯಿಂದ ಈ 48 ದಿನಗಳು ನಮ್ಮ ಮೇಷರಾಶಿಯವರು ಯಾವ ಪರಿಣಾಮಗಳನ್ನ ಎದುರಿಸಬೇಕಾಗತ್ತೆ, ಮತ್ತೆ ಪರಿಹಾರಗಳೇನು ಗುರುಗಳೇ? ನೋಡಿ, ಇವಾಗ ನಾವು ಪ್ರಥಮವಾಗಿ ಸಾಮಾನ್ಯವಾಗಿ ದ್ವಾದಶ ರಾಶಿಗಳು ನೋಡ್ತಾ ಇರ್ತೀವಿ. ಆದರೆ ಈ ಗುರುಗ್ರಹದ ಬಗ್ಗೆ ಸ್ವಲ್ಪ ನಾನು ಗುರುಗಳ ಮಹತ್ವವನ್ನು ಕೂಡ ನಾನು ಖಂಡಿತ ತಿಳಿಸ್ಕೊಡ್ತೀನಿ. ಖಂಡಿತ. ನೋಡಿ, ಈಗ ಗುರುಗ್ರಹ ಅಂತ ನೋಡಿದಾಗ ನಾವು ಪುತ್ರ ಸಂತಾನಕಾರಕ ಅಂತ ಹೇಳುತ್ತೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ. ಹ್ಮ್ ಹ್ಮ್ ನವಗ್ರಹಗಳಲ್ಲಿ ಅತಿ ದೊಡ್ಡ ಗ್ರಹ ಅಂತಲೂ ಕೂಡ ಹೇಳ್ತಾರೆ. ವರ್ಷಕ್ಕೊಮ್ಮೆ ಸಂಚಾರ ಆಗುತ್ತೆ. ಇನ್ನು ಧನಕಾರಕ ಅಂತ ಹೇಳ್ತಾರೆ. ಯಾಕಂದ್ರೆ ಏನೆಲ್ಲ ಅನುಕೂಲಗಳು ಮತ್ತೆ ಅನಾನುಕೂಲಗಳದು ಆ ಒಂದು ಗ್ರಹದ ಮಹತ್ವ ತಿಳ್ಕೊಳ್ಬೇಕು. ಬೃಹಸ್ಪತಿ ಗ್ರಹ ನೋಡಿ, ಯಾರಾದರೂ ಹೆಚ್ಚಿನದಾಗಿ ಮಾತಾಡ್ತಾ ಇದ್ರು, ತುಂಬ ತಿಳಿದವ್ರ ಥರ ಮಾತಾಡ್ತಾ ಇದ್ರೆ, ನೀನು ಬಿಡಪ್ಪ ಬೃಹಸ್ಪತಿ ಅಂತ ಹೇಳ್ತಾರೆ. ಎಜುಕೇಷನ್ ವಿಚಾರ, ಯಾರಿಗೆಲ್ಲ ಎಜುಕೇಷನಲ್ಲಿ ತೊಂದರೆಗಳು ಆಗ್ತಾ ಇದೆ ನಿಮಗೆ, ಅಥವಾ ಏನೋ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ತಗೊಳ್ಬೇಕು ಮುಂದಿನ ದಿನಗಳಲ್ಲಿ, ಅದಕ್ಕೆ ಅನುಕೂಲಗಳು ಮಾಡ್ಕೊಳ್ಳಿಕ್ಕೆ, ಯಾರಿಗಾದರೂ ಸಂತಾನ ವಿಷಯದಲ್ಲಿ, ಕೆಲವರು ನೋಡಿ ಹೆಣ್ಮಕ್ಳು 2-3 ಹೆಣ್ಮಕ್ಳಾಗಿರ್ತಾರೆ, ಏನೋ ಪುತ್ರ ಸಂತಾನಕ್ಕೋಸ್ಕರ ನೋಡ್ತಾ ಇರ್ತಾರೆ. ಕೆಲವರು ಏನೋ ಒಂದು ಆಸೆ ಆಕಾಂಕ್ಷೆಗಳು ಒಂದು ಒಂದು ತುಂಬ ಒಂದು ಮನಸ್ಸಲ್ಲಿ ಇಟ್ಕೊಂಡ್ಬಿಟ್ಟಿರ್ತಾರೆ, ಒಂದು ಗಂಡು ಸಂತಾನ ಬೇಕು ಅಂತ. ಅಂಥವ್ರಿಗೂ ಕೂಡ ಅನುಕೂಲಗಳಾಗುತ್ತೆ ಈ ಪರಮೋಚ್ಚ ಸ್ಥಾನದಿಂದ. ಪುತ್ರ ಸಂತಾನಕಾರಕ, ಧನಕಾರಕ, ಹಣದ ವಿಚಾರವಾಗಿ ಮನೇಲಿರೋರೆಲ್ಲ ದುಡಿತಾ ಇದೀವಿ ಗುರುಗಳೇ, 4-5 ಜನ ಇದ್ದೀವಿ, ಎಲ್ಲರೂ ವರ್ಕ್ ಮಾಡ್ತಾ ಇದ್ದೀವಿ, ಆದರೂ ಕೂಡ ನಮ್ಮ ಮನೇಲಿ ಹಣ ನಿಲ್ತಾ ಇಲ್ಲ, ಎಷ್ಟೇ ಹಣ ಬಂದರೂ ಕೂಡ ಅದೇ ರೀತಿ ಅದು ಖರ್ಚಾಗ್ತಾ ಇದೆ. ಖರ್ಚಾಗ್ತಾ ಇದೆ. ಹಾಗಾಗಿ ಇದಕ್ಕೇನು ಪರಿಹಾರಗಳು ಮಾಡ್ಕೊಳ್ಬೇಕು, ತುಂಬ ವಿಶೇಷವಾಗಿರುವಂತಹ ಮಾಹಿತಿಯನ್ನ ಈ ಒಂದು ಸಂಚಿಕೆಯಲ್ಲಿ ನಾವು ತಿಳಿಸ್ಕೊಡ್ತಾ ಇದ್ದೀವಿ. ಈಗ ಖಂಡಿತ. ಗುರು ಬದಲಾವಣೆಗಳಲ್ಲಿ ದ್ವಾದಶ ರಾಶಿಗಳಲ್ಲಿ ಆಗುವಂತಹ ಬದಲಾವಣೆಗಳಾಗ್ಬೋದು, ಮತ್ತೆ ಕಡೆಯದಾಗಿ ನಾವೇನು ತಿಳಿಸ್ಕೊಡ್ತೀವಿ, ಇದಕ್ಕೆ ಏನು ಪರಿಹಾರಗಳು ಮಾಡ್ಕೊಳ್ಬೇಕು. ನೋಡಿ, ಕೆಲವರು ಹೇಳ್ತಾರೆ 5 ರಾಶಿ ಒಳ್ಳೇದು, 5 ರಾಶಿ ಕೆಟ್ಟದ್ದು, ಅದೆಲ್ಲ ಇದೆ. ಅದೆಲ್ಲ ಇದ್ರೂ ಕೂಡ ಕೆಲವೊಂದು ವಿಚಾರದಲ್ಲಿ ಎಲ್ಲ ರಾಶಿಯ ಅನಾನುಕೂಲಗಳಿರುತ್ತೆ. ಯಾಕಂದ್ರೆ ಗ್ರಹಗಳ ಸಂಚಾರ ಫಲದಲ್ಲಿ ನಾವು ಸಾಮಾನ್ಯವಾಗಿ ನೋಡ್ಬೋದು ಈ ಗ್ರಹ ಸ್ಥಿತಿ ಯಾವ ರೀತಿ ಇರುತ್ತೆ ಅಂತ. ಈ ಗುರು ಕರ್ಕಾಟಕದಲ್ಲಿದ್ದಾಗ ಇನ್ನು ಬೇರೆ ಬೇರೆ ಗ್ರಹಗಳು ಯಾವ್ಯಾವ ಸ್ಥಾನದಲ್ಲಿದ್ದಾರೆ ಅದನ್ನು ಕೂಡ ನಾವು ನೋಡ್ಕೊಳ್ಬೇಕು. ಆ ಒಂದು ಸ್ಥಾನಗಳ ಮೇಲೆ ಈ 48 ದಿನಗಳ ನೋಡಿ, ಈಗ ಗುರುವಿನ ಅನುಗ್ರಹ ಇದ್ರೂ ಕೂಡ ಕೆಲವರಿಗೆ ಅನಾನುಕೂಲಗಳಾಗುತ್ತೆ. ಕೇತು ದೃಷ್ಟಿನೋ ಶನಿ ದೃಷ್ಟಿನೋ ಇತ್ತು ಅಂತಂದ್ರೆ ಆ ರಾಶಿಯವರಿಗೆ ಅದು ಅನಾನುಕೂಲನೇ. ಅದು ಇದರಿಂದ ನಾವೇನು ಮುಕ್ತಿ ಪಡೆದುಕೊಳ್ಬೇಕು, ಒಂದ್ ಕಡೆ ಗುರು ಪರಮೋಚ್ಚ ಸ್ಥಾನದಲ್ಲಿದ್ದಾನೆ, ಒಳ್ಳೆ ಆಶೀರ್ವಾದವನ್ನು ಮಾಡ್ತಾ ಇದ್ದಾನೆ, ಅನುಕೂಲಗಳು ಆಗ್ತಾ ಇದೆ. ಈಗ ಸಿಂಹ ರಾಶಿಯವರು ಗುರುಬಲ ಇದೆ ಅಂತ ಹೇಳ್ತಾ ಇದ್ದಾರೆ. ಈಗೇನಾಗುತ್ತೆ, ಗುರು ಕರ್ಕಾಟಕ ರಾಶಿಯವರು ಬರೋದ್ರಿಂದ ಗುರುಬಲ ಕಳ್ಕೊಳ್ತಾರೆ, ತಾತ್ಕಾಲಿಕ ಗುರು ನಷ್ಟ ಆಗ್ತಾ ಇದ್ದಾನೆ. ಇದರಿಂದ ಏನ್ ತೊಂದರೆ ಗುರುಗಳು, ಇದರಿಂದ ಯಾವ ರೀತಿ ನಾವು ಹೊರಗಡೆ ಬರಬೇಕು? ತುಂಬ ಚೆನ್ನಾಗಿ ಆಗ್ತಾ ಇರುತ್ತೆ. ಏನೋ ಲಾಸ್ಟ್ ಟೈಮು ಗುರುಗಳು ಹೇಳಿರ್ತಾರೆ, ಈ ವರ್ಷ ನಿಮಗೆ ತುಂಬ ಚೆನ್ನಾಗಾಗುತ್ತೆ, ಗುರುಬಲ ಇದೆ, ಯಾವುದೋ ವ್ಯಾಪಾರ ಉದ್ಯೋಗ ಪ್ರಾರಂಭ ಮಾಡಿ ಅಂತ, ತುಂಬ ಚೆನ್ನಾಗಿ ಆಗ್ತಾ ಇರುತ್ತೆ. ಈ ಸಮಯದಲ್ಲಿ ಗುರುವಿನ ಒಂದು ಏನಾಗುತ್ತೆ, ತಾತ್ಕಾಲಿಕ ಪಲ್ಲಟದಿಂದ, ಸ್ಥಾನ ಪಲ್ಲಟದಿಂದ ಏನಾಗುತ್ತೆ, ಕೆಲವೊಂದು ಸಮಸ್ಯೆಗಳು ಎದುರಿಸಬೇಕಾಗುತ್ತೆ. ಹಣದ ವಿಚಾರವಾಗಿ, ಸಾಲಬಾಧೆಯಿಂದ ತುಂಬ ಚೆನ್ನಾಗಿ ನಡೀತಿದ್ದ ಒಂದು ವ್ಯಾಪಾರ ಕುಂಠಿತ ಆಗ್ಬಿಡುತ್ತೆ. ಇದಕ್ಕೆಲ್ಲ ಏನು ಪರಿಹಾರಗಳು ಮಾಡ್ಕೊಳ್ಬೇಕು ಎಲ್ಲವನ್ನು ಕೂಡ ನಾನು ಇವತ್ತು ತಿಳಿಸ್ಕೊಡುವಂಥದ್ದಾಗುತ್ತೆ. ಎಸ್ ಖಂಡಿತ. ಗುರುಗಳೇ, ಇನ್ನೊಂದು ಪ್ರಶ್ನೆ, ಈ ತಾತ್ಕಾಲಿಕ ಬದಲಾವಣೆಯಿಂದ ಆಗುವಂತಹ ಪರಿಣಾಮಗಳು ಕೂಡ ತಾತ್ಕಾಲಿಕವಾ ಅನ್ನುವಂಥದ್ದು. ಈಗ ಗುರುಬಲ ಇಲ್ಲದೆ ಇರುವಂತಹ ಸಮಯದಲ್ಲಿ ಕಷ್ಟಗಳನ್ನ ಅನುಭವಿಸ್ತಿರ್ತಾರೆ, ಆದ್ರೆ ಗುರುಬಲ ಬಂದಾಗ ಯಾವುದೋ ಒಂದು ಕೈ ಹಿಡಿದ ಕೆಲಸ ಆಗಿ ಬಿಡತ್ತೆ. ಆ ರೀತಿ ಆದಂತಹ ಕೆಲಸ ಅದು ಶಾಶ್ವತವಾಗಿ ಉಳಿಯತ್ತಾ ಅಂತ? ನಷ್ಟಗಳಾದ್ರೂ ಅಷ್ಟೇ, ಅದು ಹೇಗಿರುತ್ತೆ ಗುರುಗಳೇ? ನೋಡಿ, ಈಗ ಹೇಳುವಂಥದ್ದು ಇದು ತಾತ್ಕಾಲಿಕನೇ, ಇದು ಪರ್ಮನೆಂಟ್ ಅಲ್ಲ. ಇದು ಅದೇನು ಹೇಳ್ತಿದ್ರೆ ತಾತ್ಕಾಲಿಕ ಬದಲಾವಣೆ ಅಂತಾನೆ ಹೇಳ್ತಾ ಇರುವಂಥದ್ದು. ಕೆಲವರಿಗೆ ತಾತ್ಕಾಲಿಕ ಗುರುಬಲ ಬರುತ್ತೆ, ಅಥವಾ ಕೆಲವರಿಗೆ ತಾತ್ಕಾಲಿಕ ನಷ್ಟಗಳಾಗ್ಬೋದು. ಇದೆಲ್ಲವೂ ಕೂಡ ತಾತ್ಕಾಲಿಕವಾಗಿರುತ್ತೆ, 48 ದಿನಗಳ ಕಾಲ ಇರುತ್ತೆ. ಆದರೆ ನೋಡಿ, ಯಾವುದೇನೇ ಆಗ್ಬೋದು, ತಾತ್ಕಾಲಿಕನಾಗಲಿ ಅದು ಬೇರೆ ವಿಚಾರನಾಗಲಿ, ಈ 48 ದಿನಗಳ ಕಾಲ ನೀವು ಈ ಒಂದು ವ್ರತವನ್ನು ಮಾಡಿದಾಗ, ಒಂದು ಮಂಡಲ ಅಂತ ಹೇಳ್ತೀವಿ ನಾವು, 48 ದಿನಗಳ ಕಾಲ ಒಂದು ಮಂಡಲ ಪೂಜೆ ಅಂತ ಇದು. ಈ ಮಂಡಲ ವ್ರತವನ್ನು ನೀವು ಅನುಷ್ಠಾನ ಮಾಡಿದ್ರೆ ಏನಾಗುತ್ತೆ, ನಿಮಗೆ ಏನು ಅನುಕೂಲಗಳಾಗಬೇಕು ನೋಡಿ. ನಾನು ಒಂದೇ ಹೇಳ್ತಾ ಇದ್ದೀನಿ, ಅವಶ್ಯಕವಾಗಿ ಎಲ್ಲರೂ ಕೂಡ ತಿಳ್ಕೊಂಬಿಡಿ, ಗುರುಬಲ ಇದ್ದರೆ ನಿಮ್ಗೆಲ್ಲ ವಿಚಾರದಲ್ಲೂ ಅನುಕೂಲ ಆಗುತ್ತೆ. ಯಾರಿಗೆ ಮನೆಯಲ್ಲಿ ಮದುವೆ ಆಗ್ತಾ ಇಲ್ಲ, ವಿಳಂಬ ಆಗ್ತಾ ಇದೆ, ಅಥವಾ ನಿಮ್ಮ ವ್ಯಾಪಾರ ಉದ್ಯೋಗದಲ್ಲಿ ತೊಂದರೆಗಳು ಅನುಭವಿಸ್ತಾ ಇದ್ದೀರಾ, ಪುತ್ರ ಸಂತಾನಕ್ಕೆ ನೋಡ್ತಾ ಇದ್ದೀರಾ, ಹಣದ ವಿಚಾರವಾಗಿ ಆರ್ಥಿಕ ಸಂಕಷ್ಟದಿಂದ ಇರ್ತೀರಾ, ಸಾಲಬಾಧೆಯಿಂದ ನರಳ್ತಾ ಇರ್ತೀರಾ, ಇಂಥವ್ರಿಗೆಲ್ಲ ಈ 48 ದಿನಗಳ ಕಾಲ ನೀವೇನಾದರೂ ವ್ರತನಿಷ್ಠೆ ಮಾಡಿ ಅನುಷ್ಠಾನ ಮಾಡಿ 48 ಒಂದು ಮಂಡಲಗಳ ಗುರುಗ್ರಹದ ಆರಾಧನೆಯನ್ನು ಮಾಡಿಕೊಂಡ್ರೆ
ಗುರುಗ್ರಹದ ಆರಾಧನೆ ಜೊತೆಲಿ ನಿಮ್ಮ ಕುಲ ಗುರುಗಳನ್ನ ನೀವು ಪ್ರಾರ್ಥನೆ ಮಾಡ್ಕೊಂಡ್ರೆ, ಅವರನ್ನ ಭೇಟಿ ಮಾಡಿದ್ರೆ, ಅವರಿಂದ ಆಶೀರ್ವಾದವನ್ನು ಪಡ್ಕೊಂಡ್ರೆ ನಿಮ್ಗೇನಾಗುತ್ತೆ, ನಿಮ್ಮ ಈ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಕೂಡ ನೀವು ಯಶಸ್ಸನ್ನ ಪಡ್ಕೊಳ್ಬಹುದು. ಗುರು ಬಲ ಹೆಚ್ಚಾಗಿದೆ, ಅದನ್ನ ನಾವು ಉಪಯೋಗ ಮಾಡ್ಕೊಳ್ಬೇಕು. ಹಾಗಾಗಿ ಎಲ್ಲಾ ರಾಶಿಯವರಿಗೂ ಹೇಳೋದೊಂದೇ. ಈಗ ಒಂದೊಂದು ರಾಶಿಯವರಿಗೆ ನಾನು ಹೇಳ್ತೀನಿ, ಈಗ ಮುಂದಿನ ದಿನಗಳಲ್ಲಿ ಈಗ ಒಂದೊಂದು ರಾಶಿಯವರಿಗೆ ಯಾವ ರೀತಿ ಅನುಕೂಲಗಳು ಅನಾನುಕೂಲಗಳು ಎಲ್ಲವನ್ನೂ ಕೂಡ ತಿಳಿಸ್ಕೊಡ್ತೀನಿ. ಆದರೆ ಗುರುಬಲ ಇಲ್ಲ ಅಂದ್ರೂ ಕೂಡ ನೀವೇನು ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ. ಗುರು ಏನಾಗುತ್ತೆ, ಉನ್ನತ ಮಟ್ಟದಲ್ಲಿ ಉಚ್ಚ ಸ್ಥಾನದಲ್ಲಿದ್ದಾಗ ನಿಮ್ಮ ಎಜುಕೇಶನ್ ಕೂಡ ತುಂಬಾ ಇಂಪಾರ್ಟೆಂಟ್. ಇದು ಕೆಲವರಿಗೆ ಈ ವರ್ಷ ಯಾರೆಲ್ಲ ಗುರುಬಲ ಇಲ್ಲ ಅಂತ ಹೇಳಿ ಬೇಜಾರಲ್ಲಿದ್ದಾರೋ ಅವ್ರಿಗೆ ಇದನ್ನ ಯೂಸ್ ಮಾಡ್ಕೊಳ್ಳಿಕ್ಕೆ ಬಹಳ ಒಳ್ಳೆ ಸಮಯ ಅಂತ ಹೇಳಬಹುದು. ಹೌದು ನೋಡಿ, ಅವಶ್ಯಕವಾಗಿ ನಮಗೆ ಬಂದಿರುವಂತಹ ಈ ಒಂದು ಬದಲಾವಣೆಯನ್ನ ನಾವು ಅದನ್ನ ಅನುಭವಿಸ್ಬೇಕು. ಅದರಿಂದ ಏನೆಲ್ಲ ನಾವು ಪರಿಹಾರಗಳು ಪಡ್ಕೊಳ್ಬಹುದು ಅಥವಾ ಏನೆಲ್ಲ ನಮ್ಗೆ ಅನುಕೂಲಗಳು ಮಾಡ್ಕೊಳ್ಬಹುದು, ಅವಶ್ಯಕವಾಗಿ ನೀವು ನಂಬಿ ಯಾವಾಗ ಗುರುಗಳನ್ನ ಅನುಸರಿಸ್ತೀರಿ, ಗುರುಗೆ ನಮ್ಮ ಜ್ಯೋತಿಷ್ಯ ಶಾಸ್ತ್ರದಲ್ಲಾಗ್ಲಿ ನಮ್ಮ ಹಿಂದೂ ಸಂಪ್ರದಾಯದಲ್ಲಾಗ್ಲಿ ದೇವರ ಸಮಾನವಾಗಿ ನೋಡ್ತೀವಿ. ಗುರುಗಳಿಗೆ ವಿಶೇಷವಾಗಿರುವಂತಹ ಸ್ಥಾನಮಾನವನ್ನು ಕೊಡ್ತೀವಿ. ಯಾಕಂದ್ರೆ ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಅಂತ ಹೇಳ್ತೀವಿ. ಗುರು ಸಾಕ್ಷಾತ್ ಪರಬ್ರಹ್ಮನಿಗೂ ಕೂಡ ಹೋಲಿಸ್ತೀವಿ ನಾವು. ಅಂತ ಒಂದು ಗುರುಗಳಿಂದ ಈ 48 ದಿನಗಳ ಕಾಲ ನೀವು ಆಶೀರ್ವಾದ ಪಡ್ಕೊಳ್ಲಿಕ್ಕೆ ತುಂಬಾ ಶುಭಪ್ರದವಾದ ದಿನಗಳು ಅಂತ ಹೇಳ್ಬೋದು. ಗುರುಗಳೇ, ಇನ್ನು ದ್ವಾದಶ ರಾಶಿಗಳ ಕಡೆ ನೋಡೋದಾದ್ರೆ ಮೊದಲನೇ ರಾಶಿ ಮೇಷರಾಶಿಗೆ ಹೇಗಿದೆ ಗುರುಗಳೇ? ನೋಡಿ, ಈಗ ಮೇಷರಾಶಿಯವರಿಗೆ ನೋಡಿದಾಗ ಈ ಗುರುಗ್ರಹ 12 ರಾಶಿಯ ಮೇಲೆ ಯಾವ ರೀತಿ ಈ ದಿಢೀರ್ ಬದಲಾವಣೆಯಿಂದ ನಿಮಗೆ ಫಲಗಳು ಸಿಗುತ್ತೆ ಅಂತ ನೋಡ್ಕೊಳ್ಳುವಂಥ. ನೋಡಿ, ಈಗ ಪ್ರಥಮ ರಾಶಿ ನಾವು ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ, ಧನಸ್ಸು, ಮಕರ, ಕುಂಭ ಮತ್ತೆ ಮೀನರಾಶಿ. ಈ 12 ರಾಶಿಗಳಲ್ಲಿ ನಾವು ಮೊದಲನೇ ರಾಶಿ ನಾವು ಮೇಷರಾಶಿಗೆ ನೋಡುವಂಥದ್ದು. ಈ ಮೇಷರಾಶಿಯವರಿಗೆ ಏನೆಲ್ಲ ಅನುಕೂಲಗಳಿದೆ ಅಥವಾ ಅನಾನುಕೂಲಗಳಿದೆ ಅಂತ ನೋಡಿ. ಈ ತಾತ್ಕಾಲಿಕವಾಗಿ ಗುರು ಬದಲಾವಣೆಯಿಂದ ಏನಾಗ್ತಾ ಇದೆ, ರಾಷ್ಟ್ರಾಧಿಪತಿ ಕುಜ ಸಪ್ತಮ ಸ್ಥಾನದಲ್ಲಿ ದಂಪತಿಗಳ ನಡುವೆ ಎಷ್ಟೊಂದು ಹೊಂದಾಣಿಕೆ ಇರೋದಿಲ್ಲ ಅಂತ ಹೇಳ್ತೀವಿ. ಅಂದರೆ ನೋಡಿ, ನೀವು ತಿಳ್ಕೊಳ್ಬೇಕು, ಮೇಷರಾಶಿಯವರು ಯಾರೆಲ್ಲ ಇರ್ತೀರಾ, ಮೇಷ ರಾಷ್ಟ್ರಾಧಿಪತಿ ಕುಜ ಆಗಿರ್ತಾನೆ ನಿಮಗೆ. ಅಂದರೆ ಮಂಗಳ ಗ್ರಹ ನಿಮಗೆ ಈ ರಾಶಿಯ ಅಧಿಪತಿ ಆಗಿರೋದ್ರಿಂದ ಸಪ್ತಮದ ಅಂದರೆ ನಾವು ಈಗ ಮದುವೆ ವಿಚಾರ ಅಂತ ನೋಡಿದಾಗ ಸಪ್ತಮ ಭಾವವನ್ನು ನೋಡ್ತೀವಿ. ಸಪ್ತಮದಲ್ಲಿ ಏನಾಗಿದ್ದಾನೆ, ಈ ಕುಜ ಸಪ್ತಮದಲ್ಲಿ ಇರುವಂಥದ್ದು ಅಷ್ಟು ಒಂದು ಸತಿಪತಿ ನಡುವೆ ದಾಂಪತ್ಯದಲ್ಲಿ ಬಿರುಕುಂಟು ಮಾಡುವಂಥದ್ದಾಗುತ್ತೆ. ತುಂಬಾ ನೀವು ಜಾಗೃತರಾಗಿರಬೇಕು. ಯಾರೆಲ್ಲ ಹೊಸದಾಗಿ ಮದುವೆಗಳಾಗಿರ್ತೀರಾ ನೋಡಿ, ನೀವು ತಿಳ್ಕೊಳ್ಬೇಕು. ಇವತ್ತು ಜಾತಕದಲ್ಲಿ ನೋಡಿದಾಗ ನಿಮಗೆ ನೋಡಿ, ಸ್ಕ್ರೀನ್ ಮೇಲೆ ಬರ್ತಾ ಇರುತ್ತೆ ನಿಮಗೆ. ಇವತ್ತು ಏನಾಗಿದೆ, ಈ ಗ್ರಹಚಾರ ಫಲದಲ್ಲಿ ಏನಾಗಿದೆ, ಸಪ್ತಮದಲ್ಲಿ ಕುಜ ಇದ್ದಾನೆ ನೋಡಿ. ಮೇಷರಾಶಿಯವರಿಗೆ ನಿಮಗೆ 7ನೇ ಮನೆಯಲ್ಲಿ ಕುಜ ಇರುವಂಥದ್ದಾಗುತ್ತೆ. ನಿಮ್ಮ ಟಿ ವಿ ಸ್ಕ್ರೀನ್ ಮೇಲೆ ಬರ್ತಾ ಇರುತ್ತೆ ನೋಡಿ. ಅದರಲ್ಲಿ ನೀವೇ ನೋಡ್ಕೊಂಡ್ಬಿಡ್ಬೋದು. ಈಗ ಈ ಕುಜಗ್ರಹ ಏನಾಗಿದೆ, 7ನೇ ಮನೆಯಲ್ಲಿ ಕುಜ ಇದ್ದರೆ, 7ನೇ ನಾವು ಕಳತ್ರಕಾರಕ ಅಂತ, ಕಳತ್ರ ಭಾವ ಅಥವಾ ಸತಿಪತಿ ಒಂದು ವಿವಾಹಕ್ಕೆ ನೋಡ್ತಾ ಇರ್ತೀವಿ. ಈ ವಿವಾಹ ವಿಚಾರದಲ್ಲೂ ಕೂಡ ನೀವು ತೊಂದರೆಗಳನ್ನ ಅನುಭವಿಸುವಂಥದ್ದಾಗುತ್ತೆ. ಹಾಗಾಗಿ ಹೆಚ್ಚಿನ ಎಚ್ಚರಿಕೆಯಿಂದ ಇರಬೇಕು. ಹಾಗಾದ್ರೆ ಈ ಸಮಯದಲ್ಲಿ ದಂಪತಿಗಳು ಯಾರೆಲ್ಲ ಇರ್ತೀರಾ, ನಿಮ್ಮ ನಡುವೆ ಬಿರುಕುಂಟಾಗುವಂಥದ್ದಾಗುತ್ತೆ. ಹಾಗಾಗಿ ಹೆಚ್ಚಿನ ಜಾಗ್ರತೆ ವಹಿಸೋದು ತುಂಬಾ ಅನುಕೂಲ ಅಂತ. ಇನ್ನ ದಂಪತಿಗಳ ನಡುವೆ ವಾದ ವಿವಾದಗಳು ಹೆಚ್ಚಾಗುವಂಥ, ಸುಮ್ಮನೆ ಮಾತಿಗೆ ಬೆಳೆಯೋದು, ವಾದ ವಿವಾದಗಳು ಹೆಚ್ಚಾಗುವಂಥದ್ದು, ಇದು ಕೋರ್ಟ್ ಕಚೇರಿಗೆ ಹೋಗೋ ತನಕನೂ ಕೂಡ ಆಗ್ಬಿಡುತ್ತಂತೆ. ಏನಾಗುತ್ತೆ, ಸುಮ್ಮನೆ ಚೆನ್ನಾಗಿರ್ತಾರೆ, ತುಂಬ ಚೆನ್ನಾಗಿರ್ತಾರೆ. ಈ ತಾತ್ಕಾಲಿಕ ಗುರು ಬದಲಾವಣೆಯಿಂದ ಏನಾಗುತ್ತೆ, ಸಪ್ತಮದಲ್ಲಿ ಕುಜ ಇರೋದ್ರಿಂದ ಆ ನೀಚ ಗ್ರಹದ ಸ್ಥಿತಿ ಇರೋದ್ರಿಂದ ಏನಾಗುತ್ತೆ, ಸುಮ್ಮನೆ ವಿನಾಕಾರಣ ಯಾವುದೋ ಒಂದು ಮಾತಾಡ್ತಾ ಕೆಲವ್ರು ನೋಡಿ, ನಾವು ಎಷ್ಟೋ ಜನ ನೋಡಿರ್ಬೋದು, ಮಾತಾಡ್ತಾ ಜಗಳ ಆಡ್ಕೊಂಡ್ಬಿಟ್ಟಿರ್ತಾರೆ. ತುಂಬ ಚೆನ್ನಾಗಿ ಅನ್ಯೋನ್ಯವಾಗಿರ್ತಾರೆ. ಎಷ್ಟೋ ಜನ ಲವ್ ಮ್ಯಾರೇಜ್ ಆಗಿರ್ತಾರೆ, ನಾವು ನೋಡಿರ್ತೀವಿ ಕಣ್ಣಲ್ಲಿ. ಯಾಕಂದ್ರೆ 1 ವರ್ಷ 2 ವರ್ಷಕ್ಕೆಲ್ಲ ಬಿಟ್ಟು ಹೋಗಿರೋದಲ್ಲ ನೋಡಿ. ಈ ರೀತಿ ಆಗುವಂತಹ ಮುನ್ಸೂಚನೆ ಇದೆ ನಿಮ್ಗೆ, ಯಾರಿಗೆ, ಮೇಷರಾಶಿಯವರಿಗೆ. ಹಾಗಾಗಿ ತುಂಬಾ ಜಾಗೃತಿ ವಹಿಸ್ಬೇಕಾಗುತ್ತೆ ಸತಿಪತಿಗಳಲ್ಲಿ. ಇನ್ನ ಚತುರ್ಥದಲ್ಲಿ ಗುರು ಉಚ್ಚ ಸ್ಥಾನದಲ್ಲಿ ಇರೋದ್ರಿಂದ ತಾಯಿ ನಡುವೆ ಬಾಂಧವ್ಯ ಹೆಚ್ಚಾಗುತ್ತೆ ಅಂತ ನೋಡಿ. ಯಾರೆಲ್ಲ ಈ ಮೇಷರಾಶಿಗಳು ಇರ್ತಾರೆ, ಚತುರ್ಥ ಭಾವದಲ್ಲಿ ಏನಾಗಿದೆ, ಗುರು ಉಚ್ಚನಾಗಿದ್ದಾನೆ ನಿಮಗೆ. ಮೇಷರಾಶಿಯವರಿಗೆ ಗುರು, ಯಾಕಂದ್ರೆ ಕರ್ಕಾಟಕ ರಾಶಿಯವರಿಗೆ ಹೋಗೋದ್ರಿಂದ ನೋಡ್ಕೊಳ್ಳಿ, 4ನೇ ಸ್ಥಾನದಲ್ಲಿ, 4ನೇ ಭಾವ ತಾಯಿಯ ಭಾವ ಅಂತ ಹೇಳ್ತೀವಿ, ತಾಯಿ ಸ್ಥಾನ ಅಂತ ಹೇಳ್ತೀವಿ, ಮಾತೃಸ್ಥಾನ ಅಂತ ಹೇಳ್ತೀವಿ. ಏನಾಗುತ್ತೆ, ಬಾಂಧವ್ಯ ಹೆಚ್ಚಾಗುವಂಥದ್ದು. ಕೆಲವರು ನೋಡಿ, ಈಗ ತಾಯಿ ಬಿಟ್ಟು ಎಷ್ಟೋ ದೂರದಲ್ಲಿ ಇರ್ತೀರಾ ಅಥವಾ ಮಾತು ಬಿಟ್ಟಿರ್ತೀರಾ, ಯಾವುದೋ ಒಂದು ಕಾರಣಾಂತರಗಳಿಂದ ಆಗಿರುತ್ತೆ. ಅದೆಲ್ಲವೂ ಕೂಡ ಸರಿ ಹೋಗುವಂತಹ ಮುನ್ಸೂಚನೆ ಕೂಡ ನಿಮಗೆ ಇರುವಂಥದ್ದಾಗುತ್ತೆ. ಇನ್ನು ತಾಯಿಯ ಪಿತ್ರಾರ್ಜಿತ ಆಸ್ತಿ ವಿವಾದಗಳಲ್ಲಿ ಏನಾದರೂ ಇತ್ತು ಅಂತಂದ್ರೆ ಅವೆಲ್ಲ ವಿವಾದಗಳು ಕೂಡ ನಿಮಗೆ ನಿವಾರಣೆ ಆಗುತ್ತೆ. ನೋಡಿ, ಕೆಲವೊಂದು ಆಸ್ತಿ ವಿಚಾರ, ಕೆಲವೊಬ್ಬರಿಗೆ ತಾಯಿಯಿಂದನೂ ಕೂಡ ಕೆಲವೊಂದು ಆಸ್ತಿ ಬರುವಂಥದ್ದು ಇರುತ್ತಲ್ವಾ, ಅದೆಲ್ಲ ಕ್ಲಿಯರ್ ಆಗ್ಬಿಡುತ್ತೆ ನೋಡಿ ನಿಮ್ಗೆ. ಇವಾಗ
ಒಳ್ಳೆ ಚೆನ್ನಾಗಿದೆ. ಗುರುವಿನ ಅನುಗ್ರಹ ನಿಮಗೆ 4ನೇ ಸ್ಥಾನದಲ್ಲಿ ಇರೋದ್ರಿಂದ, ಪರಮೋಚ್ಚ ಸ್ಥಾನದಲ್ಲಿ ಕೂಡ ಇರೋದ್ರಿಂದ ಆಸ್ತಿ ವಿಚಾರದಲ್ಲಿ ಅನುಕೂಲಗಳು. ಮತ್ತೆ ಏನಾಗುತ್ತೆ ನೋಡಿ, ತಾಯಿ ಕಡೆಯಿಂದ ಹಣ ಪ್ರಾಪ್ತಿ ಅಂತ ಹೇಳ್ತಾ ಇದ್ದಾರೆ ನೋಡಿ. ತಾಯಿಯಿಂದ ತುಂಬಾ ವಿಶೇಷವಾದ ಫಲಗಳನ್ನ ಮೇಷರಾಶಿಯವರು ಈ ದಿನ ಹೊಂದಬಹುದು ಅಂತ ಹೇಳ್ತಾ ಇದೆ. ಮತ್ತೆ ಅನಿರೀಕ್ಷಿತವಾಗಿ ವೃತ್ತಿ ಬದಲಾವಣೆ ಸಾಧ್ಯತೆ ಇದೆ ಅಂತ ನೋಡಿ. ಇದು ತುಂಬಾ ತಿಳ್ಕೊಳ್ಬೇಕು. ಯಾರೆಲ್ಲ ಇರ್ತೀರಾ, ನಿಮ್ಗೆ ಅನಿರೀಕ್ಷಿತವಾಗಿ ವೃತ್ತಿ ಬದಲಾವಣೆ ಅಂತ ಹೇಳ್ತಾ ಇದೆ. ನೀವೆಲ್ಲ ಒಂದು ವ್ಯಾಪಾರ ಅಥವಾ ಉದ್ಯೋಗ ಮಾಡ್ತಾ ಇರ್ತೀರಾ, ಅಲ್ಲಿ ಬದಲಾವಣೆ ಆಗುವಂಥದ್ದು ಅಥವಾ ಪ್ರಮೋಷನ್ ಕೂಡ ಸಿಗ್ಬಹುದು ನಿಮ್ಗೆ ಅದಕ್ಕೆ ಚೆನ್ನಾಗಿ ಕೆಲಸ ಮಾಡಿರ್ತೀರ, ಪ್ರಮೋಷನ್ ಸಿಗುವಂಥದ್ದಾಗುತ್ತೆ. ಇದೆಲ್ಲ ಇರೋದ್ರಿಂದ ನೋಡಿ, ಮತ್ತೆ ಪಂಚಮದಲ್ಲಿ ಕೇತು ಇರೋದ್ರಿಂದ ಕೆಲವೊಂದು ನೋಡ್ಕೊಳ್ಬೇಕು. ಎಲ್ಲವೂ ನಿಮಗೆ ಅನುಕೂಲನೇ ಅಂತಲ್ಲ. ಈಗ ಪಂಚಮದಲ್ಲಿ ಕೇತು ಇದ್ರೆ ಏನಾಗುತ್ತೆ, ವಿದ್ಯಾಭ್ಯಾಸದಲ್ಲಿ ತೊಂದರೆ ನೋಡಿ. ಮೇಷರಾಶಿಯವರಿಗೆ ನಿಮಗೆ 5ನೇ ಮನೆಯಲ್ಲಿ ಕೇತು ಗ್ರಹ ಸ್ಥಿರವಾಗಿದ್ದಾನೆ. ಅದಕ್ಕೇನಾಗುತ್ತೆ, ನಿಮಗೆ ಈ ಕೇತುವಿನಿಂದ ವಿದ್ಯಾಭ್ಯಾಸದಲ್ಲಿ ಕೆಲವೊಂದು ತೊಂದರೆಗಳನ್ನು ನೀವು ಎದುರಿಸಬೇಕು ಅಂತ ಹೇಳ್ತಾ ಇದೆ. ಕೇತುಗೆ ನೀಚ ಗ್ರಹ ಸಾಮಾನ್ಯ ಎಲ್ಲರೂ ಕೂಡ ಗೊತ್ತಿರುವಂಥದ್ದು. ಹಾಗಾಗಿ ಎಜುಕೇಷನ್ ವಿಚಾರದಲ್ಲಿ ತುಂಬ ಹೆಚ್ಚಿನ ಜಾಗೃತಿ ವಹಿಸಲು ಕೂಡ ಸೂಕ್ತ. ಇನ್ನು ಪಂಚಮಾಧಿಪತಿ ರವಿ ನೀಚ ಸ್ಥಾನದಲ್ಲಿರೋದ್ರಿಂದ ತಂದೆ ಅಥವಾ ತಾಯಿಯ ಚಿಂತೆ ಮಕ್ಕಳ ವಿಚಾರದಲ್ಲಿ ಉಂಟಾಗುತ್ತೆ ಅಂತ ನೋಡಿ. ರವಿ ಯಾವತ್ತು ನಾವು ಪಿತೃಕಾರಕ ಅಂತ ಹೇಳ್ತೀವಿ. ಅದೇನಾಗ್ಬಿಡುತ್ತೆ, ಈ ಏನು ಪಂಚಮಾಧಿಪತಿ ರವಿ, ಯಾಕಂದರೆ ನಿಮಗೆ ಪಂಚಮಾಧಿಪತಿ ರವಿ ಆಗಿರ್ತಾರೆ ನಿಮಗೆ ಸಿಂಹರಾಶಿಯವ್ರಿಗೆ. ಸಿಂಹರಾಶಿಯಲ್ಲಿ ರವಿ ಏನಾಗ್ಬಿಟ್ಟಿದೆ, ಅದು ನೀಚ ಸ್ಥಾನದಲ್ಲಿ ಬಂದ್ಬಿಟ್ಟಿದ್ದಾನೆ. ಅದರಿಂದ ಏನಾಗುತ್ತೆ, ತಂದೆಗೆ ಸಂಬಂಧಪಟ್ಟಂತಹ ವಿಚಾರ ನೋಡಿ. ಏನು ಹೇಳ್ತಾ ಇದೆ, ತಾಯಿಯಿಂದ ಅನುಕೂಲ ಆಗ್ತಿದೆ, ಆದರೆ ತಂದೆಗೆ ಸಂಬಂಧಪಟ್ಟಂತಹ ವಿಚಾರದಲ್ಲಿ ಕೆಲವೊಂದು ತೊಂದರೆಗಳನ್ನು ನೀವು ಎದುರಿಸಬೇಕಾಗುತ್ತೆ. ಮತ್ತು ಸುಮ್ಮನೆ ಏನೊಂದು ಚಿಂತೆ ಆಗುವಂಥದ್ದು, ಈ ರೀತಿಯೆಲ್ಲ ಇರುವಂಥದ್ದಾಗುತ್ತೆ. ಹಾಗಾಗಿ ಸ್ವಲ್ಪ ಜಾಗೃತೆ ವಹಿಸುವುದು ತುಂಬ ಸೂಕ್ತ ಅಂತ. ಇನ್ನು ತಂದೆ ವಿಚಾರದಲ್ಲಿ ನಾವು ನೋಡಿದ್ವಿ. ಯಾಕಂದರೆ ಅದ್ರ ಜೊತೆ ಏನಾಗುತ್ತೆ, ಕರ್ಮಸ್ಥಾನಾಧಿಪತಿ ವ್ಯಯಸ್ಥಾನದಲ್ಲಿ ಇರೋದ್ರಿಂದ ಇದನ್ನು ಅವಶ್ಯಕವಾಗಿ ತಿಳ್ಕೊಳ್ಬೇಕು. ವಿದೇಶದಲ್ಲಿ ಉದ್ಯೋಗಸ್ಥರಿಗೆ ತೊಂದರೆ ಉಂಟಾಗುತ್ತೆ ಅಂತ ಹೇಳ್ತಾ ಇದೆ. ಯಾಕಂದರೆ ಕರ್ಮಸ್ಥಾನಾಧಿಪತಿ ಏನಾಗ್ಬಿಟ್ಟಿದೆ, ವ್ಯಯಸ್ಥಾನದಲ್ಲಿದ್ದಾನೆ. ಕರ್ಮಸ್ಥಾನ ಅಂತಂದರೆ ನಿಮಗೆ ಉದ್ಯೋಗ ಸ್ಥಾನದಲ್ಲಿ ಏನಾಗುತ್ತೆ, ವ್ಯಯ ಅಂತಂದರೆ ನಷ್ಟ ಅದ. ಯಾಕಂದರೆ ಇದರಿಂದ ಏನಾಗುತ್ತೆ, ಕೆಲವರು ಯಾರು ವಿದೇಶದಲ್ಲಿ ಒಂದು ಉದ್ಯೋಗ ಮಾಡ್ತಾ ಇರ್ತೀರಾ ಅವರಿಗೆ ಕೆಲವೊಂದು ತೊಂದರೆಗಳನ್ನು, ಉದ್ಯೋಗದಲ್ಲಿ ತೊಂದರೆ ಉಂಟಾಗುವಂಥದ್ದು, ಅಥವಾ ವಿದೇಶದಲ್ಲಿ ಉದ್ಯೋಗಕ್ಕೋಸ್ಕರ ಪ್ರಯತ್ನ ಮಾಡುವವರಿಗೆ ಅವ್ರಿಗೂ ಕೂಡ ತೊಂದರೆ ಆಗ್ತಾ ಇರುತ್ತೆ. ಯಾರೆಲ್ಲ ಮೇಷರಾಶಿಯವರು ಈ ವಿದೇಶಕ್ಕೆ ಸಂಬಂಧಪಟ್ಟಂತಹ ಉದ್ಯೋಗದಲ್ಲಿ ನೋಡ್ತಾ ಇರ್ತೀರಾ, ಕೆಲವೊಂದು ತೊಂದರೆಗಳನ್ನು ಎದುರಿಸಬೇಕಾಗುತ್ತೆ. ಹಾಗಾಗಿ ತುಂಬ ಜಾಗ್ರತೆ ವಹಿಸುವುದು ನೀವು ತುಂಬ ಸೂಕ್ತ ಅಂತ ಹೇಳ್ತಿದ್ದೆ. ಹಾಗಾಗಿ ಯಾರೆಲ್ಲ ಮೇಷರಾಶಿಯವರು ಉದ್ಯೋಗಕ್ಕೆ ಸಂಬಂಧಪಟ್ಟಂಥ ವಿಚಾರ, ಅದು ನೋಡಿ ವಿದೇಶದಲ್ಲಿ ಹೇಳ್ತಾ ಇದ್ದಾರೆ. ಕೆಲವೊಂದು ಈಗ ಸ್ವದೇಶದಲ್ಲಿ ಕೂಡ ನೀವೇನಾದರೂ ಕೆಲಸ ಕಾರ್ಯ ಮಾಡ್ಕೊಳ್ತಾ ಇದ್ರೆ ಸ್ವಲ್ಪ ಜಾಗ್ರತೆ ವಹಿಸಿ ಇರಬೇಕು. ಹಾಗಾಗಿ ಎಲ್ಲ ಮೇಷರಾಶಿಗಳಿದ್ದೀರಾ, ನೀವು ಇಷ್ಟೇ ತಿಳ್ಕೊಳ್ಳಿ, ತಾಯಿಯಿಂದ ಅನುಕೂಲ ಇದೆ, ತಂದೆಯಿಂದ ಸ್ವಲ್ಪ ಕಷ್ಟ ಆಗ್ಬೋದು, ಅದಕ್ಕೆ ಏನು ಪರಿಹಾರ ಮಾಡ್ಕೊಳ್ಳಿ. ಇನ್ನು ವಿದೇಶಕ್ಕೆ ಸಂಬಂಧಪಟ್ಟಂಥ ವಿಚಾರ ತುಂಬ ಜಾಗ್ರತೆ ವಹಿಸಿ. ಯಾಕಂದರೆ ಸಾಮಾನ್ಯವಾಗಿ ನಾವು ನೋಡ್ತಾ ಇದ್ದೀವಿ, ಈಗ ಬೇರೆ ದೇಶಗಳಲ್ಲಿ ಯಾರೆಲ್ಲ ಕೆಲಸ ಮಾಡ್ತಾ ಇದ್ರು ಅವ್ರಿಗೂ ಸ್ವಲ್ಪ ತೊಂದರೆಯ ತುಂಬ ಕಷ್ಟಗಳು ಆಗ್ತಾ ಇದೆ, ಅದು ಕೂಡ ಮುಂದುವರಿಯುವಂಥದ್ದಾಗುತ್ತೆ. ಹಾಗಾಗಿ ಹೆಚ್ಚಿನ ಜಾಗ್ರತೆ ವಹಿಸಿದ್ರೆ ತುಂಬಾ ಸೂಕ್ತ ಅಂತ ಹೇಳ್ಬೋದು. ಇನ್ನು ಪರಿಹಾರ, ಸರಳ ಪರಿಹಾರ ಏನ್ ಮಾಡಬಹುದು ಮೇಷರಾಶಿಯವರು ಗುರುಗಳೇ? ನೋಡಿ, ಮೇಷರಾಶಿಯವರು ನಿಮ್ಗೆ ಏನಾಗ್ತಿದೆ, ಈಗ ನೀಚ ಸ್ಥಾನದಲ್ಲಿ ಯಾರಿದ್ದಾರೆ, ಒಂದು ಕುಜ ಇರುವಂಥದ್ದು, ಇನ್ನೊಂದು ರವಿ ಇರೋದ್ರಿಂದ ಕುಜ ಮತ್ತೆ ರವಿಗೆ ಸಂಬಂಧಪಟ್ಟಂತ ಪೂಜೆಗಳು ಮಾಡ್ಕೊಳ್ಳಿ. ಯಾವ ಗ್ರಹ ನಿಮ್ಗೆ ಕೆಟ್ಟಿದ್ದಾನೆ ಅದ್ರ ಕಡೆ ಗಮನ ಕೊಡಬೇಕು ಅಷ್ಟೇ. ನೀವು ಬೇರೆ ಏನು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಗುರುಧ್ಯಾನ ಮಾಡ್ಕೊಳ್ಳಿ. ಗುರುಧ್ಯಾನ ಜೊತೆಗೆ ರವಿಯನ್ನ ಮತ್ತೆ ಈ ಕುಜನನ್ನ ಒಂದು ಸ್ಮರಣೆ ಮಾಡೋದ್ರಿಂದ, ಅಥವಾ ಕುಜಶಾಂತಿ ಮಾಡಿಸೋದ್ರಿಂದ, ಅಥವಾ ನೀವು ಸೂರ್ಯನಾರಾಯಣ ದೇವಸ್ಥಾನಕ್ಕೆ ಹೋಗೋದ್ರಿಂದ, ಅಥವಾ ಯಾವುದಾದ್ರೂ ಸುಬ್ರಹ್ಮಣ್ಯ ಸ್ವಾಮಿ ಅವರ ದೇವಸ್ಥಾನಕ್ಕೆ ಹೋಗೋದ್ರಿಂದ ತುಂಬಾ ಅನೇಕ ಫಲ ಸಿಗುತ್ತೆ. ಮೇಷರಾಶಿಯವರಿಗೆ ಅನುಕೂಲಗಳು ಆಗುವಂತದ್ದಾಗುತ್ತೆ. ಗುರುಗಳೇ, ಗುರುಫಲದಲ್ಲಿ ಮುಂದಿನ ರಾಶಿ ವೃಷಭ ರಾಶಿಯವರಿಗೆ ಹೇಗಿದೆ ಗುರುಗಳೇ? ನೋಡಿ, ವೃಷಭ ರಾಶಿಯವರಿಗೆ ನೋಡಿದಾಗ ತಾತ್ಕಾಲಿಕವಾಗಿ ಗುರುಬಲ ಕಳೆದುಕೊಳ್ತಾರೆ ಅಂತ ಹೇಳ್ಬೋದು. ಯಾಕಂದ್ರೆ ವೃಷಭ ರಾಶಿಯವರಿಗೆ ಗುರುಬಲ ಇತ್ತು ಅಂತ ನಾವು ಹೇಳ್ತಿದ್ವಿ ಇಷ್ಟು ದಿನ. ಈಗೇನಾಗುತ್ತೆ, ತಾತ್ಕಾಲಿಕವಾಗಿ ಗುರುಬಲ ಇರೋದಿಲ್ಲ ಅಂತ. ಇದಕ್ಕೇನಾಗುತ್ತೆ, ರಾಶಾಧಿಪತಿ ಶುಕ್ರ ಗ್ರಹ ಕನ್ಯಾ ರಾಶಿಯಲ್ಲಿ ನೀಚನಾಗಿದೆ. ನೀವು ತಿಳ್ಕೊಂಬಿಡಿ. ನೋಡಿ, ನಿಮ್ಮ ಯಾರು ಈ ವೃಷಭ ರಾಶಿಯವರು ಇರ್ತೀರಾ, ನಿಮಗೆ ರಾಶಾಧಿಪತಿ ಶುಕ್ರ ಗ್ರಹ ಇರ್ತಾನೆ. ಅವನೇನಾಗ ಶುಕ್ರ ಗ್ರಹ ಏನಾಗಿದೆ, ನೀಚ ಸ್ಥಾನದಲ್ಲಿ ಬಂದ್ಬಿಟ್ಟಿದ್ದಾರೆ. ನೋಡ್ಕೊಳ್ಬೇಕು. ನಿಮ್ಮ ಟಿ ವಿ ಸ್ಕ್ರೀನ್ ಮೇಲೆ ಕೂಡ ಬರ್ತಾ ಇರುತ್ತೆ. ನಿಮ್ಮ ಈ ಕುಂಡಲಿಯಲ್ಲಿ ಶುಕ್ರ ಗ್ರಹ ಏನಾಗಿದ್ದಾನೆ, ನೀಚ ಸ್ಥಾನದಲ್ಲಿ ಇರೋದ್ರಿಂದ ನಿಮ್ಮ ರಾಶಾಧಿಪತಿ ಈ ಮಾನಸಿಕ ನೆಮ್ಮದಿ ಇರೋದಿಲ್ಲ ಅಂತ ಹೇಳುತ್ತೆ. ಕೆಲವೊಂದು ಮಾನಸಿಕವಾಗಿ ತೊಂದರೆಗಳನ್ನು ನೀವು ಅನುಭವಿಸ್ಬೇಕಾಗುತ್ತೆ. ಯಾವುದಾದ್ರೂ ವಿಚಾರಗಳಾಗ್ಬೋದು, ಸುಮ್ಮನೆ ಇಲ್ಲದ ಒಂದು ಸಲ್ಲದ ಆಪಾದನೆ ನಿಮ್ಮ ಮೇಲೆ ಬರ್ಬೋದು, ಅಥವಾ ಯಾವುದೋ ಬೇಕಾಗದಿರೋ ವಿಚಾರಗಳಿಗೆ ಮನಸ್ಸು ಕೆಟ್ಟು ಹೋಗುವಂಥದ್ದಾಗ್ಬೋದು. ಯಾಕಂದರೆ ಶುಕ್ರ ಗ್ರಹ ನೀಚನಾಗ್ಬಿಟ್ರೆ ಕೆಲವೊಂದು ತೊಂದರೆಗಳನ್ನು ನಾವು ಅನುಭವಿಸಲೇಬೇಕು ಅಂತ ಈ ರೀತಿ ಆಗುವಂಥದ್ದಾಗುತ್ತೆ. ಇನ್ನು ಈ ನವೆಂಬರ್ 2ನೇ ತಾರೀಕಿನವರೆಗೂ ಕೂಡ ಯಾರೆಲ್ಲ ಈ ದಂಪತಿಗಳ ನಡುವೆ ಹೊಂದಾಣಿಕೆ ಇರೋದಿಲ್ಲ ಅಂತ ಹೇಳ್ತಾ ಇದೆ, ನೋಡಿ ತಿಳ್ಕೊಳ್ಳಿ. ನವೆಂಬರ್ 2ನೇ ತಾರೀಕಿನವರೆಗೂ ಕೂಡ ನಿಮಗೆ ದಂಪತಿಗಳ ನಡುವೆ ಹೊಂದಾಣಿಕೆ ಇರೋದಿಲ್ಲ. ತುಂಬ ವಿಶೇಷವಾಗಿರುವಂಥ ಮಾಹಿತಿ. ವೃಷಭ ರಾಶಿಯವರಿಗೆ ನೀವು ಕೂಡ ದಂಪತಿಗಳು ಇರ್ತೀರ, ಅಲ್ಲಿವರೆಗೂ ಸ್ವಲ್ಪ ಹುಷಾರಾಗಿರ್ಬೇಕು. ಯಾವುದೋ ಒಂದು ಸಮಯ ಹೇಳ್ತಾರಲ್ವಾ, ಈ ಸಮಯ ಕಳೆದೋದ್ರೆ ನಿಮ್ಗೆ ಅನುಕೂಲಗಳಾಗುತ್ತೆ. ಈಗ ನೋಡಿ, ದಾಂಪತ್ಯ ಅಂತ ಅಂದಾಗ ಕೆಲವೊಂದು ತೊಂದರೆಗಳಾಗ್ಬೋದು, ಒಂದು ಮಾತಿಗೆ ಬೆಳೆಬೋದು, ಅದೆಲ್ಲ ಆಗುತ್ತೆ. ಆದರೆ
ಈ ಗ್ರಹಚಾರ ಫಲದಿಂದ ನೀವು ಆ ಪ್ರಭಾವಕ್ಕೆ ಒಳಗಾಗಿರುವಾಗ ಕೆಲವೊಂದು ಏನು ಹೇಳ್ತಾರೆ ಅನಿರೀಕ್ಷಿತವಾಗಿ ಮಾತುಗಳಾಡುವುದು, ಅನಿರೀಕ್ಷಿತ ಘಟನೆಗಳು ನಡೆದು ಹೋಗುವಂಥದ್ದಾಗುತ್ತೆ. ಹಾಗಾಗಿ ನೀವು ಎಚ್ಚರ ವಹಿಸಿ ಜೀವನವನ್ನು ಮಾಡಬೇಕು ಅಂತ ಹೇಳುತ್ತೆ. ಇನ್ನು ಹೆಣ್ಣು ಮಗುವಿನಿಂದ ಸಮಸ್ಯೆಗಳು ಈಡಾಗ್ತಿರಂತೆ ಕೆಲವೊಂದು ಮನೆಯಲ್ಲಿ ಹೆಣ್ಣು ಮಕ್ಕಳಿಂದ. ಯಾಕೆಂದರೆ ನಾವು ಏನು ಹೇಳ್ತಾರೆ ಈ ಶುಕ್ರ ಗ್ರಹ ನೀಚದಲ್ಲಿ ಬಂದ್ಬಿಟ್ರೆ ಹೆಣ್ಣು ಮಕ್ಕಳಿಗೆ ಕೆಲವೊಂದು ತೊಂದರೆಗಳನ್ನ ಎದುರಿಸಲೇಬೇಕು ನೀವು ಅಂತ ಹೇಳ್ತಾರೆ. ಇನ್ನು ವ್ಯಯಾಧಿಪತಿ ಹಾಗೂ ನೋಡಿ ನೀವು ನೋಡ್ಕೊಳ್ಬೇಕು, ನಿಮಗೆ ಜಾತಕದಲ್ಲಿ ವ್ಯಯಾಧಿಪತಿ ಮತ್ತು ಅಷ್ಟಮಾಧಿಪತಿ ಕುಜ ಗ್ರಹ ಆಗಿರುತ್ತಾನೆ. ಹಾಗಾಗಿ ಈ ಕುಜ ಗ್ರಹ ಷಷ್ಠಮದಲ್ಲಿ ನೀಚ ರವಿ ಜೊತೆ ಇರೋದ್ರಿಂದ ನೋಡಿ ಎಲ್ಲ ಗ್ರಹಗಳು ನೀಚ ಸ್ಥಾನದಲ್ಲಿ ಒಂದೇ ಮನೆಗಳಿದ್ದಾರೆ. ನೀವು ನೋಡ್ಬೋದು ಈ ಅಷ್ಟಮಾಧಿಪತಿ ಕುಜ ಈಗ ಏನಾಗುತ್ತೆ ಷಷ್ಠಮದಲ್ಲಿ ರವಿ ಜೊತೆ ಇರೋದ್ರಿಂದ ಏನಾಗುತ್ತೆ ಪ್ರೇಮ ವೈಫಲ್ಯ ಆಗುವಂಥದ್ದಾಗುತ್ತೆ. ನಾನು ಹೇಳಿದೆ ಹೆಣ್ಣು ಮಕ್ಕಳಿಗೆ ತೊಂದರೆ ಅಂತ, ಯಾಕಂದ್ರೆ ಯಾರೋ ಪಾಪ ಏನೋ ಇಷ್ಟಪಟ್ಟಿರ್ತಾರೆ, ಯಾರಿಗೋ ವಿನಾಕಾರಣ ತೊಂದರೆ. ಈಗ ಇಷ್ಟು ದಿನ ಚೆನ್ನಾಗಿರೋ ಎಷ್ಟೋ 5 ವರ್ಷ 3 ವರ್ಷದಿಂದ ಇಷ್ಟಪಟ್ಟಿರ್ತೀರ, ಏನೋ ಮದುವೆ ಆಗ್ಬೇಕು ಅಂದ್ಕೊಳ್ತಾ ಇರ್ತೀರ. ಈ ಸಮಯದಲ್ಲಿ ಏನಾಗ್ಬಿಡುತ್ತೆ ಯಾವುದೋ ವಿಚಾರಕ್ಕೆ ಏನೋ ಮಾಡೋಕ್ಕೆ ಹೋಗಿ ತೊಂದರೆಗಳಾಗುವಂಥದ್ದು, ಹಿರಿಯರ ಬೆಂಬಲ ಸಿಗಲ್ಲ ಅಂತ ಹೇಳ್ತಾರೆ, ಈ ರೀತಿಯೆಲ್ಲ ಆಗುವಂಥದ್ದಾಗುತ್ತೆ. ಈಗ ನೀಚ ರವಿ ಜೊತೆ ಇರೋದ್ರಿಂದ ತುಂಬ ಕಷ್ಟಗಳನ್ನು ನೀವು ಅನುಭವಿಸ್ಬೇಕು. ಯಾಕಂದರೆ ನೀಚ ರವಿ ಯಾವತ್ತೂ ಕೂಡ ಒಂದು ಮಾಡೋದಿಲ್ಲ. ಇದರಿಂದ ಏನಾಗುತ್ತೆ ಹಿರಿಯರ ಒಪ್ಪಿಗೆ ಸಿಗೋದಿಲ್ಲ, ನಿಮಗೆ ಮಾನಸಿಕ ನೆಮ್ಮದಿ ಇರೋದಿಲ್ಲ, ಮನೆಯಲ್ಲಿ ದೊಡ್ಡವ್ರದ್ದು ನಿಮಗೆ ಒಪ್ಪಿಗೆನೇ ಇರೋದಿಲ್ಲ. ಫಸ್ಟ್ ಏನಾಗುತ್ತೆ ನೋಡಿ, ಕೆಲವರು ಇಷ್ಟಪಟ್ಟಿರ್ತಾರೆ, ಆಯಿತು ಮನೇಲೂ ಕೂಡ ಒಪ್ಕೊಂಡಿರ್ತಾರೆ. ಆದರೆ ಈ ಗ್ರಹಚ ಸಂಚಾರ ಫಲದಿಂದ ಏನಾಗ್ಬಿಡುತ್ತೆ ಕೆಲವೊಂದು ತೊಂದರೆಗಳು ಎದುರಿಸಬೇಕು. ಯಾರೆಲ್ಲ ಇಷ್ಟಪಡ್ತಾ ಇರ್ತೀರಾ, ಮದುವೆ ಆಗ್ಬೇಕು ಅಂದ್ಕೊಳ್ತಾ ಇರ್ತಾರೆ, ಸ್ವಲ್ಪ ಜಾಗೃತರಾಗಿರಬೇಕು. ಹಿರಿಯರಿಂದನೂ ಕೂಡ ಕೆಲವೊಂದು ಮಾನಸಿಕ ನೆಮ್ಮದಿ ಕಳೆದುಕೊಳ್ಳುವಂಥದ್ದಾಗುತ್ತೆ. ಇನ್ನು ಅತಿಯಾದ ಖರ್ಚುಗಳು ಹೆಚ್ಚಾಗುತ್ತೆ, ಮತ್ತು ಎಷ್ಟೇ ಸಂಪಾದನೆ ಮಾಡಿದ್ರು ಕೂಡ ಹಣನಿಲ್ಲ ಅಂತ ಇರಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಯಾಕಂದರೆ ನೋಡಿ, ನಾವು ಸಾಮಾನ್ಯವಾಗಿ ನೋಡುತ್ತೆ ಎಷ್ಟು ಗುರುಗಳೇ ಚೆನ್ನಾಗಿ ಕೆಲಸ ಮಾಡಿದ್ರು ಕೂಡ ಹಣ ಇರಲ್ಲ. ಇದೆಲ್ಲ ಏನು ಪರಿಸ್ಥಿತಿ ಈ ರೀತಿ ಆಗುತ್ತೆ, ಹಣದ ವಿಚಾರವಾಗಿ ಆರ್ಥಿಕ ಸಂಕಷ್ಟ ಆಗ್ತಾ ಇದೆ, ಅವರೆಲ್ಲರೂ ಕೂಡ ಸ್ವಲ್ಪ ಜಾಗ್ರತೆ ವಹಿಸುವುದು ತುಂಬ ಸೂಕ್ತ ಅಂತ. ಇನ್ನೆಲ್ಲ ಯಾರೆಲ್ಲ ಈ ಏನಂತೆ ಕಾಸ್ಮೆಟಿಕ್ ಐಟಮ್ಸ್ ಅಂತ ಹೇಳ್ತಾರೆ, ಈ ರೀತಿ ವ್ಯಾಪಾರ ಮಾಡುವವರು, ಅಥವಾ ಈ ಬಟ್ಟೆ ವ್ಯಾಪಾರಸ್ಥರಿಗೆ, ಅಥವಾ ಈ ಹೋಟೆಲ್ ಉದ್ಯೋಗಸ್ಥರಿಗೆ ಅಷ್ಟಾಗಿ ಅಭಿವೃದ್ಧಿ ಇಲ್ಲ ಅಂತ. ಕಾಸ್ಮೆಟಿಕ್ಸು ಮತ್ತು ಬಟ್ಟೆ ಯಾಕೆ ನೋಡಿ, ಇದೆಲ್ಲ ಶುಕ್ರಗ್ರಹನಿಗೆ ಬರುತ್ತೆ ನೋಡಿ. ಅಲಂಕಾರಿಕ ವಸ್ತುಗಳು ಏನಿದೆ ಇದೆಲ್ಲವೂ ಕೂಡ ಶುಕ್ರಗ್ರಹನಿಗೆ ಬರುವಂಥದ್ದು. ಹಾಗಾಗಿ ವೃಷಭ ರಾಶಿಯರಿರ್ತೀರಾ, ಈ ಅಲಂಕಾರಿಕ ವಿಚಾರದಲ್ಲಿ ಅಥವಾ ಬ್ಯೂಟಿಷಿಯನ್ಸ್ ಯಾರಿರ್ತೀರಾ, ಬ್ಯೂಟಿ ಪಾರ್ಲರ್ ಯಾರು ನಡೆಸ್ತಾ ಇರ್ತೀರಾ, ಕೆಲವೊಂದು ತೊಂದರೆಗಳನ್ನು ನೀವು ಅವಶ್ಯಕವಾಗಿ ಅನುಭವಿಸಲೇಬೇಕು ಅಂತ ಹೇಳ್ತಾ ಇದೆ. ಅದ್ರ ಜೊತೆ ಈ ಹೋಟೆಲ್ ಕೆಲಸ ಮಾಡೋರಿಗೂ ಕೂಡ ತೊಂದರೆ, ಅಥವಾ ಏನಾಗುತ್ತೆ ವ್ಯಾಪಾರದಲ್ಲಿ ನಷ್ಟ ಉಂಟಾಗುವಂಥದ್ದು, ಇದೆಲ್ಲ ಇರೋದ್ರಿಂದ ಹೆಚ್ಚಿನ ಜಾಗೃತಿ ವಹಿಸಬೇಕು ನೀವು ವೃಷಭ ರಾಶಿಯವರು ಅಂತ. ಇನ್ನು ವೃಷಭ ರಾಶಿಯವರಿಗೆ ಏನು ಪರಿಹಾರಗಳಿದೆ ಗುರುಗಳೇ? ನೋಡಿ, ನೀವು ತಿಳ್ಕೊಂಬಿಡಿ, ನಿಮ್ಮ ಜಾತಕದಲ್ಲಿ ಯಾರು ಕೆಟ್ಟೋಗಿದ್ದಾರೆ, ಯಾರು ನೀಚ ಸ್ಥಾನದಲ್ಲಿ ಅಂತ ಹೇಳ್ತಿದೀವಿ. ನಿಮಗೆ ಈ ರವಿ ಮತ್ತೆ ಏನಾಗಿದೆ, ಮತ್ತೆ ಈ ಶುಕ್ರ ಗ್ರಹ ನೀಚ ಸ್ಥಾನದಲ್ಲಿರೋದ್ರಿಂದ ಶುಕ್ರನಿಗೆ ಸಂಬಂಧಪಟ್ಟಂತಹ ಪೂಜೆ ಪುನಸ್ಕಾರಗಳು ಮಾಡ್ಕೊಳ್ಳಿ. ಯಾವುದಾದ್ರೂ ಶುಕ್ರಾದಿ, ಈಗ ಶುಕ್ರ ಯಾರಿಗೆ ಅಧಿಪತಿಯನ್ನು ನೋಡ್ಕೊಳ್ಬೇಕು. ಶುಕ್ರ ಗ್ರಹ ಈಗೇನಾದರೂ ಈಗ ವಿಷ್ಣು ದೇವತೆಗಳು ಅಥವಾ ಯಾವುದಾದ್ರೂ ನೀವು ಏನು ಮಾಡೋದು, ಈಗ ನಿಮ್ಮ ಗ್ರಾಮ ದೇವತೆ ಅಥವಾ ಶ್ರೀರಾಮಚಂದ್ರನು, ಆಂಜನೇಯ ಸ್ವಾಮಿ, ನಿಮ್ಮ ಗ್ರಾಮದಲ್ಲಿ ಯಾವ ವಿಷ್ಣುವಿಗೆ ಸಂಬಂಧಪಟ್ಟಂತ ದೇವರಿರುತ್ತೆ ಆ ದೇವಸ್ಥಾನಕ್ಕೆ 48 ದಿನಗಳ ಕಾಲ ಒಂದು ಸಂಕಲ್ಪವನ್ನು ಮಾಡ್ಕೊಳ್ಳಿ. ನಿಮಗೇನಾದರೂ ಈ ವಿಚಾರಗಳಲ್ಲಿ, ಬ್ಯೂಟಿಷಿಯನ್ ವಿಚಾರದಲ್ಲಿ, ಕಾಸ್ಮೆಟಿಕ್ ವಿಚಾರದಲ್ಲಿ, ನಿಮ್ಮ ಹೋಟೆಲ್ ಉದ್ಯೋಗದಲ್ಲಿ ತೊಂದರೆ ಆಗ್ತಾ ಇತ್ತು, ವ್ಯಾಪಾರದಲ್ಲಿ ನಷ್ಟ ಆಗ್ತಾ ಇತ್ತು, ಹಣಕಾಸಿನ ವಿಚಾರ ಯಾರಿಗೋ ಸಾಲ ಕೊಟ್ಟು ತೊಂದರೆಗೆ ಅನುಭವಿಸಿದ್ರಿ, ಈ ರೀತಿ ಇತ್ತು ಅಂದರೆ ಶುಕ್ರನಿಗೆ ಸಂಬಂಧಪಟ್ಟಂಥ ಪೂಜೆಗಳು ಮಾಡ್ಕೊಳ್ಳಿ, ಅನುಕೂಲಗಳು ಆಗುವಂಥದ್ದಾಗುತ್ತೆ. ಎಸ್ ಗುರುಗಳೇನು ಮಿಥುನ ರಾಶಿಯವರಿಗೆ ಹೇಗಿದೆ? ಯಾಕೆಂದ್ರೆ ಈಗ ಗುರುಗ್ರಹ ಮಿಥುನದಿಂದ ಕರ್ಕಾಟಕ ರಾಶಿಗೆ ಬರ್ತಾ ಇದ್ದಾನೆ. ಮಿಥುನದಲ್ಲಿ ಗುರು ಇರೋದಿಲ್ಲ, ಆದ್ರೆ ಗುರುಬಲ ಇರುತ್ತಾ ಮಿಥುನ ರಾಶಿಯವರಿಗೆ ಹೇಗಿದೆ ಗುರುಗಳೇ? ನೋಡಿ, ಗುರು ಏನಾಗುತ್ತೆ ಮಿಥುನದಲ್ಲಿ ಇದ್ದಾಗ ಅಷ್ಟೊಂದು ಅವರಿಗೆ ಅನುಕೂಲಗಳು ಇರೋದಿಲ್ಲ ಅಂತ. ಇವಾಗ ಏನಾಗುತ್ತೆ ತಾತ್ಕಾಲಿಕ ಗುರುಬಲ ಬರುತ್ತೆ ಮಿಥುನ ರಾಶಿಯವರಿಗೆ, ತುಂಬ ಅನುಕೂಲಗಳು ತರುತ್ತೆ. ಇದು ಬದಲಾವಣೆ ಆದರೂ ಕೂಡ ಈ ಏನಾಗುತ್ತೆ ಜನ್ಮ ಗುರು ಬರುವುದರಿಂದ ಈಗ ಮನಸ್ಸಿಗೆ ನೆಮ್ಮದಿ ನಿರಾಳ ಆಗುವಂಥದ್ದು, ಏನೋ ಕಷ್ಟಗಳು. ಮಿಥುನ ರಾಶಿಯವರು ಸಾಮಾನ್ಯವಾಗಿ ಈಗ ಏನು ಅನುಭವಿಸ್ತಿರ್ತೀರಾ, ಯಾವುದೋ ಕಷ್ಟ, ಸುಮ್ಮನೆ ನೆಮ್ಮದಿ ಇರೋದಿಲ್ಲ, ಯಾವುದೋ ಕೆಲಸ ಕಾರ್ಯ ಎಲ್ಲಿ ಮಾಡಿದ್ರು, ಈಗ ನೋಡಿ ಒಂದು ಹತ್ರ ಕೆಲಸ ಮಾಡ್ತಾ ಇರ್ತೀರಾ, ಅದು ಇಷ್ಟ ಇರೋದಿಲ್ಲ, ಇನ್ನೊಂದು ಕಡೆ ಹೋಗ್ಬೇಕು ಅಂದ್ಕೊಳ್ಳೋದು, ಅಥವಾ ಯಾವುದೋ ಮನೆಯಲ್ಲಿ ಕೂಡ ನೆಮ್ಮದಿ ಇರಲ್ಲ, ಅಥವಾ ಏನೋ ವೈಯಕ್ತಿಕ ವಿಚಾರದಲ್ಲಿ ಎಷ್ಟೋ ತೊಂದರೆಗಳನ್ನು ಅನುಭವಿಸ್ತಿರ್ತೀರಲ್ವಾ, ಅದರಿಂದ ನಿಮಗೆ ಮುಕ್ತಿ ಸಿಗುವಂಥದ್ದಾಗುತ್ತೆ, ನಿರಾಳ ಉಂಟಾಗುತ್ತೆ. ಹಣಕಾಸಿನ ವಿಚಾರದಲ್ಲಿ ಕೂಡ ನಿಮಗೆ ಅನುಕೂಲಗಳು ಉಂಟಾಗುವಂಥದ್ದು. ಯಾಕೆಂದರೆ ಗುರು ತುಂಬ 2ನೇ ಮನೆಯಲ್ಲಿ ಗುರು ಬರೆದ್ರೆ, ಅದರಲ್ಲಿ ಏನಾಗುತ್ತೆ ನೋಡಿ, 2ನೇ ಮನೆಯಲ್ಲಿ ಗುರು ಇದ್ದಾಗ, ಅದರಲ್ಲೂ ಉಚ್ಚ ಸ್ಥಾನದಿದ್ದಾಗ ತುಂಬ ಅನುಕೂಲಗಳನ್ನು ನೀವು ಪಡ್ಕೊಳ್ಬೋದು ಅಂತ ಹೇಳುತ್ತೆ. ಹಣಕಾಸಿನ ವಿಚಾರದಲ್ಲಿ ತುಂಬ ವಿಶೇಷವಾಗಿರುತ್ತೆ. ಇನ್ನು ಸಪ್ತಮ ಹಾಗೂ ಕರ್ಮಸ್ಥಾನಾಧಿಪತಿ ಗುರುಗ್ರಹನೇ ಆಗಿದ್ದು, ಗುರುಗ್ರಹ ಉಚ್ಚ ಸ್ಥಾನಕ್ಕೆ ಪ್ರವೇಶ ಮಾಡ್ತಿರೋದ್ರಿಂದ ಏನಾಗ್ತಿದೆ, ವಿವಾಹ ಶುಭ ಕಾರ್ಯಗಳು ನಡೆಯುತ್ತೆ. ನೋಡಿ, ತುಂಬ ಚೆನ್ನಾಗಿದೆ ಇದು. ಯಾರಿಗೆ ಮಿಥುನ ರಾಶಿಯವರಿಗೆ ನಿಮಗೆ ಸಪ್ತಮಾಧಿಪತಿ ಕೂಡ ಗುರುವೇ ಆಗಿರೋದ್ರಿಂದ, ಅದರಲ್ಲೂ ಈ ಗುರು ಏನಾಗಿದೆ ಪರಮೋಚ್ಚ ಸ್ಥಾನ ನಾವು ಹೇಳ್ತಾ ಇದ್ದೀವಿ. ಹಾಗಾಗಿ ಸಪ್ತಮಾಧಿಪತಿ ಆಗಿರೋದ್ರಿಂದ ನಿಮಗೆ ವಿವಾಹಾದಿ ಶುಭ ಕಾರ್ಯಗಳು ಮನೆಯಲ್ಲಿ ನಡೆಯುತ್ತೆ. ಈಗ ಮದುವೆ ಆಗಿಲ್ಲ ಗುರುಗಳೇ, ಇವಾಗ ಗುರುಬಲ ಅವಶ್ಯಕವಾಗಿದೆ.
ಮದುವೆ ವಿಚಾರದಲ್ಲಿ ನಿಮಗೆ ಅನುಕೂಲಗಳಾಗುತ್ತೆ. ಅದಕ್ಕೆ ಬೇಕಾಗಿರುವಂತಹ ನೀವು ಏನು ಮುಂಜಾಗ್ರತಾ ಕ್ರಮಗಳನ್ನು ತಗೊಳ್ಬೇಕು. ಅಥವಾ ಹೆಣ್ಣು ನೋಡೋಕೆ ಹೋಗೋದು, ಗಂಡು ನೋಡೋಕೆ ಹೋಗೋದು, ಅಥವಾ ಮದುವೆ ವಿಚಾರದಲ್ಲಿ ಮುಂದಿಡಿಯುವಾಗ ಮನೆಯಲ್ಲಿ ಯಾರು ಮದುವೆ ಆಗಬೇಕಾಗಿರುತ್ತೆ ಮಿಥುನ ರಾಶಿಯವರು ಇರ್ತಾರೆ, ಅವಶ್ಯಕವಾಗಿ ಮದುವೆ ವಿಚಾರದಲ್ಲಿ ನಿಮಗೆ ಅನುಕೂಲಗಳಾಗುತ್ತೆ. ಉದ್ಯೋಗ ಪ್ರಾಪ್ತಿ ಆಗುವಂಥದ್ದು, ಸರ್ಕಾರಿ ಉದ್ಯೋಗಕ್ಕೂ ಪ್ರಯತ್ನ ಪಟ್ಟರೆ ನಿಮಗೆ ಅನುಕೂಲ ಅಂತ ಹೇಳ್ತಾ ಇದ್ದೀನಿ. ನೋಡಿ, ಈಗ ಒಂದು ಮದುವೆ ವಿಚಾರ ಅಷ್ಟೇ ಅಲ್ಲ, ಶುಭ ಎಲ್ಲ ಕೆಲಸದಲ್ಲೂ ಶುಭ ನಿಮ್ಗೆ ಅನ್ಕೊಂಬಿಡಿ ಮಿಥುನ ರಾಶಿಯವ್ರಿಗೆ. ಯಾಕಂದರೆ ಈಗ ಗುರು ಉಚ್ಚ ಸ್ಥಾನದಲ್ಲಿ ನಿಮ್ಗೆ ಆಶೀರ್ವಾದ ಮಾಡ್ತಾ ಇದ್ದಾನೆ. ನಿಮ್ಮ ಗ್ರಹ ಬಿಟ್ಟು ನಿಮ್ಮ ರಾಶಿ ಬಿಟ್ಟೋದ್ರೂ ಕೂಡ ನಿಮಗೆ ಅದು ಗುರು ಪರಮೋಚ್ಚ ಸ್ಥಾನದಲ್ಲಿ ಹೋಗ್ತಾರೆ. ಯಾಕಂದರೆ ಏನಾದರೂ ನೀಚ ಸ್ಥಾನದಲ್ಲಿ ಹೋಗಿದ್ರೆ ತೊಂದರೆ ಆಗ್ತಾ ಇತ್ತು. ಇಲ್ಲಿ ಪರಮೋಚ್ಚ ಸ್ಥಾನದಲ್ಲಿ ಹೋಗ್ತಿರೋದ್ರಿಂದ ಉದ್ಯೋಗದಲ್ಲಿ ಸರ್ಕಾರಿ ಗೌರ್ಮೆಂಟ್ ಕೆಲಸದ ವಿಚಾರದಲ್ಲಿ ಯಾರು ನೋಡ್ತಾ ಇರ್ತೀರಾ ಅವ್ರಿಗೂ ತುಂಬ ಅನುಕೂಲ, ಪ್ರಮೋಷನ್ ಸಿಗುವಂಥದ್ದಾಗುತ್ತೆ. ಇನ್ನು ಅಥವಾ ಏನಾದರೂ ನೀವು ಮಾಡುವಂಥ ಕೆಲಸ ಕಾರ್ಯಗಳು ಉತ್ತಮವಾಗಿರೋ ರೀತಿಯಲ್ಲಿ ಅಭಿವೃದ್ಧಿ ಹೊಂದ್ತೀರಾ ಅಂತ. ಇನ್ನು ಏನಾಗುತ್ತೆ, ವ್ಯಯಾಧಿಪತಿ ಹಾಗೂ ಪಂಚಮಾಧಿಪತಿ ಶುಕ್ರ ನೀಚ ಸ್ಥಾನದಲ್ಲಿ ಇರೋದ್ರಿಂದ, ಈ ಶುಕ್ರ ಮಾತ್ರ ನೀಚ ಸ್ಥಾನದಲ್ಲಿದ್ದಾನೆ. ಯಾಕಂದರೆ ವ್ಯಯಾಧಿಪತಿ ಬಂದರೆ ಪಂಚಮದಲ್ಲಿ, ಪಂಚಮಾಧಿಪತಿ ಶುಕ್ರ ಆಗಿರೋದ್ರಿಂದ ಏನಾಗುತ್ತೆ, ನೀಚ ಸ್ಥಾನದಲ್ಲಿ ಇರೋದ್ರಿಂದ ಹೆಚ್ಚು ಬಟ್ಟೆಗಳು ಹಾಗೂ ಅಥವಾ ಆಭರಣ ಖರೀದಿ ಮಾಡುವಂತಹ ಅವಕಾಶಗಳು ನಿಮ್ಗೆ ಹೆಚ್ಚಾಗುತ್ತೆ. ನೋಡಿ, ನೀಚದಲ್ಲಿ ಬಂದರೂ ಕೂಡ ಏನಾಗುತ್ತೆ, ನಿಮಗೆ ಆ ಯೋಗ ಸಿಗುತ್ತೆ ಅಂತ. ಯಾಕಂದರೆ ಏನಾಗುತ್ತೆ, ಈಗ ಏನಂತೆ, ಈಗ ಯೋಗ ಅನ್ನುವಂಥದ್ದು ಎಷ್ಟೋ ಬದಲಾವಣೆಯಿಂದನೂ ಕೂಡ ಆಗ್ತಾ ಇರುತ್ತೆ. ಈ ಗುರು ಬದಲಾವಣೆಯಿಂದ ಶುಕ್ರ ನೀಚ ಸ್ಥಾನದಲ್ಲಿದ್ದರೂ ಕೂಡ ಗುರು ಬಲ ಗಟ್ಟಿ ಇರೋದ್ರಿಂದ ನಿಮಗತ್ತೆ ಈ ಆಭರಣ ತೊಗೊಳ್ಲಿಕ್ಕೆ ಅಥವಾ ಹೊಸ ಹೊಸ ಬಟ್ಟೆ ತೊಗೊಳ್ಲಿಕ್ಕೆ ನಿಮಗೆ ಅನುಕೂಲಗಳು ಅಂತ. ಇನ್ನು ಚತುರ್ಥದಲ್ಲಿ ನೀಚ ಶುಕ್ರ ಅಂತ ಹೇಳಿ ನೋಡಿ, ಈಗ ಚತುರ್ಥದಲ್ಲಿ ನೀಚ ಶುಕ್ರ ಮತ್ತು ಪಂಚಮದಲ್ಲಿ ನೀಚ ರವಿ ಪ್ರಭಾವದಿಂದ ಇದನ್ನು ತಿಳ್ಕೊಳ್ಬೇಕು. ಚತುರ್ಥದಲ್ಲಿ 4ನೇ ಮನೆಯಲ್ಲಿ ನಿಮಗೆ ಶುಕ್ರ ನೀಚನಾಗಿದ್ದಾನೆ, ಮತ್ತು ಪಂಚಮದಲ್ಲಿ ಕೂಡ ಈಗ ರವಿ ಕೂಡ ನೀಚನಾಗಿದ್ದಾನೆ. ಇದರಿಂದ ಏನು, ನಿಮಗೆ ತಾಯಿ ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಕೊಡಬೇಕು ಅಂತ ಹೇಳ್ತಾ ಇದ್ದೆ. ನೋಡಿ, ಯಾರೆಲ್ಲ ಈಗ ಈ ಮಿಥುನ ರಾಶಿಗಳು ಇರ್ತೀರ, ತಾಯಿಯ ಆರೋಗ್ಯದ ಕಡೆ ನೀವು ಸ್ವಲ್ಪ ಗಮನವನ್ನು ಕೊಡಬೇಕು. ವಿನಾಕಾರಣ ನಿಮ್ಮ ತಾಯಿಯ ಆರೋಗ್ಯದ ಮೇಲೆ ಪ್ರಭಾವ ಬೀಳುವಂಥದ್ದಾಗುತ್ತೆ. ಏನು ಹೇಳ್ತಾರೆ, ಗರ್ಭಕೋಶಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು ಉಂಟಾಗುವಂಥದ್ದಾಗುತ್ತೆ. ಯಾಕಂದರೆ ಅವಶ್ಯಕವಾಗಿ ನೀವು ತಿಳ್ಕೊಳ್ಬೇಕು, ತಾಯಿಗೆ ಸಂಬಂಧಪಟ್ಟಂಥ ತೊಂದರೆಗಳು ಅಥವಾ ಗರ್ಭಕೋಶಕ್ಕೆ ಸಂಬಂಧಪಟ್ಟಂಥ ತೊಂದರೆಗಳನ್ನು ಅವಶ್ಯಕವಾಗಿ ಎದುರಿಸಬೇಕಾಗುತ್ತೆ. ಹಾಗಾಗಿ ತುಂಬ ಜಾಗ್ರತೆ ವಹಿಸೋದು ತುಂಬ ವಿಚಾರ. ಇದ್ರ ಜೊತೆ ಪಿತ್ರಾರ್ಜಿತ ಆಸ್ತಿ ವಿವಾದಗಳು ಉಂಟಾಗುವ ಸಾಧ್ಯತೆ ಅಂತ ಹೇಳ್ತಾ ಇದ್ದೆ. ನೋಡಿ, ಇದನ್ನು ಕೂಡ ತಿಳ್ಕೊಳ್ಬೇಕು. ಯಾಕಂದರೆ ಈಗ ರವಿ ಕೂಡ ನೀಚ ಮತ್ತು ಶುಕ್ರ ಕೂಡ ನೀಚನಾಗಿರೋದ್ರಿಂದ ಈ ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲಿ ತೊಂದರೆಗಳು ಉಂಟಾಗ್ಬಿಡುತ್ತೆ. 48 ದಿನಗಳ ಕಾಲ ಅವಶ್ಯಕವಾಗಿ ತುಂಬ ಜಾಗೃತರಾಗಿರಿ. ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲಿ ಏನಾದರೂ ಮಾತುಕತೆಗಳಿರೋದು ಅಥವಾ ಆಸ್ತಿ ಹಂಚಿಕೆ ವಿಚಾರ ಇದ್ದರೆ ನಿಮಗೆ ಮೋಸ ಮಾಡಿಬಿಡ್ತಾರೆ. ತುಂಬ ಜಾಗೃತರಾಗಿರಬೇಕು. ಹಾಗಾಗಿ ತುಂಬ ಹೆಚ್ಚಿನ ಜಾಗ್ರತೆಯನ್ನು ಈ ಮಿಥುನ ರಾಶಿಯವರು ಆಸ್ತಿ ವಿಚಾರದಲ್ಲಿ ಮತ್ತು ತಂದೆ ತಾಯಿಯ ವಿಚಾರದಲ್ಲಿ ನೀವು ತುಂಬ ಜಾಗೃತರಾಗಿರೋದು ತುಂಬ ಒಳ್ಳೇದಾಗುತ್ತೆ ನಿಮಗೆ ಅಂತ. ಇನ್ನು ಸರಳ ಪರಿಹಾರಗಳು ಏನಿದೆ? ಸಾಮಾನ್ಯವಾಗಿ ಶುಕ್ರ, ಇವ್ರಿಗೂ ಕೂಡ ಶುಕ್ರ ಮತ್ತೆ ಏನು ಈ ರವಿ ನೀಚನಾಗಿರೋದ್ರಿಂದ ತಾಯಿಗೆ ಅಥವಾ ನಿಮ್ಮ ತಂದೆಗೆ ತೊಂದರೆಗಳಾಗ್ತಾ ಇತ್ತು, ಆಸ್ತಿ ವಿಚಾರದಲ್ಲಿ ತೊಂದರೆಗಳಾಗ್ತಾ ಇತ್ತು ಅಂತಂದರೆ ನೀವು ಅದಕ್ಕೆ ತಕ್ಕಂತೆ ಪರಿಹಾರಗಳು ಮಾಡ್ಕೊಳ್ಳಿ. ಇನ್ನು ಗೌರ್ಮೆಂಟ್ ಕೆಲಸ ಅಂತ ಹೇಳಿದ್ವಿ, ಗುರುಗಳೇನೋ ಗೌರ್ಮೆಂಟ್ ಕೆಲಸ ಅಂತ ಹೇಳಿದ್ರೆ ನಮ್ಗೆ ಅನುಕೂಲ ಆಗ್ತಾ ಇಲ್ಲ ಅಂಥವ್ರು ಕೂಡ ಈ ಶುಕ್ರನಿಗೆ ಮತ್ತೆ ರವಿಗೆ ಸಂಬಂಧಪಟ್ಟಂಥ ಪೂಜೆಗಳನ್ನು ಮಾಡ್ಕೊಳ್ಳಿ. ಅಥವಾ ನವಗ್ರಹಗಳ ದೇವಸ್ಥಾನಗಳಿಗೆ ಹೋಗಿ ನೀವು ಪ್ರತಿ ಶನಿವಾರಗಳು 48 ದಿನಗಳ ಕಾಲ ಈ ಶನಿವಾರಗಳು ಹೋಗಿ ಪೂಜೆಗಳು ಮಾಡ್ಕೊಂಡು ಬನ್ನಿ. ನವಗ್ರಹಗಳಿಗೆ ಅಭಿಷೇಕಗಳನ್ನು ಮಾಡಿಸಿ, ನಿಮಗೆ ಅನುಕೂಲ ಆಗುತ್ತೆ, ಅಭಿವೃದ್ಧಿ ಕೂಡ ಆಗುವಂಥದ್ದಾಗುತ್ತೆ. ಎಸ್ ಗುರುಗಳೇನು, ಮಿಥುನ ರಾಶಿ ಆಯಿತು, ಮುಂದಿನ ರಾಶಿ ಕರ್ಕಾಟಕ ರಾಶಿಯವರಿಗೆ ಈ ಗುರು ಫಲ ಹೇಗಿದೆ? ನೋಡಿ, ಸಾಮಾನ್ಯವಾಗಿ ಗುರು ಜನ್ಮದಲ್ಲಿದ್ದಾಗ ಕೆಲವೊಂದು ತೊಂದರೆಗಳನ್ನು ಎದುರಿಸಬೇಕು ಅಂತ. ಆದರೆ ಕರ್ಕಾಟಕ ರಾಶಿಯವರಿಗೆ ಜನ್ಮದಲ್ಲಿ ಪರಮೋಚ್ಚ ಸ್ಥಾನದಲ್ಲಿರೋದ್ರಿಂದ ಏನಾಗುತ್ತೆ, ತುಂಬ ಚೆನ್ನಾಗಿ ಹಣ ಸಂಪಾದನೆ ಆಗುತ್ತೆ ನಿಮಗೆ. ಈಗ ಗುರು ಮಿಥುನದಿಂದ ಕರ್ಕಾಟಕ ರಾಶಿಗೆ ಬರ್ತಿರೋ? ಹೌದು, ಕರ್ಕಾಟಕದಕ್ಕೆ ಜನ್ಮ ಅಂತ ಹೇಳ್ತೀವಿ ನಾವು. ಯಾವ ರಾಶಿಯಲ್ಲಿ ಗುರು ಇರ್ತೇನೆ ಅದು ಜನ್ಮ ಗುರು ಅಂತ. ಹಾಗಾಗಿ ಜನ್ಮದಲ್ಲಿ ಅಷ್ಟೊಂದು ಫಲ ಕೊಡೋದಿಲ್ಲ ಗುರುಗ್ರಹ. ಆದರೆ ಈ ಮಿಥುನ ರಾಶಿಯವ್ರಿಗೆ ಅನುಕೂಲ ಆಗ್ತದೆ ನೋಡಿ ಈಗ, ಯಾಕಂದರೆ ದ್ವಿತೀಯದಲ್ಲಿ ಬರೋದ್ರಿಂದ ಅವ್ರಿಗೆ ಅನುಕೂಲ. ನಾನು ಹೇಳಿದೆ, ಇವ್ರು ಎಷ್ಟೇ ಹಣ ಸಂಪಾದನೆ ಮಾಡ್ಬೋದು, ಸಂಪಾದನೆ ಮಾಡ್ತಾರೆ, ಆದರೆ ಅದು ಉಳಿಯೋದಿಲ್ಲ ಅಂತ ಹೇಳುತ್ತೆ. ಹಾಗಾಗಿ ತುಂಬ ಎಚ್ಚರಿಕೆಯಿಂದ ಇರಬೇಕು. ನೀವು ಹಣ ಸಂಪಾದನೆ ಮಾಡುವಂಥದ್ದು ಅಲ್ವಾ, ಇಲ್ಲಿ ಹಣ ಸಂಪಾದನೆ ಯಾರು ಬೇಕಾದ್ರೂ ಮಾಡ್ಬೋದು, ಯಾವ ರೀತಿ ಬೇಕಾದರೂ ಮಾಡ್ಬೋದು. ಅದನ್ನು ಸಂರಕ್ಷಣೆ ಮಾಡುವ ಕಡೆ ಗಮನ ಕೊಡಬೇಕು ನೀವು. ಯಾಕಂದರೆ ಗುರುಗಳು ಹೇಳ್ತಾ ಇದ್ದಾರೆ, ಏನೋ ಬದಲಾವಣೆಯಿಂದ ನಮ್ಗೆ ಅನುಕೂಲ. ಹೌದು, 100% ಆಗುತ್ತೆ. ನಿಮಗೆ ನಿಮ್ಮ ವ್ಯಾಪಾರಗಳು ಅಭಿವೃದ್ಧಿ ಆಗುತ್ತೆ, ಉದ್ಯೋಗ ಅಭಿವೃದ್ಧಿ ಆಗುತ್ತೆ, ಹಣ ಬರಬೇಕಾಗಿರೋ ಬಾಕಿ ಹಣ ಎಲ್ಲ ಬರುತ್ತೆ. ಆದರೆ ಅದನ್ನು ಸಂರಕ್ಷಣೆ ಮಾಡೋ ಕಡೆ ಗಮನವನ್ನು ನೀವು ಕೊಡಬೇಕು ಅಂತ ಹೇಳುತ್ತೆ. ಇನ್ನು ಭಾಗ್ಯಸ್ಥಾನಾಧಿಪತಿ ಚತುರ್ಭಾವಾಧಿಪತಿ ಶುಕ್ರ ಗ್ರಹ ನೀಚ ಸ್ಥಾನದಲ್ಲಿರೋದ್ರಿಂದ, ಯಾಕೆಂದರೆ ಶುಕ್ರ ನೀಚನಾಗ್ಬಿಟ್ಟಿದ್ದಾನೆ, ಎಲ್ಲರಿಗೂ ಅದೆಲ್ಲ ಸರ್ವೇ ಸಾಮಾನ್ಯ. ಯಾಕಂದರೆ ಶುಕ್ರ ನೀಚನಾಗಿರೋದ್ರಿಂದ ಏನಾಗುತ್ತೆ, ಇದರಲ್ಲಿ ಈಗ ನೋಡಿ, ಈಗ ನಾವು ತಿಳ್ಕೊಳ್ಬೇಕು, ಭಾಗ್ಯಸ್ಥಾನಾಧಿಪತಿ ಚತುರ್ಭಾವದಲ್ಲಿ, ಚತುರ್ಭಾವ ನಾವು ಏನು ಸೂಚನೆ ಮಾಡುತ್ತೆ, ಇದು ಅಣ್ಣ ತಮ್ಮಂದಿರು ಅಥವಾ ಅಕ್ಕ ತಂಗಿರು ಸೂಚನೆ ಮಾಡುತ್ತೆ. ಇದರಿಂದ ಏನಾಗುತ್ತೆ ನೋಡಿ, ಶುಕ್ರ ಗ್ರಹ ನೀಚ ಸ್ಥಾನ ಇರೋದ್ರಿಂದ ಅಣ್ಣ ತಮ್ಮಂದಿರಲ್ಲಿ ಅಥವಾ ಅಕ್ಕ ತಂಗಿರಲ್ಲಿ ನಡುವೆ ಪಿತ್ರಾರ್ಜಿತ ಆಸ್ತಿ ವಿವಾದಗಳು ಉಂಟಾಗುತ್ತೆ ಅಂತ ಹೇಳ್ತಾ ಇದೆ. ನೋಡಿ, ನೀವು ತಿಳ್ಕೊಳ್ಬೇಕು, ಚತುರ್ಥ ಭಾವದಲ್ಲಿ ನಿಮಗೆ ಕರ್ಕಾಟಕದಿಂದ ಚತುರ್ಥ ಭಾವದಲ್ಲಿ ಶುಕ್ರ ನೀಚನಾಗಿರೋದ್ರಿಂದ ಏನಾಗ್ತಾ ಇದೆ, ಅಕ್ಕ ತಂಗಿಯರು ಅಣ್ಣ ತಮ್ಮದರ ನಡುವೆ ಏನಾಗುತ್ತೆ, ಈಗ ಸಾಮಾನ್ಯವಾಗಿ ಸರ್ವಸಾಮಾನ್ಯವಾಗಿ ನಾವು ಎಷ್ಟೋ ಜನ ಆಸ್ತಿ ವಿಚಾರದಲ್ಲಿ ತೊಂದರೆಗಳು ಮಾಡ್ಕೊಳ್ಳೋದು ನೋಡ್ತಾ ಇರ್ತೀವಿ.
ಆದರೆ ಎಷ್ಟೋ ಜನ ನೋಡಿ ಎಷ್ಟು ಚೆನ್ನಾಗಿ ಅವರು ಈಗ ಆಯಿತು ನಿಮಗೆ ಏನೇನು ಬರುತ್ತೆ ಅದೆಲ್ಲ ನೋಡಿಕೊಂಡು ಅವ್ರ ಆಸ್ತಿ ಹಂಚಿಕೆ ಮಾಡಿಕೊಂಡು ಇವಾಗಲೂ ಕೂಡ ಎಷ್ಟೋ ಅನ್ಯೋನ್ಯವಾಗಿದ್ದಾರೆ. ಆದರೆ ಇವರಿಗೆ ಯಾರಾಗುತ್ತೆ, ಈಗ ಎಲ್ಲ ಕರ್ಕಾಟಕ ರಾಶಿಗಳು ಇರ್ತೀರಾ, ಆಸ್ತಿ ವಿಚಾರದಲ್ಲಿ ತೊಂದರೆಗಳು ಉಂಟಾಗುವಂಥದ್ದಾಗುತ್ತೆ, ಅಥವಾ ಬಾಂಧವ್ಯ ಅಷ್ಟಾಗಿರಲ್ಲ, ಅಣ್ಣ ತಮ್ಮದ ಅಕ್ಕ ತುಂಬ ಬಿಟ್ಟು ಹೋಗುವಂಥದ್ದು, ಮನಸ್ತಾಪಗಳಾಗುವಂಥದ್ದು ಸ್ವಂತ. ತಾತ್ಕಾಲಿಕವಾಗಿ ಮಾತ್ರ. ಹೌದು, ತಾತ್ಕಾಲಿಕವಾದ್ರೂ ಕೂಡ ಈಗ ಏನಂತ, ಈಗ ಮನಸ್ತಾಪಗಳಾಯ್ತು ಅಂದ್ರೆ ಅದು ಶಾಶ್ವತನೇ, ಅದು ಪರಿಣಾಮಗಳು ಶಾಶ್ವತ. ಹಾಗಾಗಿ ನಾವು ಏನು ಮಾಡ್ಬೇಕು, ಇಂಥ ಸಮಯದಲ್ಲಿ ಸ್ವಲ್ಪ ಜಾಗೃತರಾಗಿದ್ರೆ ಅದು ಅನುಕೂಲ. ಬೀಸೋ ದೊಣ್ಣೆಯಿಂದ ತಪ್ಸ್ಕೊಳ್ಬೇಕು ಅಂತ ನೋಡಿ, ಆ ರೀತಿನ ಅಷ್ಟೇನಿದು. ನಾವು ಜಾತಕ ನೋಡೋದೇ ಅದೇ ವಿಚಾರ. ನಮಗೆ ಈ ನವಗ್ರಹಗಳು ಯಾವ ರೀತಿ ಪ್ರಭಾವ ಬೀರುತ್ತೆ ಅಂತಂದ್ರೆ, ಅಲ್ಲೊಂದು ಮುಂದೆ ಏನು ಕಷ್ಟ ನಷ್ಟ ನೋವು ನಲಿವಿದೆ ಅದನ್ನ ತೋರಿಸ್ತಾರೆ, ಅದು ಇಂಡಿಕೇಶನ್ ಮಾಡುತ್ತೆ. ಅದನ್ನು ನಾವು ನೋಡಿಗ ನಾವು ಜಾತಕ ಫಲ ಹೇಳುವಾಗ ನಾವು ಹೇಳ್ತೀವಿ, ಒಂದು ರಸ್ತೆಯಲ್ಲಿ ಹೋಗುವಾಗ ಒಂದು ನಮಗೆ ಅಲ್ಲಿ ನನ್ನ ಇಂಡಿಕೇಶನ್ ಬೋರ್ಡ್ ಹಾಕಿರ್ತಾರೆ, ಸೂಚನಾ ಫಲಕಗಳು, ತೀವ್ರ ತಿರುವಿದೆ, ಅಪಘಾತ ವಲಯ ಅಂತ. ಈ ಅಪಘಾತ ವಲಯ ಬೋರ್ಡ್ ಇದ್ದಾಗ ನಾವು ಹೆಂಗೆ ಮಾಡಬೇಕು, ನಿಧಾನಕ್ಕೆ ಹೋಗ್ಬೇಕಲ್ಲಿ. ಅಪಘಾತ ವಲಯ ಅಂತ ಬೋರ್ಡ್ ಇಂಡಿಕೇಶನ್ ಬೋರ್ಡ್ ಇದ್ರೂ ಕೂಡ ನಾವು ಜೋರಾಗಿ ಹೋತಂದ್ರೆ ಅದು ಅಪಘಾತ ಆಗೇ ಆಗುತ್ತೆ. ಅದೇ ರೀತಿಯೇ ಕೂಡ ನಿಮಗೂ ಕೂಡ ಇರುವಂಥದ್ದು. ಕರ್ಕಾಟಕ ರಾಶಿಯವರು ತುಂಬ ವಿಶೇಷವಾಗಿರುವಂಥ ಮಾಹಿತಿ. ಆಸ್ತಿ ವಿಚಾರದಲ್ಲಿ ತುಂಬ ತೊಂದರೆಗಳು ತಗೊಳ್ಬೇಡಿ. ಅಕ್ಕ ತಂಗಿಯರು ಅಣ್ಣ ತಮ್ಮಂದಿರ ಜೊತೆ ಹುಷಾರಾಗಿರಬೇಕು. ಇನ್ನು ಬೆಲೆ ಬಾಳುವ ವಸ್ತು ಕಳಬಾಗುವ ಸಾಧ್ಯತೆ ಕೂಡ ಇದೆ, ಅದರೊಟ್ಟಿಗೆ ನೋಡ್ಕೊಳ್ಳಿ. ಸುಮ್ಮನೆ ಯಾವುದೋ ತುಂಬ ಐಷಾರಾಮಿ ವಸ್ತುಗಳು, ಬೆಲೆ ಬಾಳುವ ವಸ್ತುಗಳು ಇಟ್ಕೊಂಡಿರ್ತೀರಾ. ಇವಾಗ ಎಲ್ಲ ಬೆಲೆ ಬಾಳುವ ವಸ್ತುಗಳಿಗೆ ಮೊಬೈಲ್ಸ್ ಕೂಡ ತುಂಬ ಬೆಲೆ ಬಾಳುವಂಥ ವಸ್ತುಗಳಿರುತ್ತೆ, ಅಥವಾ ಬಂಗಾರಗಳು ಒಡವೆಗಳನ್ನು ನೀವು ಕಳ್ತನ ಆಗುತ್ತೆ ಅಥವಾ ಕಳೆದುಕೊಳ್ಳುವಂತಹ ಒಂದು ಜಾಗರೂಕರ ಇರಬೇಕು ಅಂತ ಹೇಳುತ್ತೆ. ಇನ್ನು ಕೆಲಸ ಕಾರ್ಯಗಳು ವಿಳಂಬ ಹಾಗೂ ಶತ್ರುಗಳು ಹೆಚ್ಚಾಗ್ತಾರೆ ಅಂತ ಹೇಳ್ತಾರೆ ನೋಡಿ. ಯಾಕಂದ್ರೆ ತುಂಬ ತಡೆ ಆಗುತ್ತೆ. ಗುರು ಬದಲಾವಣೆ ಇಷ್ಟೆಲ್ಲ ಅನುಭವಿಸ್ಲೇಬೇಕು ನೀವು. ಇಷ್ಟು ದಿನ ಚೆನ್ನಾಗಿರುತ್ತೋ, ಗುರು ಅನುಕೂಲ ಒಳ್ಳೆಯ ಸ್ಥಾನದಲ್ಲಿದ್ದ, ನಿಮ್ಗೆ ಯಾವುದೋ ಮನೆ ಕಟ್ಟಬೇಕು ಅಂತ ರೆಡಿ ಆಗಿರ್ತೀರಾ. ಈಗೇನಾಗುತ್ತೆ, ವಿಳಂಬ, ಅರ್ಧ ಮನೆ ಆಗ್ಬಿಟ್ಟಿರುತ್ತೆ, ಮುಂದೆ ಹೋಗ್ಲಿಕ್ಕೆ ಅನುಕೂಲಗಳು ಆಗ್ತಿರಲ್ಲ, ಕೆಲಸಗಾರರು ತೊಂದರೆ ಮಾಡ್ತಾರೆ, ಅಲ್ಲಿರೋ ನೋಡಿ ಕಳವಾಗುತ್ತೆ, ಅಲ್ಲಿಕ್ಕಿರುವಂಥ ನೀವು ಕಬ್ಬಣನ್ನು ಸಿಮೆಂಟ್ ಯಾರು ಹೊತ್ಕೊಂಡು ಹೋಗ್ಬಿಡ್ತಾರೆ, ಕೆಲವೊಂದು ಒಳ್ಳೊಳ್ಳೆ ಬೆಳೆ ಬಾಳುವ ವಸ್ತುಗಳು ಕಳೆದು ಹೋಗುವಂಥದ್ದೆಲ್ಲ ಆಗುತ್ತೆ. ಹಾಗಾಗಿ ತುಂಬ ಜಾಗೃತ ವಹಿಸಿದ್ರೆ ನಿಮಗೆ ಸೂಕ್ತ ಅಂತ. ಕೆಲಸ ಕಾರ್ಯಗಳು ತುಂಬ ಸ್ವಲ್ಪ ತಡ ಆಗೋದು, ಶತ್ರುಗಳು ಕಾಟ ಹೆಚ್ಚಾಗುವಂಥದ್ದೆಲ್ಲ ಆಗುತ್ತೆ. ಇನ್ನು ಪಿತೃಸ್ಥಾನದಲ್ಲಿ ವಕ್ರಶನಿ ಪಿತೃಸ್ಥಾನಾಧಿಪತಿ ಹಾಗೂ ಷಷ್ಠಮಾಧಿಪತಿ ಗುರುಗ್ರಹವಾಗಿದ್ದು, ಗುರು ಉಚ್ಚ ಸ್ಥಾನದಲ್ಲಿ ಇರೋದ್ರಿಂದ ಪಿತ್ರಾರ್ಜಿತ ಆಸ್ತಿ ಅಥವಾ ಸಂಪಾದನೆ ಮಾಡಿದ ಹಣ ಬಂದರೂ ಉಳಿದಿಲ್ಲ ಅಂತ ಹೇಳ್ತಾ ಇದೆ. ಅದು ಆಸ್ತಿ ವಿಚಾರದಲ್ಲಿ ತುಂಬ ತೊಂದರೆನೇ ಹೇಳ್ತಾ ಇದ್ದಾರೆ ನೋಡಿ. ಯಾಕಂದರೆ ಉಚ್ಚ ಸ್ಥಾನದಲ್ಲಿ ಈ ಒಂದು ಗ್ರಹಗಳು ಇದ್ದರೂ ಕೂಡ ನಿಮ್ಗೇನಾಗ್ತಾ ಇದೆ, ಪಿತ್ರಾರ್ಜಿತ ಆಸ್ತಿ ಮತ್ತು ಸಂಪಾದನೆ ಮಾಡಿದ ಆಸ್ತಿ ಕೂಡ, ಪಿತ್ರಾರ್ಜಿತ ಆಸ್ತಿ ಅದು ಒಂದು ಕಡೆ ಆತಂದರೆ ನೀವು ಎಷ್ಟೋ ಕಷ್ಟಪಟ್ಟು ಸಂಪಾದನೆ ಮಾಡಿರ್ತೀರ. ಯಾದರೆ ಈಗ ವಕ್ರಶನಿ ಪಿತೃಸ್ಥಾನಾಧಿಪತಿಯ ಮತ್ತು ಷಷ್ಠಮಾಧಿಪತಿಯಲ್ಲಿ ಗುರು ಇದ್ದಾಗ ಏನಾಗುತ್ತೆ, ಈ ಆಸ್ತಿ ವಿಚಾರ ಪಿತೃ ವಿಚಾರ ಮತ್ತು ನೀವು ಏನು ಓನಾಗಿ ಸಂಪಾದನೆ ಮಾಡಿರ್ತೀರ ಅಂಥದ್ದು ಕೂಡ ನಿಮಗೆ ಕಳೆದುಕೊಳ್ಳುವಂತಹ ಅವಕಾಶಗಳು ಹೆಚ್ಚಾಗಿರುತ್ತೆ ಅಂತ ಹೇಳ್ತಾ ಇದೆ. ಇದ್ರ ಜೊತೆ ನಿಮ್ಮ ಜನ್ಮಗುರು ಉಚ್ಚ ಸ್ಥಾನದಲ್ಲಿರುವುದನ್ನು ಹಣಕಾಸಿನ ವಿಚಾರದಲ್ಲಿ ಯಾವುದೇ ತೊಂದರೆ ಇರೋದಿಲ್ಲ ನೋಡಿ. ಜನ್ಮಗುರು ನಾನು ಹೇಳಿದೆ ಯಾವಾಗಲೇ, ಯಾಕಂದರೆ ಜನ್ಮದಲ್ಲಿ ನೀಚ ಸ್ಥಾನದಲ್ಲಿದ್ದರೆ ಹಣದ ವಿಚಾರವಾಗಿ ತೊಂದರೆ, ಆದರೆ ಹಣದ ವಿಚಾರವಾಗಿ ಅನುಕೂಲ ಇದೆ, ಹಣ ಬರುತ್ತೆ, ಅದರ ತುಂಬ ಹುಷಾರಾಗಿ ಇಟ್ಕೊಳ್ಬೇಕು. ಅದರ ಸಂರಕ್ಷಣೆ ಮಾಡುವಂಥ ಗಮನ ಕೊಟ್ಟಾಗ ನಿಮ್ಗೆ ಯಾರೆಲ್ಲ ಕರ್ಕಾಟಕ ರಾಶಿಗಳು ಇರ್ತೀರ ಅನುಕೂಲ ಆಗುವಂಥದ್ದಾಗುತ್ತೆ. ಇನ್ನು ಕರ್ಕಾಟಕ ರಾಶಿಗೆ ಪರಿಹಾರಗಳೇನಿದೆ ನೋಡಿ, ಕರ್ಕಾಟಕ ರಾಶಿಯವರಿಗೆ ಯಾರಿಗಾದ್ರೂ ನಿಮಗೆ ಆಸ್ತಿ ವಿಚಾರದಲ್ಲಿ ತೊಂದರೆ, ಅಣ್ಣ ತಮ್ಮಂದಿರ ವಿಚಾರದಲ್ಲಿ ತೊಂದರೆಗಳು ಆಗ್ತಾ ಇತ್ತು ಅಂತಂದರೆ, ಶನಿ ವಕ್ರ ಶನಿ ಇದ್ದಾನೆ, ಅದರ ಹೇಳ್ತಾ ಇರುವಂಥ ವಕ್ರ ಶನಿ ಅಷ್ಟಮಾಧಿಪತಿಯಲ್ಲಿ ಇರೋದ್ರಿಂದ ನಿಮಗೆ ಏನಾಗ್ತದೆ, ತೊಂದರೆಗಳನ್ನು ಅವಶ್ಯಕವಾಗಿ ಅನುಭವಿಸಬೇಕಾಗುತ್ತೆ. ಶನಿಗೆ ಸಂಬಂಧಪಟ್ಟಂತಹ ಪೂಜೆಗಳು, ರವಿಗೆ ಸಂಬಂಧಪಟ್ಟಂತಹ, ಶುಕ್ರನಿಗೆ ಸಂಬಂಧಪಟ್ಟಂತಹ ಪೂಜೆಗಳನ್ನು ನೀವು ಅವಶ್ಯಕವಾಗಿ ಮಾಡ್ಕೊಳ್ಳಿ. ಇದರಿಂದ ಏನಾಗುತ್ತೆ, ಅಕ್ಕ ತಂಗಿಯರಲ್ಲಿ ಏನಾದರೂ ಸಂಬಂಧ ಕೆಟ್ಟೋಗಿದ್ರೆ ಅದು ಒಳ್ಳೆಯದಾಗುವಂಥದ್ದು, ಅಥವಾ ಆಸ್ತಿ ಹಂಚಿಕೆ ವಿಚಾರದಲ್ಲಿ ತೊಂದರೆಗಳಾಗಿದ್ರೂ ಕೂಡ ಅದು ನಿಮಗೆ ಅನುಕೂಲಗಳನ್ನು ತರುವಂಥದ್ದಾಗುತ್ತೆ. ಗುರುಗಳೇ, ತಾವು ಹೇಳ್ತಿದ್ರಿ ಈಗ ಕರ್ಕಾಟಕ ರಾಶಿಯವರ ಫಲಾನುಫಲ ಹೇಗಿದೆ ಅನ್ನುವಂಥದ್ದು. ಇನ್ನು ಮುಂದಿನ ರಾಶಿ ಸಿಂಹ ರಾಶಿ, ಇವರಿಗೆ ಗುರುಬಲ ಇದೆಯಾ, ಹೋಯ್ತಾ, ಹೇಗಿದೆ ಗುರುಗಳೇ? ಅವಶ್ಯಕವಾಗಿ ಸಿಂಹ ರಾಶಿಯವರು ತಿಳ್ಕೊಳ್ಬೇಕಾಗಿರೋಂಥ ಮಾಹಿತಿ ಇದು. ಸಾಮಾನ್ಯವಾಗಿ ಗುರುಬಲ ಇತ್ತು ಸಿಂಹರಾಶಿಯವರಿಗೆ, ಹಂಗಾಗಿ ಈ ವರ್ಷ ಒಳ್ಳೊಳ್ಳೆ ಕೆಲಸಗಳೆಲ್ಲ ಆಗ್ತಾ ಇದೆ, ಮದುವೆ ವಿಚಾರದಲ್ಲಿ ಅನುಕೂಲಗಳು ಆಗ್ತಾ ಇದೆ. ಆದರೆ ಈಗ ತಾತ್ಕಾಲಿಕ ಗುರುಬಲ ಕಳೆದುಕೊಳ್ತೀರ ನೀವು ಅವಶ್ಯಕವಾಗಿ ತಿಳ್ಕೊಳ್ಳಿ. ಗುರು ಸಂಚಾರದಿಂದ ಏನಾಗ್ತಾ ಇದೆ, ತಾತ್ಕಾಲಿಕವಾಗಿ ಗುರುಬಲವನ್ನು ಕಳೆದುಕೊಳ್ತೀರಿ. ಇದರಿಂದ ಏನಾಗ್ತಿದೆ, ರಾಶಾಧಿಪತಿ ತೃತೀಯದಲ್ಲಿ ರವಿ ನೀಚನಾಗಿದ್ದಾನೆ. ನಿಮ್ಮ ರಾಶಾಧಿಪತಿ ಯಾವಾಗಲೂ ಹೇಳಿದೆ, ಸಿಂಹ ರಾಶಿಯವರಿಗೆ ರವಿ ರಾಶಾಧಿಪತಿ ಆಗಿರ್ತಾನೆ. ಆ ರವಿ ಏನಾಗಿದ್ದಾನೆ, ಈಗ ನೀಚ ಸ್ಥಾನದಲ್ಲಿರೋದ್ರಿಂದ ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಕೊಡೋದು ಒಳ್ಳೆಯದು ಅಂತ. ಆರೋಗ್ಯ ಕೆಟ್ಟೋಗುವಂಥದ್ದು, ಆರೋಗ್ಯ ಸಮಸ್ಯೆ, ಆಕ್ಸಿಡೆಂಟ್ಗಳು, ಅಪಘಾತಗಳಾಗುವಂಥದ್ದು ಇದೆಲ್ಲ ಕೂಡ ಇರುತ್ತೆ. ಹಾಗಾಗಿ ಆರೋಗ್ಯದ ಕಡೆ ಗಮನವನ್ನು ಕೊಡಬೇಕು. ಇನ್ನು ಮನಸ್ಸಿಗೆ ನೆಮ್ಮದಿ ಇರೋದಿಲ್ಲ ಅಂತ ಹೇಳ್ತಾ ಇದೆ. ಕುಟುಂಬದಲ್ಲಿ ಕಲಹಗಳು ಉಂಟಾಗುವಂಥದ್ದಾಗುತ್ತೆ. ಕೆಲವರಿಗೆ ಗುರುಬಲ ಇತ್ತು, ಇಷ್ಟು ತುಂಬ ಚೆನ್ನಾಗಿತ್ತು, ಆದರೆ ಈ ಗುರು ಸಂಚಾರ ಬದಲಾವಣೆಯಿಂದ ಒಂದು ಮನೆಯಲ್ಲಿ ಕುಟುಂಬದಲ್ಲಿ ಅವರೊಟ್ಟಿಗೆ ವಿರಸಗಳು ಉಂಟಾಗುವಂಥದ್ದು, ಸುಮ್ಮನೆ ವಿನಾಕಾರಣ ಜಗಳಗಳಾಗೋದು. ಇದರಿಂದ ನೋಡಿ, ಮನೆಯಲ್ಲಿ ಯಾವತ್ತೂ ಕುಟುಂಬದಲ್ಲಿ ನೆಮ್ಮದಿ ಇರಲ್ಲ, ಮನಸ್ಸಿಗೆ ಅದು ಆಟೋಮೆಟಿಕ್ ಆಗಿ ನೆಮ್ಮದಿ ಕಳ್ಕೊಂಡ್ಬಿಡ್ತೀರ ನೀವು. ಅದೆಲ್ಲ ಆಗುವಂತಹ ಮುನ್ಸೂಚನೆ ಕೊಡಿರೋದ್ರಿಂದ ಇದರ ಜೊತೆ
ತಂದೆಯ ಆರೋಗ್ಯದ ಮೇಲೆ ಹೆಚ್ಚು ಪರಿಣಾಮ ಬೀಳುತ್ತೆ. ಯಾಕಂದರೆ ನಿಮ್ಮ ರವಿ ಗ್ರಹ ಕೂಡ ನಿಮ್ಮ ರಾಶಾಧಿಪತಿ ರವಿ ನೀಚದಲ್ಲಿದ್ದಾಗ, ರವಿ ಪಿತೃಕಾರಕ ಅಂತ ಹೇಳ್ತೀವಿ. ಪಿತೃಗೆ ತಂದೆಗೆ ಸ್ವಲ್ಪ ತೊಂದರೆಗಳು ನೋಡಬೇಕಾಗುತ್ತೆ. ಹಾಗಾಗಿ ಸ್ವಲ್ಪ ಜಾಗ್ರತೆ ವಹಿಸಿ ತಂದೆಯ ವಿಚಾರದಲ್ಲಿ. ಮತ್ತು ಯಾಕಂದರೆ ಇದು ತುಂಬ ಜಾಸ್ತಿ ಪರಿಣಾಮ ಬೀರುತ್ತೆ ಅಂತ ಹೇಳಿಬಿಡುತ್ತೆ. ಅದ್ರ ಜೊತೆ ಏನಾಗುತ್ತೆ, ಕರ್ಮಸ್ಥಾನಾಧಿಪತಿ ಶುಕ್ರ ನೀಚ ಸ್ಥಾನದಲ್ಲಿರೋದ್ರಿಂದ ನೋಡಿ, ಇದು ಕೂಡ ನೀಚ. ಕರ್ಮಸ್ಥಾನ ಅಂದರೆ ಕೆಲಸದ ವಿಚಾರವಾಗಿ ಅದು ಶುಕ್ರ ಗ್ರಹ, ಕರ್ಮಸ್ಥಾನಾಧಿಪತಿ ಶುಕ್ರ ಕೂಡ ನೀಚನಾಗ್ಬಿಟ್ಟಿದ್ದಾನೆ. ಇದರಿಂದ ಏನು ನಿಮಗೆ ಪರಿಣಾಮ ಬೀಳುತ್ತೆ, ಉದ್ಯೋಗದಲ್ಲಿ ತೊಂದರೆ ಉಂಟಾಗುತ್ತೆ. ನೋಡಿ, ಎಲ್ಲೋ ಒಂದು ಹತ್ರ ಕೆಲಸ ಮಾಡ್ತಾ ಇರ್ತೀರಾ, ತೊಂದರೆಗಳಾಗುತ್ತೆ. ಕೆಲಸದಲ್ಲಿ ಒಂದು ಕೆಲಸನೇ ಕಳೆದುಕೊಳ್ಳುವಂತಹ ಒಂದು ಸಾಧ್ಯತೆ ಮತ್ತೆ ಒಂದು ನೀವು ಎದುರು ನೋಡಬೇಕಾಗುತ್ತೆ. ಈಗ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ರು ಕೂಡ ಏನಾಗುತ್ತೆ, ಇಲ್ಲ ನಿಮ್ಮ ಕೆಲಸದಿಂದ ತೆಗೆದುಹಾಕುವಂಥದ್ದು ಅಥವಾ ಏನೋ ಒಂದು ತೊಂದರೆ ಆ ಒಂದು ಸಮಯದಲ್ಲಿ, ಈ ಒಂದು ಸಮಯದಲ್ಲಿ ಕೆಲಸ ವಿಚಾರದಲ್ಲಿ ನೀವು ತಿಳ್ಕೊಂಬಿಡಿ, ಕರ್ಮಸ್ಥಾನಪತಿ ಶುಕ್ರ ನೀಚ ಅಂತ ಹೇಳಿದಾಗ ಅದು ಅವಶ್ಯಕವಾಗಿ ಆಗ್ಬಿಡುತ್ತೆ. ಹಾಗಾಗಿ ಅದಕ್ಕೆ ತಕ್ಕಂತಹ ಪರಿಹಾರಗಳನ್ನು ನೀವು ಅವಶ್ಯಕವಾಗಿ ಮಾಡ್ಕೊಳ್ಳಿ. ಇನ್ನು ಉದ್ಯೋಗದಲ್ಲಿ ತೊಂದರೆ ಉಂಟಾಗಿ ಅದರದ್ದು ಕೆಲಸದಲ್ಲಿ ಕೆಲಸ ಕಳೆದುಕೊಳ್ಳೋದ್ರ ಜೊತೆಗೆ ಒತ್ತಡಗಳು ಹೆಚ್ಚಾಗುತ್ತೆ ಅಂತ ನಿಮಗೆ. ಯಾಕಂದರೆ ಆ ಕೆಲಸ ಜಾಸ್ತಿ ಅಭಾವ ಮಾಡಿಬಿಡ್ತಾರೆ, ನಿಮಗೆ ಜಾಸ್ತಿ ನಿಮಗೆ ಒತ್ತಡ ಹೆಚ್ಚು ಮಾಡಿಬಿಡ್ತಾರೆ. ಇದರಿಂದ ನಿಮಗೆ ಕೆಲಸ ಮಾಡಲಿಕ್ಕೆ ಇಷ್ಟ ಆಗೋದಿಲ್ಲ. ಈ ರೀತಿಯೆಲ್ಲ ತೊಂದರೆಗಳಾಗ್ಬಿಡುತ್ತೆ. ವ್ಯಯಸ್ಥಾನದಲ್ಲಿ ಗುರು ಉಚ್ಚ ಸ್ಥಾನದಲ್ಲಿ ಇರೋದ್ರಿಂದ ಎಷ್ಟೇ ಸಂಪಾದನೆ ಮಾಡಿದರೂ ಕೂಡ ಹಣ ಉಳಿಯೋದಿಲ್ಲ ಅಂತ. ಯಾಕೆಂದರೆ ವ್ಯಯಸ್ಥಾನದಲ್ಲಿ ಇದ್ದಾನೆ ಗುರು, ಆದರೂ ಉಚ್ಚ ಸ್ಥಾನದಲ್ಲಿದ್ದಾರೆ. ಇದೇನು ಹೇಳ್ತಾ ಇದ್ರೆ ನೀವು ತಿಳ್ಕೊಳ್ಬೇಕು. ವ್ಯಯಸ್ಥಾನ ಅಂತಂದರೆ ನಷ್ಟ, ಲಾಭ ಇಲ್ಲ, ಅಲ್ಲಿ ನಷ್ಟದ ಸಮಯದಲ್ಲಿ ಅದರಲ್ಲೂ ಉಚ್ಚನಾಗಿದ್ರು ಕೂಡ ಸಂಪಾದನೆ ಮಾಡ್ತೀರಾ, ಆದರೆ ಹಣ ಇರೋದಿಲ್ಲ ಅಂತ. ಆ ರೀತಿಯೆಲ್ಲ ಆಗುವಂಥದ್ದಾಗುತ್ತೆ. ಇನ್ನು ಆ ಖರ್ಚುಗಳು ಕೂಡ ಅದೇ ರೀತಿ ಹೆಚ್ಚಾಗ್ಬಿಡುತ್ತೆ. ಹಣ ಬರುತ್ತೆ ಅಂತಂದರೆ ಸಾಮಾನ್ಯವಾಗಿ ಖರ್ಚು ಮಾಡ್ತೀವಿ. ನಮ್ಮ ಮನಸ್ಸಿನ ಮೇಲೆ ನಿಮಗೆ ಇಡ್ತಾ ಇರಬೇಕು. ಯಾಕಂದರೆ ಮನಸ್ಸು ಹಣ ಬರ್ತಾ ಇದೆ ಅಂತೇಳಿ, ಈಗ ಎರಡು ಮನಸ್ಸನ್ನು ದೇವ್ರು ನಿಮ್ಗೆ ಕೊಟ್ಟಿರ್ತಾನೆ. ನಿಮಗೆ ಒಳ್ಳೆ ದಾರಿನೂ ಕೊಡಿರುತ್ತೆ, ಕೆಟ್ಟ ದಾರಿನೂ ಇರುತ್ತೆ. ಹಣ ಇದೆ, ಏನು ಮಾಡಬೇಕು, ಒಳ್ಳೇದಕ್ಕೆ ಉಪಯೋಗಿಸ್ಬೇಕು, ಕೆಟ್ಟದ್ದು ಉಪಯೋಗಿಸ್ಬೇಕು, ನೀವು ಮಾಡಬೇಕು. ಅದನ್ನು ಏನಾಗುತ್ತೆ, ಯಾವುದೋ ಒಂದು ಸುಮ್ಮನೆ ಐಶ್ವರ್ಯ ದುಡ್ಡು ಬಂತು ಅಂತೇಳಿ ಇವಾಗಲೇ ಎಲ್ಲ ಕಳ್ಕೊಂಬಿಡೋದು ಮಾಡಿಕೊಂಡ್ರೆ ಅದರಿಂದ ತೊಂದರೆಗಳನ್ನು ನೀವು ಅವಶ್ಯಕವಾಗಿ ಎದುರಿಸಲೇಬೇಕು. ಇನ್ನು ಸಪ್ತಮಾಧಿಪತಿ ಅಷ್ಟಮ ಸ್ಥಾನದಲ್ಲಿದ್ದು ಸಪ್ತಮದಲ್ಲಿ ರಾಹು ಇರೋದ್ರಿಂದ ವೈವಾಹಿಕ ಜೀವನದಲ್ಲಿ ಅಷ್ಟು ಸುಖಮಯವಾಗಿರೋದಿಲ್ಲ. ಅವಶ್ಯಕವಾಗಿ ತಿಳ್ಕೊಳ್ಳಿ. ಸಪ್ತಮಾಧಿಪತಿ ನಾವು ಹೇಳ್ತೀವಿ, ಯಾಕಂದರೆ ರಾಹು ಬಂದ ಅಂತಂದರೆ ಕಷ್ಟಗಳೇ ಅಲ್ಲಿ. ರಾಹು ತುಂಬ ಒಂದು ಏನಾಗುತ್ತೆ, ಈ ವೈರಾಗ್ಯವನ್ನು ಉಂಟು ಮಾಡಿಬಿಡ್ತಾನಂತೆ ರಾಹು. ತುಂಬ ಚೆನ್ನಾಗಿ ಗಂಡ ಹೆಂಡತಿ ಚೆನ್ನಾಗಿರ್ತೀರಾ, ಏನಕ್ಕೋ ತೊಂದರೆ, ನನಗೆ ಮದುವೆ ಇಷ್ಟ, ಮನೆ ಬಿಟ್ಟು ಹೋಗ್ಬಿಡ್ಬೇಕು, ಯಾವುದೋ ದೇವರ ಒಂದು ಮೊರೆ ಹೋಗ್ಬಿಡೋದು. ಮನೆ ಬಿಟ್ಬಿಟ್ಟು ನೋಡಿ, ಎಷ್ಟೋ ಜನ ಯಾವುದೋ ದೇವಸ್ಥಾನಕ್ಕೆ ಹೋಗ್ಬಿಟ್ಟಿರ್ತಾರೆ, ಯಾವುದೋ ಮಠಕ್ಕೆ ಹೋಗ್ಬಿಟ್ಟಿರ್ತಾರೆ, ಯಾವುದೋ ಆಶ್ರಮಗಳಿಗೆ ಹೋಗ್ಬಿಡ್ತಾರೆ. ಈ ರೀತಿಯೆಲ್ಲ ಆಗ್ಬಿಡುತ್ತೆ. ಮದುವೆ ಜೀವನದಲ್ಲಿ ತೊಂದರೆಗಳನ್ನು ನೋಡಬೇಕು ನೀವು. ಸಪ್ತಮಾಧಿಪತಿ ಅಷ್ಟಮ ಸ್ಥಾನದಲ್ಲಿ, ಅಷ್ಟಮ ಅಂತಂದರೆ ಯಾಕಂದರೆ ನಿಮ್ಮ ಸಪ್ತಮಾಧಿಪತಿ ರಾಹುನೇ ಅಷ್ಟಮದಲ್ಲಿದ್ದಾನೆ ಅಂತಂದರೆ ಕಷ್ಟ ಅಂತ ಹೇಳ್ತಾರೆ. ಆ ರೀತಿ ಕಷ್ಟಗಳಾಗುವಂಥದ್ದು ವಿವಾಹ ಜೀವನದಲ್ಲಿ ತುಂಬ ಕಷ್ಟಗಳನ್ನು ನೀವು ನೋಡಬೇಕಾಗುತ್ತೆ. ಹಾಗಾಗಿ ತುಂಬ ಎಚ್ಚರಿಕೆ ವಹಿಸುವುದು ಕೂಡ ನೀವು ಮದುವೆ ವಿಚಾರದಲ್ಲಿ, ಅಥವಾ ಮದುವೆ ಆದ ನಂತರ ಯಾರೆಲ್ಲ ನೀವು ಹೊಸದಾಗಿ ಮದುವೆಗಳಾಗಿರ್ತೀರ, ತುಂಬ ಜಾಗ್ರತೆ ವಹಿಸೋದು ತುಂಬ ಸೂಕ್ತ ಸಿಂಹರಾಶಿಯವರು. ಇನ್ನು ಏನು ಪರಿಹಾರಗಳಿದೆ ಸಿಂಹರಾಶಿ? ಈಗ ಮದುವೆ ವಿಚಾರ ಅಂತ ನೋಡಿದಾಗ ಮದುವೆದಲ್ಲಿ ತೊಂದರೆ ಆಗ್ತಾ ಇದ್ರೆ ಯಾರು ನೋಡ್ಕೊಳ್ಳಿ, ರಾಹುನಿಂದ ತೊಂದರೆ ಆಗ್ತಾ ಇದೆ. ಹಾಗಾಗಿ ಈ ರಾಹು ಕೇತುವಿಗೆ ಸಂಬಂಧಪಟ್ಟಂತಹ ಪೂಜೆಗಳನ್ನು ನೀವು ಮಾಡ್ಕೊಳ್ಳೋದು. ಇಲ್ಲ ಆರೋಗ್ಯ ಸಮಸ್ಯೆ, ಮತ್ತು ಇದು ನೋಡಿದಾಗ ಚಂದ್ರ ಕೂಡ ನೀಚನಾಗಿರೋದ್ರಿಂದ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ತೊಂದರೆಗಳಾಯಿತು ಅಂದರೆ ರವಿಗೆ ಸಂಬಂಧಪಟ್ಟಂಥ ಪೂಜೆ ಮಾಡ್ಕೊಳ್ಳಿ. ಅಥವಾ ನಿಮ್ಮ ವೈವಾಹಿಕ ಜೀವನದಲ್ಲಿ ತೊಂದರೆ ಆಗ್ತಾ ಇತ್ತು ಅಂತಂದರೆ ಈ ರಾಹುವಿಗೆ ಸಂಬಂಧಪಟ್ಟಂತಹ ಪೂಜೆ ಪುನಸ್ಕಾರಗಳು ಮಾಡಿಕೊಳ್ಳುವಂಥದ್ದು. ಇನ್ನು ನಿಮ್ಗೆ ಏನಾದ್ರು ಕೆಲಸದ ವಿಚಾರದಲ್ಲಿ ತೊಂದರೆಗಳು ಆಗ್ತಾ ಇತ್ತು ಅಂದರೆ ಶುಕ್ರನಿಗೆ ಸಂಬಂಧಪಟ್ಟಂಥ ಪೂಜೆಗಳು ಮಾಡ್ಕೊಂಡಾಗ ನಿಮಗೆ ಅನುಕೂಲಗಳಾಗುತ್ತೆ. ಆ ಗುರುಬಲ ಪಡ್ಕೊಳ್ಳೋಕ್ಕೂ ಕೂಡ ನಿಮಗೆ ಅನುಕೂಲ ಅಂತ. ಎಸ್ ಗುರುಗಳೇ, ಇನ್ನು ಸರಳ ದಾನಗಳೇನಾದ್ರು ಇದೆಯಾ ಆಯಾ ಗ್ರಹಕ್ಕೆ ಸಂಬಂಧಪಟ್ಟ ಹಾಗೆ? ಈಗ ರವಿಗೆ ನೋಡಿದಾಗ ನಾವು ಸಾಮಾನ್ಯವಾಗಿ ನೀವು ಯಾರೇ ಆಗಲಿ, ರವಿ ಮತ್ತು ಶುಕ್ರ ಇಲ್ಲಿ ನೀಚನಾಗ್ಬಿಟ್ಟಿದ್ದಾನೆ ಎಲ್ಲ ಗ್ರಹಗಳಿಗೂ. ರವಿಗೆ ನಾವು ಏನು ಮಾಡ್ತೀವಿ, ಗೋಧಿಯನ್ನು ನೋಡ್ತೀವಿ. ಗೋಧಿಯನ್ನು ದಾನ ಮಾಡೋದ್ರಿಂದ, ಗೋಧಿ ಕಾಳನ್ನು ದಾನ ಮಾಡೋದ್ರಿಂದ, ಮತ್ತೆ ಕೆಂಪು ವಸ್ತ್ರವನ್ನು ದಾನ ಮಾಡೋದ್ರಿಂದ ರವಿ ಆಕ್ಟಿವ್ ಆಗ್ತಾನೆ ಅಂತ ಹೇಳ್ಬೋದು. ಶುಕ್ರ ಗ್ರಹ ಬಿಳಿ ವಸ್ತ್ರ ಅಂತ, ನಾವು ಈ ಬಿಳಿ ವಸ್ತ್ರವನ್ನು ಮತ್ತು ಅವರೆಕಾಳನ್ನು ದಾನ ಮಾಡೋದ್ರಿಂದ, ಅವರೆಕಾಳು ಮತ್ತು ಬಿಳಿ ವಸ್ತ್ರವನ್ನು ಶುಕ್ರನಿಗೆ ನೋಡ್ತೀವಿ. ಇದನ್ನು ದಾನ ಮಾಡೋದ್ರಿಂದ ನಿಮಗೆ ಆ ಶುಕ್ರ ಗ್ರಹ ಆಕ್ಟಿವ್ ಆಗ್ತಾನೆ, ಅನುಕೂಲಗಳಾಗುತ್ತೆ. ಇನ್ನು ರಾಹು ಹೇಳಿದ್ವಿ ಯಾರಿಗೆ, ಸಿಂಹರಾಶಿಯವ್ರಿಗೆ. ರಾಹು ಗ್ರಹ ಏನಾದರೂ ತೊಂದರೆ ಆಗ್ತಿತ್ತು ಅಂದರೆ ನೀವೇನು ಮಾಡಬೇಕು, ಈ ಉದ್ದಿನ ಕಾಳನ್ನು ದಾನ ಮಾಡೋದ್ರಿಂದ, ಬೂದು ಬಣ್ಣದ ಒಂದು ಬಟ್ಟೆಗಳನ್ನು ದಾನ ಮಾಡೋದ್ರಿಂದ ಕೂಡ ನಿಮಗೆ ಅನುಕೂಲಗಳು ಪ್ರಾಪ್ತಿಯಾಗುತ್ತೆ. ನಿಮಗೆ ರಾಹುಗ್ರಹ ಆಕ್ಟಿವ್ ಆಗ್ತಾನೆ ಅಂತ. ಎಸ್ ಗುರುಗಳೇ, ಇನ್ನು ಕನ್ಯಾ ರಾಶಿ, ಮುಂದಿನ ರಾಶಿ ಹೇಗಿದೆ ಕನ್ಯಾ ರಾಶಿಯವರಿಗೆ? ಕನ್ಯಾ ರಾಶಿಯವರೆಗೂ ಶುಭಪ್ರದ. ತಿಳ್ಕೊಂಬಿಡಿ, ಯಾರೆಲ್ಲ ಕನ್ಯಾ ರಾಶಿಗಳು ಇರ್ತಾರೆ ಒಳ್ಳೇದಿದೆ. ಆದರೆ ಕೆಲವೊಂದು ತೊಂದರೆಗಳು ಆಗ್ಬೋದು, ಅದರಿಂದ ನಿಭಾಯಿಸಲಿಕ್ಕೆ ಒಳ್ಳೆ ಮಾರ್ಗ ನಾನು ಹೇಳ್ಕೊಡ್ತೀನಿ. ತಾತ್ಕಾಲಿಕವಾಗಿ ಗುರುಬಲ ಬರುತ್ತೆ ನಿಮಗೆ. ಯಾರೆಲ್ಲ ಈ ಕನ್ಯಾ ರಾಶಿಗಳು ಇರ್ತೀರ, ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ತಾತ್ಕಾಲಿಕ ಗುರುಬಲ ಇದೆ ನಿಮಗೆ. ಇದರಿಂದ ರಾಶ್ಯಾಧಿಪತಿ ಬುಧ ಧನಸ್ಥಾನದಲ್ಲಿ ಇರೋದ್ರಿಂದ ಹಣಕಾಸಿನ ವಿಚಾರದಲ್ಲಿ ಹೆಚ್ಚು ಅನುಕೂಲ. ನೋಡಿ, ನಾನು ಹೇಳ್ತೀನಿ ನಿಮಗೆ, ಕನ್ಯಾ ರಾಶಿಯವರಿಗೆ ರಾಶ್ಯಾಧಿಪತಿ ಬುಧ. ಅದೇನಾಗುತ್ತೆ, ಬುಧ ಗ್ರಹ ಅನುಕೂಲದಲ್ಲಿ ಇರೋದ್ರಿಂದ ನಿಮ್ಗೇನಾಗುತ್ತೆ, ಹಣಕಾಸಿನ ವಿಚಾರದಲ್ಲಿ ತುಂಬ ವಿಶೇಷವಾದ ಫಲಗಳು ಪಡ್ಕೊಳ್ಬೋದು. ಯಾರಾದರೂ ಹಣದಿಂದ ಮೋಸ ಮಾಡಿದರೆ,
ಹಣ ಕೊಡದೆ ಪೀಡಿಸ್ತಾ ಇದ್ರೆ, ಈಗ ಎಷ್ಟೋ ಲಕ್ಷಗಟ್ಟಲೆ ಇಸ್ಕೊಂಡು ಹೋಗಿರ್ತಾರೆ, ಕೋಟಿಗಟ್ಟಲೆ ಎಷ್ಟೋ ನಂಬಿ ಕೊಟ್ಬಿಟ್ಟಿರ್ತೀರ ಯಾವುದೋ ವಿಚಾರಕ್ಕೆ, ಆ ಹಣ ಬರುತ್ತೆ. ಇವಾಗ ತುಂಬ ಒಳ್ಳೆ ಚೆನ್ನಾಗಿದೆ ನಿಮ್ಗೆ, ಯಾರಿಗೆ ಕನ್ಯಾ ರಾಶಿಯವ್ರಿಗೆ ಹಣ ಅದಕ್ಕೆ ತಕ್ಕಂಥ ಬೇಕಾಗಿರುವಂಥ ಕೆಲಸ ಕಾರ್ಯಗಳು ಮಾಡ್ಕೊಳ್ಳಿ. ಈ 48 ದಿನಗಳ ಕಾಲದಲ್ಲಿ ದೇವರ ಪೂಜೆ, ಈಗ ಗ್ರಹ ಶಾಂತಿಗಳನ್ನು ಮಾಡಿಕೊಳ್ತಾರೆ, ನಿಮಗೆ ಅನುಕೂಲಗಳು ಆಗುವಂಥದ್ದಾಗುತ್ತೆ. ಇನ್ನು ಭಾಗ್ಯಸ್ಥಾನದಲ್ಲಿ ಗುರು ಉಚ್ಚ ಸ್ಥಾನದಲ್ಲಿ ಇರೋದ್ರಿಂದ ಸ್ವಂತ ವ್ಯಾಪಾರಸ್ಥರಿಗೆ ಹೆಚ್ಚಿನ ಲಾಭ ಹಾಗೂ ಅಭಿವೃದ್ಧಿ ಕೂಡ ಕಂಡು ಬರುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ. ಭಾಗ್ಯಸ್ಥಾನದಲ್ಲಿ ಗುರು ಉಚ್ಚ ಸ್ಥಾನದಲ್ಲಿದೆ. ನಿಮಗೆ ಸ್ವಂತ ಓನ್ ಬಿಸ್ನೆಸ್ ಯಾರು ಮಾಡ್ಕೊಳ್ಬೇಕು ಅನ್ಕೊಳ್ತಾ ಇರ್ತೀರಾ, ಅವಶ್ಯವಾಗಿ ಪ್ರಾರಂಭ ಮಾಡಿಬಿಡಿ ನೀವು ಇವಾಗ. ಅಥವಾ ಯಾರು ಮಾಡ್ತಾ ಇದ್ದೀರಾ, ಪ್ರಾರಂಭ ಮಾಡಿರ್ತೀರಾ, ಅವ್ರಿಗೆ ನಿಮಗೆ ಅಭಿವೃದ್ಧಿ ಆಗುತ್ತೆ, ನಿಮಗೆ ಅನುಕೂಲ ಆಗುತ್ತೆ. ಒಳ್ಳೆ ತುಂಬ ಚೆನ್ನಾಗಿರೋದಂತಹ, ಏಕೆಂದರೆ ನೀವೇನಾದರೂ ಅಂದ್ಕೊಂಡಿದ್ರೆ ಜೀವನದಲ್ಲಿ ಏನೋ ಸಕ್ಸಸ್ ಕಾಣಬೇಕು ಅಂದ್ಕೊಳ್ಳೋರು ಯಾರೆಲ್ಲ ಈ ಕನ್ಯಾ ರಾಶಿಗಳು ಇರ್ತೀರಾ, ಒಳ್ಳೆ ದಿನಗಳನ್ನು ನೋಡ್ತಾ ಇದ್ದೀರಾ. ಚಿಂತೆ ಮಾಡಬೇಡಿ, 2-3 ಯೋಚನೆ ಮಾಡೋದು ಬಿಟ್ಟು ಕೆಲಸ ಕಾರ್ಯ ಮುನ್ನುಗ್ಗಿ ಹೋಗಿ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿಯನ್ನು ಕಾಣ್ತೀರಾ. ಇನ್ನು ವ್ಯಯಸ್ಥಾನಾಧಿಪತಿಯು ದ್ವಿತೀಯ ಸ್ಥಾನದಲ್ಲಿ ನೀಚ ಸ್ಥಾನದಲ್ಲಿ ಇರೋದ್ರಿಂದ ಸಂಪಾದನೆ ಹೆಚ್ಚಾಗುತ್ತದೆ, ಆದರೆ ದುಡ್ಡು ಉಳಿದು ಕಷ್ಟ ಅಂತ ಹೇಳ್ತಾ ಇದೆ. ಯಾಕಂದರೆ ವ್ಯಯಸ್ಥಾನನೂ ಕೂಡ ನಾವು ನೋಡಬೇಕು. ಇದರಲ್ಲಿ ಏನಾಗಿದೆ, ಆ ವ್ಯಯಸ್ಥಾನಾಧಿಪತಿ ದ್ವಿತೀಯದಲ್ಲಿ ಏನಾಗ್ಬಿಟ್ಟಿದ್ದಾನೆ, ನೀಚನಾಗ್ಬಿಟ್ಟಿದ್ದಾನೆ. ಹಾಗಾಗಿ ಇದರಿಂದ ನಿಮಗೆ ಹಣ ಬರ್ತಾ ಇದೆ, ಆದರೆ ಅದು ಕಳೆದುಕೊಳ್ಳುವಂತಹ ಅಷ್ಟೇ ನಿಮಗೆ, ಯಾಕಂದರೆ ದುಡ್ಡಿನ ವಿಚಾರದಲ್ಲಿ ಅದು ಉಳಿಯೋದು ಕಷ್ಟ ಅಂತ ಹೇಳುತ್ತೆ. ಯಾವುದೋ ಒಂದು ಚೆನ್ನಾಗಿ ಏನೋ ಒಂದು ಕಷ್ಟ ಬಂದು ಅದು ದುಡ್ಡು ಹಣ ವ್ಯಯ ಆಗುವಂಥದ್ದೆಲ್ಲ ಆಗುತ್ತೆ. ಅದ್ರ ಕಡೆ ಸ್ವಲ್ಪ ಜಾಗ್ರತೆ ವಹಿಸಬೇಕು. ಇನ್ನು ಶುಕ್ರ ರಾಶಿಯಲ್ಲಿ ನೀಚ ಸ್ಥಾನದಲ್ಲಿ ಇರೋದ್ರಿಂದ ಹೆಣ್ಣು ಮಕ್ಕಳಿಂದ ನೆಮ್ಮದಿ ಇರೋದಿಲ್ಲ ಅಂತ ಹೇಳ್ತಾ ಇದೆ. ಕನ್ಯಾ ರಾಶಿಯವರು ತುಂಬ ಜಾಗೃತರಾಗಬೇಕು ಹೆಣ್ಣು ಮಕ್ಕಳ ವಿಚಾರದಲ್ಲಿ. ಯಾವುದಾದ್ರೂ ಆಗ್ಬೋದು, ಹೆಣ್ಣಿನಿಂದ ನಿಮಗೆ ಸಂಕಷ್ಟಗಳು ಬರಬಹುದು. ಹಾಗಾಗಿ ತುಂಬ ಜಾಗ್ರತೆ ವಹಿಸಬೇಕು ನೀವು. ಯಾರಾದ್ರ ಜೊತೆಗೆ ಹೆಣ್ಣಿನೊಟ್ಟಿಗೆ ಮಾತನಾಡುವಾಗ ಆಗಲಿ, ಕೆಲವೊಂದು ವ್ಯವಹಾರ ಇಲ್ಲ ಒಂದು ನಿಮ್ಮ ಹತ್ರ ಕೆಲಸ ಕಾರ್ಯ ಮಾಡ್ತಾ ಇರ್ತಾರೆ, ಅವರಿಂದನೇ ತೊಂದರೆ ಆಗ್ಬೋದು. ಹೀಗಾಗಿ ಸ್ವಲ್ಪ ಏನಾದರೂ ತೊಂದರೆಗಳು ಆಗ್ಬೋದು. ಹಾಗಾಗಿ ತುಂಬ ಎಚ್ಚರಿಕೆ. ಸಾಮಾನ್ಯವಾಗಿ ನಾವು ಹೆಣ್ಣು ಮಕ್ಕಳ ಜೊತೆ ಕೆಲಸ ಕಾರ್ಯ ಮಾಡ್ತಾ ಇದ್ದೀವಿ ಅಂತ ಅಂದಾಗ ಸ್ವಲ್ಪ ಜಾಗ್ರತೆ ವಹಿಸೋದು ಸೂಕ್ತ. ಅದು ಹಾಗೆ ಇದ್ದಿದ್ರಲ್ಲೂ ಈ ಕನ್ಯಾ ರಾಶಿಯವ್ರಿಗೆ ಹೆಣ್ಣಿನ ವಿಚಾರದಲ್ಲಿ ಈ ಒಂದು ಸಮಯದಲ್ಲಿ ನೀವು ತುಂಬ ಎಚ್ಚರಿಕೆ ವಹಿಸಬೇಕು ಅಂತ ಹೇಳ್ತಾರೆ. ನೆಮ್ಮದಿ ಕಳೆದುಕೊಳ್ಳುವಂತಹ, ಅಶಾಂತಿ ಸಿಗುವಂಥದ್ದು ಅಥವಾ ವೈವಾಹಿಕ ಜೀವನದಲ್ಲಿ ಅಷ್ಟು ಸುಖಕರವಾಗಿರಲ್ಲ ಅಂತ ಹೇಳ್ತಾರೆ. ಯಾಕಂದ್ರೆ ಯಾರೋ ಒಂದು ಹೆಣ್ಣು ಬಂದು ಮಧ್ಯದಲ್ಲಿ ನಿಮ್ಮ ಜೀವನದ ಮೇಲೆ ಅದು ಪರಿಣಾಮ ಬೀರುವಂಥದ್ದು. ಅಂದರೆ ಒಂದು ವೈವಾಹಿಕ ಜೀವನದಲ್ಲಿ ಗಂಡ ಹೆಂಡತಿರ ಜೊತೆ ನೋಡಿರ್ತೀವಿ ನಾವು ಸಾಮಾನ್ಯವಾಗಿ, ಯಾವುದೋ ಒಂದು ಹೆಣ್ಣಿನ ವಿಚಾರವಾಗಿ ಸುಮ್ಮನೆ ಏನೋ ಅವರು ಒಂದು ಏನಾಗುತ್ತೆ ತಪ್ಪು ತಿಳುವಳಿಕೆಯಿಂದನೂ ಕೂಡ ಎಷ್ಟೋ ಸಮಸ್ಯೆಗಳನ್ನು ನೀವು ಎದುರಿಸಲೇಬೇಕಾಗುತ್ತೆ. ಹೆಚ್ಚಿನ ಜಾಗ್ರತೆ ವಹಿಸುವುದು ತುಂಬ ಸೂಕ್ತ. ಸಪ್ತಮ ಸ್ಥಾನದಲ್ಲಿ ಶುಕ್ರ ಏನಾದರೆ ವಕ್ರ ಶನಿ ಪ್ರಭಾವ ಇರೋದ್ರಿಂದ ಅವಿವಾಹಿತರಿಗೆ ಸರಿಯಾದ ಸಂಬಂಧಗಳು ಕೂಡ ಬರಲ್ಲ ಅಂತ ಹೇಳ್ತಾರೆ. ಯಾಕಂದರೆ ಸಪ್ತಮ ಸ್ಥಾನದಲ್ಲಿ ವಕ್ರ ಶನಿ ಇದ್ದಾನೆ, ನಿಮಗೆ ನೋಡ್ಕೊಳ್ಬೇಕು. ಕನ್ಯಾ ರಾಶಿಯವರಿಗೆ 7ನೇ ಮನೆಯಲ್ಲಿ ವಕ್ರ ಶನಿ ಇರೋದ್ರಿಂದ ಮದುವೆ ವಿಚಾರದಲ್ಲಿ ತೊಂದರೆ, ನಿಮಗೆ ಒಳ್ಳೆ ಗಂಡು ಬರೋದಿಲ್ಲ, ಒಳ್ಳೆ ಹೆಣ್ಣು ಬರೋದಿಲ್ಲ, ನಿಮ್ಗೆ ಇಷ್ಟನೇ ಆಗೋದಿಲ್ಲ. ಆ ರೀತಿಯೆಲ್ಲ ಆಗುವಂಥದ್ದು ಅವಶ್ಯಕವಾಗಿ ಆಗುತ್ತೆ ನಿಮಗೆ. ಕನ್ಯಾ ರಾಶಿಯವರು ಏನಾದರೂ ಮದುವೆಗೆ ನೋಡ್ತಾ ಇದ್ದಾರೆ, ಈಗ ಗುರುಬಲ ಇದೆ, ಗುರುಗಳು ಹೇಳ್ಬಿಟ್ರೆ ನಮ್ಗೆ ಅನುಕೂಲ ಆಗುತ್ತೆ, ಮದುವೆ ನೋಡಬೇಕು ಅಂದ್ಕೊಳ್ತಿದ್ರೆ ಸ್ವಲ್ಪ ಜಾಗ್ರತೆ ಹೋಗಿ. ವಕ್ರ ಶನಿ ಇರೋದ್ರಿಂದ ನೀವು ಸ್ವಲ್ಪ ಜಾಗ್ರತೆ ವಹಿಸುವುದು ತುಂಬ ಸೂಕ್ತ ಅಂತ ಹೇಳ್ತಾ ಇದೆ. ಇದಕ್ಕೆ ಬಂದರೂ ಕೂಡ ಅದು ವಿವಾಹ ಜೀವನ ಅಷ್ಟು ಸುಖಕರವಾಗಿರಲ್ಲ ಅಂತ. ಇವಾಗ ಯಾರೋ ಏನೋ ನೋಡಿ ಬಂದು ಏನೋ ಮಾಡಬೇಕು ಅಂದ್ಕೊಂಡಿದ್ರೆ ವಿವಾಹ ಜೀವನದಲ್ಲಿ ಅಡೆತಡೆಗಳು, ತೊಂದರೆಗಳು 1 ವರ್ಷದೊಳಗಡೆ ನೀವು ಅನುಭವಿಸ್ಬಿಡ್ತೀರ ನೀವು. ಹಾಗಾಗಿ ಸ್ವಲ್ಪ ಹಿಂದೆ ಮುಂದೆ ನೋಡಿ ಯೋಚನೆ ಮಾಡಿ ಮದುವೆ ವಿಚಾರದಲ್ಲಿ ನೀವು ಮುನ್ನುಗ್ಗಿ ಕೆಲಸ ಕಾರ್ಯಗಳನ್ನು ಕನ್ಯಾ ರಾಶಿಯವರು ಮಾಡ್ಕೊಳ್ಬೇಕಾಗುತ್ತೆ. ಇನ್ನು ಏನು ಪರಿಹಾರಗಳಿದೆ ಕನ್ಯಾ ರಾಶಿಯವರು? ನೋಡಿ, ಈಗ ವಿವಾಹಕ್ಕೆ ನೋಡ್ತಾ ಇದ್ದು ನೀವು, ಹೌದು ಗುರುಗಳೇ ಮದುವೆಗೆ ನೋಡ್ತಾ ಇದ್ವಿ, ಮದುವೆ ಆಗಬೇಕು ಅಂತ ವಕ್ರ ಶನಿ ಇರೋದ್ರಿಂದ ಶನಿಗೆ ಸಂಬಂಧಪಟ್ಟಂತಹ ಪೂಜೆ ಪುನಸ್ಕಾರಗಳನ್ನು ಮಾಡ್ಕೊಳ್ಳಿ. ಪ್ರತಿ ಶನಿವಾರಗಳು ಶನಿ ದೇವಸ್ಥಾನಕ್ಕೆ ಹೋಗಿ ಎಳ್ಳೆಣ್ಣೆ ದಾನ ಮಾಡೋದು. ಶನಿ ದೇವಸ್ಥಾನ ಅಂದರೆ, ಏಕೆಂದರೆ ಶನಿ ಅಂತ ನೋಡಿದಾಗ ನಾವು ಸಾಮಾನ್ಯವಾಗಿ ಆಂಜನೇಯನ ವ್ರತ ಮಾಡುವಂಥದ್ದು, ಆಂಜನೇಯ ಹನುಮಾನ್ ಚಾಲಿಸು ಪಠಣೆ ಮಾಡೋದು, ಅಥವಾ ರಾಮ ತಾರಕ ಹೋಮ ಮಾಡಿಸುವಂಥದ್ದು, ಅಥವಾ ತುಳಸಿ ಅರ್ಚನೆ ಮಾಡಿಸುವಂಥದ್ದು ಮಾಡಿದಾಗ ಏನಾಗುತ್ತೆ, ಮದುವೆ ವಿಚಾರದಲ್ಲಿ ನಿಮ್ಗೆ ಏನಾದರೂ ತೊಂದರೆಗಳಾಗಿದ್ದರೆ ಅದರಿಂದನೂ ಕೂಡ ಫಲ ಸಿಗುತ್ತೆ, ಗುರುಬಲದಿಂದ ಅನುಗ್ರಹ ಆಗುವಂಥದ್ದಾಗುತ್ತೆ. ಎಸ್ ಗುರುಗಳೇ 6 ರಾಶಿಗಳ ಫಲಾನುಫಲಗಳನ್ನು ತಿಳಿಸ್ಕೊಟ್ಟಿದ್ದೀರಿ. ಇನ್ನು ಮುಂದಿನ 6 ರಾಶಿಗಳಿಗೆ, ಈಗ ತುಲಾ ರಾಶಿಗೆ ಹೇಗಿದೆ ಗುರುಗಳೇ? ತುಲಾ ರಾಶಿಯವರು ಸ್ವಲ್ಪ ಏನೇ ಒಂದು ಕೆಲಸ ಕಾರ್ಯ ಮಾಡ್ಕೊಳ್ಳುವಾಗ ಸ್ವಲ್ಪ ಹೆಚ್ಚಿನ ಜಾಗ್ರತೆಯನ್ನು ವಹಿಸಬೇಕು. ಯಾಕಂದರೆ ತಾತ್ಕಾಲಿಕ ಗುರುಬಲ ಇರೋದಿಲ್ಲ ಅಂತ. ಸಾಮಾನ್ಯವಾಗಿ ಗುರುಬಲ ಇತ್ತು, ಇವಾಗ ತುಲಾ ರಾಶಿಯವರಿಗೆ ಅನಾನುಕೂಲಗಳ ಸರಪಳಿ ಅನ್ಕೊಂಬಿಡಿ ನೀವು. ಒಂದಲ್ಲ ಒಂದು ರೀತಿಯ ಸಮಸ್ಯೆಗಳು ಎದುರಿಸಬೇಕಾಗುತ್ತೆ. ಯಾಕಂದರೆ ರಾಶಾಧಿಪತಿ ಈ ಶುಕ್ರಗ್ರಹ, ಯಾಕಂದರೆ ಈ ತುಲಾ ರಾಶಿಯವರಿಗೆ ಅಧಿಪತಿ ಬಂದು ಶುಕ್ರಗ್ರಹ ಇರ್ತಾನೆ. ಈ ರಾಶಾಧಿಪತಿ ಶುಕ್ರಗ್ರಹವಾಗಿದ್ದು ವ್ಯಯಸ್ಥಾನದಲ್ಲಿ ಇರೋದ್ರಿಂದ ಧನನಷ್ಟ ಉಂಟಾಗುತ್ತೆ ಅಂತ ಹೇಳುತ್ತೆ. ಯಾಕಂದರೆ ನೀವು ಅವಶ್ಯಕವಾಗಿ ತಿಳ್ಕೊಳ್ಳಿ, ಶುಕ್ರಗ್ರಹ ನಿಮಗೆ ಏನಾಗಿದೆ, ನಿಮ್ಮ ರಾಶಾಧಿಪತಿ ತುಲಾ ರಾಶಿಯವರಿಗೆ ಶುಕ್ರನೇ ಆಗಿದ್ದು ಅದೇನಾಗಿದೆ ತುಂಬ, ಯಾಕಂದರೆ ಏನಾಗುತ್ತೆ ಅದು ಗ್ರಹ ವ್ಯಯಸ್ಥಾನ ಅಂತ ನಾವು ಹೇಳ್ತೀವಿ. ಈ ವ್ಯಯಸ್ಥಾನದಲ್ಲಿ ಬಂದಾಗ ಏನಾಗುತ್ತೆ, ಇರೋ ಹಣ ಕೂಡ ಕಳ್ಕೊಂಡ್ಬಿಡ್ತೀರಾ ನೀವು. ಯಾವ್ದ್ರ ಮೇಲೋ ಯಾವುದೋ ಪ್ರಾಜೆಕ್ಟ್ ಮೇಲೆ ದುಡ್ಡು ಹಾಕೋಕೆ ಹೋಗ್ತೀರಾ, ಅಥವಾ ಯಾರಿಗೂ ಹಣ ಕೊಟ್ಬಿಡ್ತೀರಾ. ಈ ರೀತಿಯಲ್ಲಾಗಿ ಹಣ ಕಳೆದುಕೊಳ್ಳುವಂಥದ್ದು ಅಥವಾ ಮೋಸ ಹೋಗುವಂತಹ ಸಾಧ್ಯತೆ ಕೂಡ ಹೆಚ್ಚಾಗುತ್ತೆ. ಹಣದ ಅಭಾವ ಕೂಡ ಉಂಟಾಗುತ್ತೆ, ಸಾಲದ ಸಮಸ್ಯೆ ಕಾಣುತ್ತೆ ಅಂತ ಹೇಳ್ತಾ ಇದೆ. ಏನಾದರೂ ಇವತ್ತು ಸಾಲ ಮಾಡಬೇಕು ಅಂದ್ಕೊಂಡ್ರೆ ನೀವು ಸ್ವಲ್ಪ ಜಾಗ್ರತೆ ವಹಿಸಿ, ಸ್ವಲ್ಪ ಯೋಚನೆ ಮಾಡಿ.
ಯಾರೆಲ್ಲ ನೀವು ತುಲಾರಾಶಿಗಳು ಇರ್ತೀರಾ, ಸ್ವಲ್ಪ ಈ ಒಂದು 48 ದಿನಗಳ ಕಾಲ ತುಂಬ ಎಚ್ಚರಿಕೆ ವಹಿಸುವುದು ತುಂಬ ಸೂಕ್ತ. ನಿಮಗೆ ಗುರುಬಲ ಇದೆ, ಮುಂದಿನ ದಿನಗಳ ಅನುಕೂಲ ಆಗುತ್ತೆ, ಅದು ಸ್ವಲ್ಪ ತಡೆ ಮಾಡಬೇಕು. ಯಾಕಂದರೆ ತುಂಬ ನಷ್ಟ, ಹಣದ ಅಭಾವ, ಸಪ್ತಮಾಧಿಪತಿ ಕೂಡ ನೀಚ ರವಿ ಜೊತೆ ಸಂಯೋಗ ಇರೋದ್ರಿಂದ ನೋಡಿ, ಇದು ಪ್ರೇಮ ವೈಫಲ್ಯ, ಇದು 100% ಆಗ್ಬಿಡುತ್ತೆ. ನೀವು ನೋಡ್ಕೊಳ್ಬೇಕು. ನಿಮ್ಮ 7ನೇ ಅಧಿಪತಿ ಏನಾಗುತ್ತೆ, ರವಿ ಜೊತೆ ನೀಚ ಸ್ಥಾನದಲ್ಲಿ ಸೇರ್ಕೊಂಡ್ಬಿಟ್ಟಿದ್ದಾನೆ. ಯಾರು 7ನೇ ಅಧಿಪತಿ, ಈಗ ಶುಕ್ರ ಏನಾಗ್ಬಿಟ್ಟಿದ್ದಾನೆ, ನಿಮಗೆ ಸಂಯೋಗ ಹೊಂದ್ಬಿಟ್ಟಿದ್ದಾನೆ ರವಿ ಜೊತೆ. ನೀಚ ರವಿ ಇರೋದ್ರಿಂದ ಈ ಸಂಯೋಗದಿಂದ ಏನಾಗ್ತಾ ಇದೆ, ಪ್ರೇಮ ವೈಫಲ್ಯ ಆಗುವಂಥದ್ದು. ತುಂಬ ಚೆನ್ನಾಗಿ ಇಷ್ಟಪಟ್ಟಿರ್ತೀರಾ, ಅವರು ಬಿಟ್ಟು ಹೋಗುವಂಥದ್ದಾಗುತ್ತೆ. ಇದರಿಂದ ಏನಾಗುತ್ತೆ, ವಂಚನೆಗಳು ಕೂಡ ಒಳಗಾಗ್ತೀರಾ ಅಂತ ಹೇಳ್ತಾ ಇದೆ. ನೋಡಿ ಏನಾಗುತ್ತೆ, ಯಾರೋ ನಿಮಗೆ ಇಷ್ಟಪಟ್ಟವ್ರೆ ನಿಮ್ಮ ಮೇಲೆ ಕೇಸ್ ಹಾಕ್ಬಿಡ್ತಾರೆ. ಇಷ್ಟು ದಿನ ಚೆನ್ನಾಗಿ ಜೊತೆಲೇ ಓಡಾಡಿರ್ತಾರೆ, ಗಂಡಾಗಲಿ ಹೆಣ್ಣಾಗಲಿ ಜೊತೆಲೇ ಓಡಾಡಿರ್ತಾರೆ, ನಿಮ್ಮ ಮೇಲೆ ಏನೋ ಆಪಾದನೆ ಮಾಡುವಂಥದ್ದು. ಇದರಿಂದ ಏನಾಗುತ್ತೆ, ಮನೆಯಲ್ಲೂ ಕೂಡ ವಾತಾವರಣ ಚೇಂಜ್ ಆಗುತ್ತೆ, ತುಂಬ ತೊಂದರೆಗಳಾಗುವಂಥದ್ದು, ಕಷ್ಟಗಳಾಗುವಂಥದ್ದು. ಇನ್ನು ಪಂಚಮ ಸ್ಥಾನದಲ್ಲೇ ರಾಹು ಚತುರ್ಭಾವಾಧಿಪತಿ ಶನಿ ವಕ್ರಿ ಸ್ಥಿತಿ ಇರೋದ್ರಿಂದ ಏನಾಗುತ್ತೆ, ವಿದ್ಯಾರ್ಥಿಗಳಿಗೆ ಸ್ನೇಹಿತರಿಂದ ತೊಂದರೆ ಉಂಟಾಗುತ್ತೆ, ವಿದ್ಯಾಭಂಗ ಆಗುತ್ತೆ. ಇದನ್ನು ಕೂಡ ಅವಶ್ಯಕವಾಗಿ ತಿಳ್ಕೊಳ್ಬೇಕು. ಪಂಚಮ ಸ್ಥಾನದಲ್ಲೇ ರಾಹು ಚತುರ್ಭಾವಾಧಿಪತಿ ಶನಿ ಜೊತೆ ಇರೋದ್ರಿಂದ ಏನಾಗುತ್ತೆ, ಈ ಶನಿ ವಕ್ರಿ ಶನಿ ಸ್ಥಿತಿಯಲ್ಲಿ ಇರೋದ್ರಿಂದ ಏನಾಗುತ್ತೆ, ವಿದ್ಯಾರ್ಥಿಗಳಿಗೆ ನಿಮ್ಮ ಯಾರು ಜೊತೆಗಾರರು ಇರ್ತಾರೆ ಅವರಿಂದನೇ ನಿಮಗೆ ಕೆಲವರು ನೋಡಿ ತುಂಬ ಚೆನ್ನಾಗಿ ಎಜುಕೇಷನಲ್ಲಿ ಚೆನ್ನಾಗಿರ್ತಾರೆ, ಓದ್ತಾ ಇರ್ತೀರಾ. ಈ ಸ್ನೇಹಿತರ ಬಳಗದಿಂದ ಏನಾಗ್ಬಿಡುತ್ತೆ, ನೀವು ಕೂಡ ಚೆನ್ನಾಗಿ ಓದೋದಿಲ್ಲ, ಮತ್ತು ಈಗ ಎಕ್ಸಾಮ್ಸಲ್ಲಿ ತೊಂದರೆಗಳಾಗುವಂಥದ್ದು, ವಿದ್ಯಾಭಂಗ ಆಗುವಂಥದ್ದು. ಕೆಲವರು ನಿಲ್ಲಿಸ್ಬಿಡ್ತಾರೆ, ಸ್ಕೂಲು ಕಾಲೇಜ್ಗೆ ಹೋಗ್ತಿದ್ರು ಹೋಗಲ್ಲ ಅಂತ ಹೇಳ್ಬಿಡ್ತಾರೆ. ಈ ರೀತಿಯಲ್ಲಿ ಆಗುವಂಥದ್ದು, ವಿದ್ಯಾಭಂಗ ಆಗುವಂಥದ್ದು ಇರುತ್ತೆ. ಇದ್ರ ಜೊತೆ ಕರ್ಮಸ್ಥಾನದಲ್ಲಿ ಗುರು ಇರೋದ್ರಿಂದ ಕೆಲಸ ಬದಲಾವಣೆ ಆಗುವ ಸಾಧ್ಯತೆ ಕೂಡ ಹೆಚ್ಚಾಗಿದೆ. ಕರ್ಮಸ್ಥಾನದಲ್ಲಿ ಏನಾಗುತ್ತೆ, ಗುರು ಇರೋದ್ರಿಂದ ಕೆಲಸದಲ್ಲಿ ಬದಲಾವಣೆ ಆಗುವ ಸಾಧ್ಯತೆ, ಅಂದರೆ ವರ್ಗಾವಣೆ ಆಗುವಂಥದ್ದು. ಈಗ ಯಾರೆಲ್ಲ ಗೌರ್ಮೆಂಟ್ ಕೆಲಸ ಮಾಡ್ತಾ ಇರ್ತೀರಾ, ಕೆಲವೊಂದು ವರ್ಗಾವಣೆ ಆಗುತ್ತೆ. ನೋಡಿ, ಕೆಲವರಿಗೆ ವರ್ಗಾವಣೆಯಲ್ಲೂ ಕೂಡ ತುಂಬ ಅನುಕೂಲಗಳು ತರುತ್ತೆ, ಇನ್ನು ಕೆಲವರಿಗೆ ಕಷ್ಟ ಆಗುತ್ತೆ. ಅದೆಲ್ಲನೂ ಕೂಡ ನೀವು ಈ ಒಂದು ಸಮಯದಲ್ಲಿ ಅನುಭವಿಸ್ತೀರ. ಹಾಗಾಗಿ ಯಾರೆಲ್ಲ ಈ ತುಲಾರಾಶಿಗಳು ಇರ್ತೀರ ನೋಡ್ಕೊಳ್ಳಿ. ಗೌರ್ಮೆಂಟ್ ಕೆಲಸ ಮಾಡುವವರು ನೀವು ವರ್ಗಾವಣೆ ಯಾರಾದರೂ ನಿರೀಕ್ಷೆಯಲ್ಲಿ ಇಟ್ಕೊಂಡಿದ್ರೆ ನಿಮ್ಗೆ ಅವಶ್ಯಕತೆ ಆಗುತ್ತೆ, ಅದು ಒಳ್ಳೆ ರೀತಿಯಲ್ಲೇ ಆಗುತ್ತೆ. ನೀವು ನೋಡ್ಕೊಳ್ಳಿ, ಯಾಕಂದರೆ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಈ ಸರ್ಕಾರಿ ಕೆಲಸದಲ್ಲಿ ಯಾರು ಮಾಡ್ತಾ ಇರೋರಿಗೆ ಕರ್ಮಸ್ಥಾನದಲ್ಲಿ ಗುರು ಉಚ್ಚ ಸ್ಥಾನದಲ್ಲಿ ಇದ್ದಾನೆ, ಪರಮೋಚ್ಚದಲ್ಲಿ ಗುರು ಇರೋದ್ರಿಂದ ಏನಾಗುತ್ತೆ, ನಿಮಗೆ ಅನುಕೂಲ ರೀತಿಯಲ್ಲಿ ಆಗುವುದರಿಂದ ನಿಮಗೆ ಇದು ಒಳ್ಳೆಯ ವಿಚಾರನೇ ಇದು ತುಲಾರಾಶಿಯವರಿಗೆ. ಹಾಗಾಗಿ ಯಾರಾದರೂ ಗೌರ್ಮೆಂಟ್ ಕೆಲಸ ಮಾಡ್ತಾ ಇರೋರು ನೀವೇನಾದರೂ ಬದಲಾವಣೆ ನಿರೀಕ್ಷೆಯಲ್ಲಿ ಇಟ್ಕೊಂಡಿತ್ತು ಅಂತಂದರೆ ಅನುಕೂಲ ಆಗುತ್ತೆ. ಅದಕ್ಕೆ ತಕ್ಕಂತಹ ಏನು ವ್ಯವಹಾರಗಳನ್ನು ಮಾಡ್ಕೊಳ್ಬೋದು ನೀವು ಅಂತ. ಇನ್ನು ಪರಿಹಾರಗಳು ತುಲಾರಾಶಿಯವರಿಗೆ ಏನಿದೆ? ಈಗ ತುಲಾರಾಶಿಯವರಿಗೆ ಯಾವ ಗ್ರಹ ಕೆಟ್ಟಿದೆ ಒಂದು ನೋಡ್ಕೊಳ್ಬೇಕು ನೀವು. ಯಾಕಂದರೆ ಈಗ ವಿದ್ಯಾಭ್ಯಾಸದಲ್ಲಿ ತೊಂದರೆ ಅಂತ ಹೇಳ್ತಾ ಇದೆ. ಯಾಕೆಂದರೆ ರವಿ ನಿಮಗೆ ನೀಚ ಸ್ಥಾನದಲ್ಲಿ ವಕ್ರ ಶನಿ ಇರೋದ್ರಿಂದ ಕೆಲವೊಂದು ತೊಂದರೆಗಳು ಅಂತ ನೀವು ಕೂಡ ಶನಿಗೆ ಸಂಬಂಧಪಟ್ಟಂಥದ್ದು ಮತ್ತು ಶನಿ ಜೊತೆ ನೀವೇನು ಮಾಡಬೇಕು, ರವಿಗೆ ಸಂಬಂಧಪಟ್ಟಂಥ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಂಡಾಗ ನಿಮಗೆ ಅನುಕೂಲ ಆಗುತ್ತೆ. ಶನಿಗೆ ನೀವು ಎಳ್ಳನ್ನು ನೋಡ್ತೀವಿ, ಎಳ್ಳನ್ನು ದಾನ ಮಾಡಿ, ಅಥವಾ ಕಪ್ಪು ವಸ್ತ್ರವನ್ನು ದಾನ ಮಾಡಿ. ಕೆಲವರು ಕಪ್ಪು ವಸ್ತ್ರ ತಗೊಳ್ಳೋದಿಲ್ಲ, ಕಪ್ಪು ವಸ್ತ್ರ ತಗೊಂಡಿಲ್ಲ ಅಂತಂದರೆ ಯಾರಿಗಾದ್ರೂ ಕಪ್ಪು ಬಣ್ಣದ ಸಂಬಂಧಪಟ್ಟಂತಹ ವಸ್ತುಗಳನ್ನು ನೀವು ದಾನ ಮಾಡೋದ್ರಿಂದ, ಮನೆ ಕಟ್ತಾ ಇರ್ತಾರೆ ಯಾರು, ಕಬ್ಬಿಣ ದಾನ ಮಾಡಿ. ಅಲ್ಲಿ ಯಾವುದೋ ದೇವಸ್ಥಾನ ಆಗ್ತಾ ಇರುತ್ತೆ, ನಿರ್ಮಾಣ ಆಗ್ತಾ ಇರುತ್ತೆ, ಒಂದು ಕಬ್ಬಿಣ ದಾನ ಮಾಡಿ, ಎಷ್ಟು ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು. ಈ ರೀತಿ ಮಾಡಿಕೊಂಡ್ರೆ ನಿಮ್ಗೇನಾಗುತ್ತೆ, ಆ ಗುರು ಗ್ರಹದ ಒಂದು ಅನುಗ್ರಹ ಸಿಗುತ್ತೆ, ಮತ್ತು ಈ ಶನಿಯ ವಕ್ರ ಶನಿಯ ದೃಷ್ಟಿ ಕೂಡ ನಿಮಗೆ ಕಡಿಮೆ ಆಗಿ ಅನುಕೂಲಗಳು ಆಗುವಂಥದ್ದಾಗುತ್ತೆ. ಎಸ್ ಗುರುಗಳೇ, ಇನ್ನು ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಹೇಗಿದೆ ಗುರುಬಲ? ವೃಶ್ಚಿಕ ರಾಶಿಯವರಿಗೆ ನೋಡಿದಾಗ ಈ ವೃಶ್ಚಿಕ ರಾಶಿಯವರಿಗೆ ಒಳ್ಳೇದಾಗುತ್ತೆ. ತಾತ್ಕಾಲಿಕವಾಗಿ ಗುರುಬಲ ಬರುತ್ತೆ. ಇಷ್ಟು ದಿನ ಹೇಳ್ತಿದ್ವಿ ಗುರು ವೃಶ್ಚಿಕ ರಾಶಿಯವರಿಗೆ ಇಲ್ಲ ಅಂತ, ಇವಾಗ ಬರುತ್ತೆ ನೋಡಿ. ವೃಶ್ಚಿಕ ರಾಶಿಯವರಿಗೆ ತಾತ್ಕಾಲಿಕ ಗುರುಬಲ, ಇದ್ರ ಜೊತೆ ನವಮ ಸ್ಥಾನದಲ್ಲಿ ಗುರು ಉಚ್ಚ ಸ್ಥಾನದಲ್ಲಿ ಇರೋದ್ರಿಂದ ಹಣಕಾಸಿನ ವಿಚಾರದಲ್ಲಿ ಹೆಚ್ಚು ಅನುಕೂಲ ಉಂಟಾಗುತ್ತೆ. ಒಳ್ಳೆ ವಿಚಾರ ನೋಡಿ ನಿಮಗೆ. ವೃಶ್ಚಿಕ ರಾಶಿಯವರಿಗೆ ನವಮ ಸ್ಥಾನದಲ್ಲಿ ಗುರು ಏನಾಗ್ಬಿಟ್ಟಿದ್ದಾನೆ, ಪರಮೋಚ್ಚ ಸ್ಥಾನದಲ್ಲಿರೋದ್ರಿಂದ ಹಣದ ವಿಚಾರವಾಗಿ ತುಂಬ ಅನುಕೂಲ ನಿಮಗೆ. ಯಾಕಂದರೆ ಯಾವುದೋ ಒಂದು ಹಣ ಬರೋದು ಬರುತ್ತೆ. ವ್ಯಾಪಾರದಲ್ಲಿ ದಿಢೀರಂಗ ಅನುಕೂಲ ಆಗ್ಬಿಡುತ್ತೆ ನೋಡಿ. ಯಾವುದೋ ಒಂದು ಏನೋ ಹೋಟೆಲ್ ಏನೋ ಇಟ್ಕೊಂಡಿರ್ತೀರಾ, ಒಳ್ಳೆ ಚೆನ್ನಾಗಿ ವ್ಯಾಪಾರ ಆಗ್ಬಿಡುತ್ತೆ. ಅಥವಾ ಯಾವುದೋ ಒಂದು ವ್ಯವಹಾರ ಇಟ್ಕೊಂಡಿರ್ತೀರಾ, ವ್ಯಾಪಾರ ಮಾಡ್ತಾ ಇರ್ತೀರಾ, ಅನುಕೂಲಗಳಾಗ್ಬಿಡುತ್ತೆ. ಹಣ ಇರ್ತೋ ಕೆಲವರು ನೋಡಿ, ಈಗ ನಿಮ್ಮದು ಒಂದು ವ್ಯವಹಾರ ನಡಿಬೇಕು ಅಂತಂದರೆ ಸಾಲ ಕೊಟ್ಟಿರ್ತೀರಾ, ಸಾಲ ಮರುಪಾವತಿ ಆಗುವಂಥದ್ದಾಗುತ್ತೆ. ಹಣದ ವಿಚಾರವಾಗಿ ಸಾಲ ತೀರುವಂಥದ್ದು, ಅಥವಾ ನೀವು ಯಾರಿಗಾದ್ರೂ ಕ್ರೆಡಿಟ್ ಕೊಟ್ಟಿದ್ರೆ ಅದೆಲ್ಲ ದೊಡ್ಡ ಹಣ ಬರುವಂಥದ್ದು ಕೂಡ ಆಗುತ್ತೆ ನಿಮಗೆ. ಇದರ ಜೊತೆ ತುಂಬ ವಿಶೇಷವಾಗಿರುವಂಥ ಮಾಹಿತಿ ನಿಮಗೆ, ಪಿತ್ರಾರ್ಜರ ಆಸ್ತಿ ವಿಚಾರದಲ್ಲಿ ಹೆಚ್ಚು ಅನುಕೂಲ. ಯಾಕಂದರೆ ಒಳ್ಳೆ ಚೆನ್ನಾಗಿ ನಾನು ಹಿಂದಿನ ರಾಶಿಗಳಿಗೆ ಹೇಳಿದೆ, ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲಿ ಜಾಗೃತ ವಹಿಸಿ ಅಂತ. ನಿಮಗೆ ಯಾರಿಗೆ ವೃಶ್ಚಿಕ ರಾಶಿಯವರಿಗೆ ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲಿ ಶುಭಪ್ರದ ಅಂತೇಳಿ, ಆಸ್ತಿ ಹಂಚಿಕೆ ವಿಚಾರನೋ ಆಸ್ತಿ ವಿಚಾರ ಇತ್ತು ಅಂತಂದರೆ ಇವಾಗ ಮಾಡ್ಕೊಳ್ಳಿ, ನಿಮಗೆ ಅದರಲ್ಲಿ ಅನುಕೂಲ ಅಂತ ಆಗುತ್ತೆ. ಇನ್ನು ಬರಬೇಕಾದ ಬಾಕಿ ಹಣ ಕೂಡ ಬಂದು ಕೈ ಸೇರುತ್ತೆ ಅಂತ ಹೇಳುತ್ತೆ ನೋಡಿ. ಒಳ್ಳೆಯ ವಿಚಾರ ಅಲ್ವಾ? ಬರಬೇಕಾಗಿರುವಂತಹ ನಿಮಗೆ ಬಾಕಿ ಹಣ ಕೂಡ ಬಂದು ಕೈ ಸೇರುವಂಥದ್ದಾಗುತ್ತೆ ನೋಡಿ. ಬರಬೇಕಾಗಿರುವಂಥ ಬಾಕಿ ಹಣ, ಯಾರಿಗೋ ಸಾಲ ಕೊಟ್ಟಿರ್ತೀರಾ ಅಥವಾ ಏನೋ ಕ್ರೆಡಿಟ್ ಕೊಟ್ಟಿರ್ತೀಗ, ಒಂದು ಅಂಗಡಿ ನೀವು ವ್ಯಾಪಾರ ಉದ್ಯೋಗ ಮಾಡಬೇಕಂದ್ರೆ ಕೆಲವೊಂದು ಕ್ರೆಡಿಟ್ ಕೊಡಲೇಬೇಕಾಗುತ್ತೆ. ಆ ಒಂದು ದುಡ್ಡು
ಬರುವಂಥದ್ದು ಕೂಡ ಆಗುತ್ತೆ. ಇನ್ನು ರಾಶಾಧಿಪತಿ ಹಾಗೂ ಷಷ್ಠಮಾಧಿಪತಿ ಕುಜ ವ್ಯಯಸ್ಥಾನದಲ್ಲಿರೋದ್ರಿಂದ ತುಂಬ ವಿಶೇಷವಾಗಿರುವಂಥ ಮಾಹಿತಿ ಇದು. ನಿಮ್ಮ ರಾಶಾಧಿಪತಿ ಹಾಗೂ ಷಷ್ಠಮಾಧಿಪತಿ ಕುಜ ವ್ಯಯಸ್ಥಾನದಲ್ಲಿರೋದ್ರಿಂದ ವೃಶ್ಚಿಕ ರಾಶಿಯವರ ಆರೋಗ್ಯದಲ್ಲಿ ಏರುಪೇರು ಉಂಟಾಗುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ಆರೋಗ್ಯದ ಕಡೆ ವೃಶ್ಚಿಕ ರಾಶಿಯವರು ಗಮನ ಕೊಡಬೇಕು, ಅವಶ್ಯಕವಾಗಿ ಕೊಡಬೇಕು. ನೋಡಿ, ನೆಗ್ಲೆಕ್ಟ್ ಮಾಡಬೇಡಿ. ಈ ಸಮಯದಲ್ಲಿ ಏನಾದರೂ ಆರೋಗ್ಯ ಸಮಸ್ಯೆ, ಯಾವುದೊಂದು ಹಳೆಯದು ನೋಡಿ, ಏನೋ ಒಂದು ಮಂಡಿ ನೋವು, ಸೊಂಟ ನೋವು, ಏನೋ ಒಂದು ಬಂದ್ಬಿಡುತ್ತೆ, ಅದನ್ನು ನೀವು ಪರಿಹಾರ ಮಾಡ್ಕೊಳ್ಲಿಕ್ಕೆ ನೋಡಬೇಕು. ಅವಶ್ಯಕವಾಗಿ ಬಂದೇ ಬರುತ್ತೆ. ಅದು ಯಾವುದಾದ್ರೂ ಆಗ್ಬೋದು. ನಿಮಗೆ ಆರೋಗ್ಯ ಸಮಸ್ಯೆ ಇಂಥದ್ದೇ ಅಂತಲ್ಲ, ಅದು ಕೆಲವೊಂದು ದೀರ್ಘಕಾಲದ ಆರೋಗ್ಯ ಸಮಸ್ಯೆ ಇರ್ಬೋದು, ಅಥವಾ ಇವಾಗ ಉಟ್ಕೊಳ್ಬೋದು. ನಿಮಗೆ ದೀರ್ಘಕಾಲದಿದ್ರೆ ಅದು ಉಲ್ಬಣ ಆಗುವಂತ, ಅದು ಜಾಸ್ತಿ ಆಗುವಂಥದ್ದಾಗುತ್ತೆ. ಹಾಗಾಗಿ ನಿಮ್ಮ ಜಾತಕ ಫಲದಲ್ಲಿ ಹೇಳಿರೋ ರೀತಿ ನೀವು ಅದಕ್ಕೆ ತಕ್ಕಂತಹ ಪರಿಹಾರಗಳನ್ನು ಮಾಡ್ಕೊಳ್ಬೇಕಂದ್ರೆ ಕುಜ ವ್ಯಯಸ್ಥಾನದಲ್ಲಿರೋದ್ರಿಂದ ವೃಶ್ಚಿಕ ರಾಶಿಯವರಿಗೆ, ಯಾಕಂದ್ರೆ ಸಾಮಾನ್ಯವಾಗಿ ಕುಜಗ್ರಹ ಅಂತ ಬಂದಾಗ ಆರೋಗ್ಯ ಸಮಸ್ಯೆ ಒಂದಲ್ಲ ಒಂದು ರೀತಿಯ ಕೊಡ್ತಾನೆ. ಹಾಗಾಗಿ ಅದರ ಕಡೆ ಗಮನವನ್ನು ಕೊಡಬೇಕಾಗುತ್ತೆ. ಇನ್ನು ರಾಹು ಚತುರ್ಥ ಭಾವದ ಇರೋದ್ರಿಂದ ವೃಶ್ಚಿಕ ರಾಶಿಯ ತಾಯಿಗೆ ಅಷ್ಟು ಒಳ್ಳೆಯದಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಕೆಂದ್ರೆ ರಾಹು ಏನಾಗ್ಬಿಡುತ್ತೆ, ನಿಮಗೆ 4ನೇ ಭಾವದಲ್ಲಿ ಇರೋದ್ರಿಂದ ಏನಾಗುತ್ತೆ, ವೃಶ್ಚಿಕ ರಾಶಿಯವರಲ್ಲಿ ತಾಯಿಗೆ ಸಂಬಂಧಪಟ್ಟಂತೆ ವಿಚಾರದಲ್ಲಿ ಸ್ವಲ್ಪ ಜಾಗೃತೆ ವಹಿಸುವುದು ಕೂಡ ನಿಮಗೆ ಸೂಕ್ತ ಅಂತ. ಇನ್ನು ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ತೊಂದರೆ ಉಂಟಾಗುವಂಥ ಸಾಧ್ಯತೆ ಕೂಡ ಹೆಚ್ಚಾಗಿದೆ. ಪಂಚಮ ಸ್ಥಾನಾಧಿಪತಿ ಗುರು ಉಚ್ಚ ಸ್ಥಾನದಲ್ಲಿ ಇದ್ದು ಪಂಚಮದಲ್ಲಿ ವಕ್ರಶನಿ ದೃಷ್ಟಿ ನೀಚ ಶುಕ್ರನ ಮೇಲೆ ಬೀಳ್ತಾ ಇರೋದ್ರಿಂದ ಮಕ್ಕಳ ಆರೋಗ್ಯದಲ್ಲಿ ಕೂಡ ಅಷ್ಟು ಚೆನ್ನಾಗಿರೋದಿಲ್ಲ. ಆರೋಗ್ಯದಲ್ಲಿ ಹೆಚ್ಚು ಗಮನ ಕೊಡಬೇಕು. ನೋಡಿ, ನೀವು ಅವಶ್ಯಕವಾಗಿ ತಿಳ್ಕೊಳ್ಳಿ, ಈಗ ಶನಿಯ ವಕ್ರ ಶನಿ ದೃಷ್ಟಿ ಅಥವಾ ಈ ಶುಕ್ರನು ಕೂಡ ನೀಚನಾಗಿರೋದ್ರಿಂದ ತುಂಬ ಕಷ್ಟಗಳನ್ನು ವೃಶ್ಚಿಕ ರಾಶಿಯವರು ನೋಡಬೇಕಾಗುತ್ತೆ. ಮಕ್ಕಳಲ್ಲಿ ಏನಾದರೂ ಮಕ್ಕಳಿದ್ರೆ ಮಕ್ಕಳ ಆರೋಗ್ಯ ಅಷ್ಟಾಗಿ ಚೆನ್ನಾಗಿರೋದಿಲ್ಲ, ಆ ಮಕ್ಕಳದು ಕೂಡ ಆರೋಗ್ಯ ಕೆಟ್ಟೋಗುತ್ತೆ, ಅದರಿಂದನೂ ಕೂಡ ತೊಂದರೆಗಳಾಗುವಂಥದ್ದು. ಇನ್ನು ಕರ್ಮಸ್ಥಾನಾಧಿಪತಿ ರವಿ ನೀಚ ಸ್ಥಾನದಲ್ಲಿದ್ದು ಕರ್ಮಸ್ಥಾನದಲ್ಲಿ ಕೇತು ಇರೋದ್ರಿಂದ ಉದ್ಯೋಗದಲ್ಲಿ ತೊಂದರೆ ಆಗುವಂತಹ ಸಂದರ್ಭವನ್ನು ಕೂಡ ನೀವು ನೋಡಬೇಕಾಗುತ್ತೆ. ಈಗ ಸಾಮಾನ್ಯವಾಗಿ ನೋಡಿ, ವೃಶ್ಚಿಕ ರಾಶಿಯವರಿಗಾಗಲೇ ಈ ಉದ್ಯೋಗ ಸಂಬಂಧಪಟ್ಟಂಥ ವಿಚಾರಗಳ ತೊಂದರೆಗಳನ್ನು ನೋಡ್ತಾ ಇರ್ಬೋದು ನೀವು. ಆದರೆ ಕರ್ಮಸ್ಥಾನಾಧಿಪತಿ ರವಿ ಏನಾಗಿಬಿಟ್ಟಿದ್ದಾನೆ, ನೀಚ ಸ್ಥಾನದಲ್ಲಿದ್ದಾನೆ. ನೀವು ತಿಳ್ಕೊಳ್ಳಿ, ನಿಮ್ಗೆ ಕರ್ಮಸ್ಥಾನಾಧಿಪತಿ ರವಿ ನೀಚ ಸ್ಥಾನದಲ್ಲಿರೋದ್ರಿಂದ ಏನಾಗ್ತಾ ಇದೆ, ಅದರಲ್ಲೂ ಕೂಡ ಕೇತು ಇರೋದ್ರಿಂದ ಉದ್ಯೋಗದಲ್ಲಿ 100% ತೊಂದರೆ ಆಗುತ್ತೆ. ಏನಾದರೂ ಒತ್ತಡಗಳು ಹೆಚ್ಚಾಗುವಂಥದ್ದು ಅಥವಾ ಉದ್ಯೋಗ ಕಳೆದುಕೊಳ್ಳುವಂಥ ಅವಕಾಶಗಳು ಹೆಚ್ಚಾಗುವಂಥದ್ದು ಕೂಡ ಇರುತ್ತೆ. ಹಾಗಾಗಿ ಸ್ವಲ್ಪ ಜಾಗ್ರತೆ ವಹಿಸಬೇಕಾಗುತ್ತೆ. ಆದರೆ ಗುರು ಉಚ್ಚ ಸ್ಥಾನದಲ್ಲಿದ್ದು ಗುರುಬಲ ಬರುವುದರಿಂದ ವಿವಾಹ ಶುಭ ಕಾರ್ಯಗಳು ನಡೆಯುತ್ತೆ ಅಂತ ಹೇಳ್ತೇವೆ. ನೋಡಿ, ವಿವಾಹಕ್ಕೆ ಸಂಬಂಧಪಟ್ಟಂಥ ವಿಚಾರದಲ್ಲಿ ಅನುಕೂಲ ನಿಮಗೆ. ಯಾಕಂದರೆ ಗುರು ಉಚ್ಚ ಸ್ಥಾನದಲ್ಲಿದ್ದಾನೆ ಅಥವಾ ಯೋಗ ಕೂಡ ಇರೋದ್ರಿಂದ ಯಾರಾದರೂ ನೀವು ಕೆಲಸದ ವಿಚಾರದಲ್ಲಿ ತೊಂದರೆ, ಆದರೆ ಮದುವೆ ವಿಚಾರದಲ್ಲಿ ಅನುಕೂಲ ಅಂತ ಹೇಳ್ತಾ ಇದೆ. ಹಾಗಾಗಿ ಈ ಅನುಕೂಲಗಳನ್ನು ನೀವು ಅದು ಸದುಪಯೋಗ ಪಡಿಸ್ಕೊಳ್ಬೇಕು. ಯಾರಾದರೂ ಮದುವೆಗೆ ನೋಡ್ತಾ ಇರೋರಿದ್ರೆ ಈ ಮದುವೆ ವಿಚಾರದಲ್ಲಿ ನಿಮ್ಗೆ ಅನುಕೂಲ ಆಗುತ್ತೆ, ನೋಡ್ಕೊಳ್ಳಿ. ಇನ್ನು ಶುಭ ಕಾರ್ಯಗಳು ಕೂಡ ನಡೆಯುತ್ತೆ. ಹಣಕಾಸಿನ ವಿಚಾರದಲ್ಲಿ ಏನೇ ತೊಂದರೆ ಬಂದರೂ ಕೂಡ ನಿಭಾಯಿಸ್ತೀರಾ ಅಂತೇಳಿ. ಹಣಕಾಸಿನದಲ್ಲಿ ತೊಂದರೆ ಬರುತ್ತೆ ಅಂತಲೇ ಕೂಡ ಹೇಳ್ತಾ ಇದೆ. ಆದರೂ ಕೂಡ ನೀವು ಇದರಿಂದ ಅದನ್ನು ನಿಭಾಯಿಸ್ಲಿಕ್ಕೂ ಕೂಡ ನಿಮಗೆ ಅನುಕೂಲಗಳು ಆಗುವಂಥದ್ದಾಗುತ್ತೆ. ಎಸ್, ವೃಶ್ಚಿಕ ರಾಶಿಯವರಿಗೆ ಏನಿದೆ ಗುರುಗಳೇ ಸರಳ ಪರಿಹಾರ? ಈಗ ನೋಡಿ, ವೃಶ್ಚಿಕ ರಾಶಿಯವ್ರಿಗೆ ಏನು ಜಾಸ್ತಿ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ನಾವೇನು ಹೇಳ್ತಾ ಇದ್ದೀವಿ, ಒಂದು ತಾಯಿ ವಿಚಾರದಲ್ಲಿ ತೊಂದರೆ ಅಂತ ಹೇಳ್ತಾ ಇದೆ, ಹಣದ ವಿಚಾರದಲ್ಲಿ ತೊಂದರೆ ಅಂತ ಹೇಳ್ತಾ ಇದೆ, ಇನ್ನೊಂದು ಆರೋಗ್ಯದಲ್ಲಿ ತೊಂದರೆ ಅಂತ ಹೇಳ್ತಾ ಇದೆ, ಮತ್ತೆ ಈ ನಿಮ್ಮ ವೃತ್ತಿ ಜೀವನದ ಮೇಲೆ ತೊಂದರೆ. ಕರ್ಮಸ್ಥಾನದಲ್ಲಿ ನೀಚಗ್ರಹ ಇರೋದ್ರಿಂದ ಅದರಲ್ಲಿ ಏನು ಮಾಡಬೇಕು, ನೀವು ಈ ವಕ್ರ ಶನಿ ದೃಷ್ಟಿ ಬೀಳಬಾರ್ದು, ಕುಜನ ದೃಷ್ಟಿ ಬೀಳಬಾರ್ದು, ನಿಮಗೆ ಶುಕ್ರನ ದೃಷ್ಟಿ. ಯಾಕಂದರೆ ನೋಡಿ, ಇವಾಗೆಲ್ಲ ಶುಕ್ರ ರವಿ ಶನಿ ಎಲ್ಲ ಕೂಡ ನೀಚ ಸ್ಥಾನದಲ್ಲಿ ಇರೋದ್ರಿಂದ ಈ ಗ್ರಹಗಳಿಗೆ ಸಂಬಂಧಪಟ್ಟಂತಹ ಪೂಜೆಗಳನ್ನು ಮಾಡಿ, ನವಗ್ರಹ ಜಪ ಶಾಂತಿ ಮಾಡ್ಕೊಳ್ಳಿ, ನವಗ್ರಹಗಳ ಪೂಜೆನ ಮಾಡಿ. ಯಾಕಂದರೆ ಸ್ವಲ್ಪ ಕಷ್ಟದ ವಾತಾವರಣ ನೋಡಬೇಕು. ಯಾಕಂದರೆ ಈಗ ಮದುವೆ ಕೂಡ ತುಂಬ ಚೆನ್ನಾಗಿದೆ, ಗುರುಬಲ ಇದೆ, ಗುರುವಿನ ಅನುಗ್ರಹ ಇದೆ, ಮದುವೆ ಕೂಡ ಆಗ್ತಾ ಇಲ್ಲ ಅಂತಂದರೆ ನೀವು ಈ ನವಗ್ರಹಕ್ಕೆ ಸಂಬಂಧಪಟ್ಟಂಥ ಪೂಜೆಗಳನ್ನು ಮಾಡ್ಕೊಳ್ಳಿ. ನೀವು ನಿಮಗೆ ಮದುವೆ ಯೋಗ ಕೂಡ ಬರುವಂಥದ್ದಾಗುತ್ತೆ, ಅನುಕೂಲಗಳು ಕೂಡ ಆಗುತ್ತೆ. ಇನ್ನು ಆರೋಗ್ಯ ದೃಷ್ಟಿಯಿಂದನೂ ಕೂಡ ಒಳ್ಳೆಯದು. ನವಗ್ರಹ ಶಾಂತಿ ಮಾಡಿಸ್ಕೊಂಡ್ರೆ ಆರೋಗ್ಯದಲ್ಲಿ ಕೂಡ ಏನೇ ಏರುಪೇರು ಇದ್ರೂ ಕೂಡ ಅದು ನಿಮಗೆ ಒಳ್ಳೆಯದಾಗುವಂಥದ್ದಾಗುತ್ತೆ. ಎಸ್ ಗುರುಗಳೇ, ಮುಂದಿನ ರಾಶಿ ಧನಸ್ಸು ರಾಶಿ. ಧನುರಾಶಿಯವರಿಗೆ ಹೇಗಿದೆ? ನೋಡಿ, ಈಗ ಧನುರಾಶಿಯರಿಗೂ ಕೂಡ ತಾತ್ಕಾಲಿಕ ಗುರುಬಲವನ್ನು ಕಳೆದುಕೊಳ್ತಾರೆ ಅಂತ ನೋಡ್ಬೋದು. ಯಾಕಂದರೆ ಈ ಧನುಸ್ಸು ರಾಶಿಯವ್ರಿಗೂ ತುಂಬ ಚೆನ್ನಾಗಿತ್ತು ಅಂತ ಹೇಳ್ತಾ ಇದ್ರು. ಯಾಕಂದರೆ ಇವಾಗ ಈ ಶನಿ ವಕ್ರಿ ಆಗಿರೋದ್ರಿಂದನೂ ಕೂಡ ಕೆಲವೊಂದು ಅನುಕೂಲಗಳನ್ನು ಪಡ್ಕೊಂಡಿದ್ರು. ಆದರೆ ಈ ರಾಶಾಧಿಪತಿ ಹಾಗೂ ಚತುರ್ಭಾವದಲ್ಲಿ ಅಷ್ಟಮ ಸ್ಥಾನದಲ್ಲಿ ಉಚ್ಚ ಸ್ಥಾನದಲ್ಲಿ ಇರೋದ್ರಿಂದ ಆರೋಗ್ಯದಲ್ಲಿ ಏರುಪೇರು ಉಂಟಾಗುತ್ತೆ. ರಾಶಾಧಿಪತಿ ನಿಮಗೆ ಕೆಲವೊಂದು ತೊಂದರೆಗಳನ್ನು ಕೂಡ, ಗುರು ಏನಾಗ್ಬಿಟ್ಟಿದ್ದಾನೆ ರಾಶಾಧಿಪತಿ ಆಗಿದ್ರು ಕೂಡ ನಿಮಗೆ ಈ ಅಷ್ಟಮ ಭಾವದಲ್ಲಿ ಇರೋದ್ರಿಂದ ಅದು ಅಷ್ಟಮದಲ್ಲಿ ಉಚ್ಚನಾಗಿಬಿಟ್ಟಿದ್ದಾನೆ. ಕಷ್ಟನೇ, ಅಷ್ಟಮ ಸ್ಥಾನ ಯಾವತ್ತೂ ಕೂಡ ಕಷ್ಟ. ಇದರಿಂದ ಆರೋಗ್ಯ ಸಮಸ್ಯೆಗಳನ್ನ ನೀವು ನೋಡಲೇಬೇಕು. ಇನ್ನು ಹಣಕಾಸಿನ ವಿಚಾರದಲ್ಲಿ ಕೂಡ ತೊಂದರೆ, ಧನ ನಷ್ಟ, ಬರಬೇಕಾದ ಹಣ ಬರೋದಿಲ್ಲ, ಹಣ ಕಳೆದುಕೊಳ್ಳುವ ಸಾಧ್ಯತೆ ಇದು ತುಂಬ ವಿಶೇಷವಾಗಿರುತ್ತೆ. ಯಾಕೆಂದರೆ ನಷ್ಟದಲ್ಲಿ ಕರ್ಮಸ್ಥಾನದಲ್ಲಿ ಏನಾಗುತ್ತೆ, ವ್ಯಯಸ್ಥಾನದಲ್ಲಿ ಇರೋದ್ರಿಂದ ಏನಾಗ್ತಾ ಇದೆ, ನಿಮಗೆ ಹಣಕಾಸಿನ ವಿಚಾರದಲ್ಲಿ ಯಾರೋ ಹಣ ಕೊಡಬೇಕಾಗುತ್ತೆ, ಕೊಡೋದಿಲ್ಲ, ಅವರು ತುಂಬ ಮೋಸ ಮಾಡಿಬಿಡ್ತಾರೆ, ಅಥವಾ ಹಣ ಬಂದರೂ ಕೂಡ ನಿಮ್ಗೆ ಕೈಯಲ್ಲಿ ನಿಲ್ಲೋದಿಲ್ಲ.
ಕಳೆದುಕೊಳ್ಳುವಂಥದ್ದು, ಇದೆಲ್ಲ ಕೂಡ ನಷ್ಟ ಆಗುವಂಥದ್ದು ಎಲ್ಲವೂ ಕೂಡ ಇರುತ್ತೆ. ಇದ್ರ ಜೊತೆ ತೃತೀಯದಲ್ಲಿ ರಾಹು ಇದ್ದು ತೃತೀಯ ಸ್ಥಾನಾಧಿಪತಿ ಶನಿ ವಕ್ರಿಯಾಗಿರೋದ್ರಿಂದ ಒಡ ಹುಟ್ಟಿದವರಿಗೆ ಅಷ್ಟು ಅಭಿವೃದ್ಧಿ ಇರೋದಿಲ್ಲ ಅಂತ ಹೇಳಿ ನೋಡಿ. ಯಾರಲ್ಲ ಇದೊಂದು ತುಂಬ ವಿಶೇಷವಾಗಿ ತಿಳ್ಕೊಳ್ಳಿ ನೋಡಿ. ತೃತೀಯ ಸ್ಥಾನಾಧಿಪತಿ ನಿಮಗೆ ಈ ಶನಿ ವಕ್ರಿಯಾಗಿರೋದ್ರಿಂದ ಒಡ ಹುಟ್ಟಿದವ್ರ ಜೊತೆನೂ ಕೂಡ ಯಾರು ಅಣ್ಣ ತಮ್ಮಂದ್ರು ಅಕ್ಕ ತಂಗಿರಿಗೆ ಅಷ್ಟು ತುಂಬ ಚೆನ್ನಾಗಿರೋದಿಲ್ಲ, ಅಭಿವೃದ್ಧಿ ಇರೋದಿಲ್ಲ ನಿಮಗೆ, ಹಾಗೂ ತೊಂದರೆಗಳು ಕಾಣುವಂಥದ್ದು. ಹಾಗಾಗಿ ತುಂಬ ಒಂದು ಅಣ್ಣ ತಮ್ಮಂದಿರ ಜೊತೆ ಈಗ ಕೆಲವರು ನೋಡಿ, ನಿಮ್ಮ ಅಣ್ಣ ತಮ್ಮಂದಿರೇ ಒಟ್ಟುಗೂಡಿ ಒಂದು ಏನೋ ವ್ಯಾಪಾರ ಉದ್ಯೋಗ ಮಾಡ್ತಾ ಇರ್ತೀರಾ, ಜೊತೆಲಿರ್ತೀರಾ, ಸಂಸಾರ ಒಡೆದೋಗುವಂಥದ್ದಾಗುತ್ತೆ. ಈ ಸಮಯದಲ್ಲಿ ಏನೋ ಒಂದು ಮಾತಿಗೆ ಬೆಳೆದು ಒಟ್ಟು ಕೂಡು ಕುಟುಂಬನೇ ಬಿಟ್ಟೋಗುವಂಥದ್ದಾಗುತ್ತೆ, ಅಥವಾ ನಿಮ್ಮ ಉದ್ಯೋಗದಲ್ಲಿ ನಷ್ಟ ಹೊಂದುವಂಥದ್ದಾಗುತ್ತೆ. ಹಾಗಾಗಿ ತುಂಬ ಸ್ವಲ್ಪ ಅನ್ಯೋನ್ಯತೆಯಿಂದ ಇರುವಂಥದ್ದು, ಜಾಗೃತರಾಗಿ ಮಾತಾಡುವಂಥದ್ದು ತುಂಬ ಅವಶ್ಯಕವಾಗಿರಬೇಕು. ಇನ್ನು ವಕ್ರ ಶನಿಯ ದೃಷ್ಟಿ ರಾಶಿ ಮೇಲೆ ಬೀಳ್ತಾ ಇರೋದ್ರಿಂದ ಎಲ್ಲ ಕೆಲಸ ಕಾರ್ಯಗಳು ವಿಳಂಬ ಆಗುತ್ತೆ ಅಂತ. ಯಾಕಂದರೆ ಈ ಶನಿ ಅಂತಂದರೆ ಸಾಮಾನ್ಯವಾಗಿ ಸಂಚಾರ ನಿಧಾನಗತಿಯಲ್ಲೇ ಇರುತ್ತೆ. ಹಾಗಾಗಿ ಈ ವಕ್ರ ಶನಿಯಿಂದ ಏನೇ ನೀವು ಕೆಲಸ ಕಾರ್ಯ ಅಂದ್ಕೊಂಡ್ರು ಕೂಡ ಅದು ಸ್ವಲ್ಪ ನಿಧಾನ ಆಗುವಂಥದ್ದಾಗುತ್ತೆ, ವಿಳಂಬ ಆಗುವಂಥದ್ದು. ಇನ್ನು ಪಿತೃಸ್ಥಾನಾಧಿಪತಿ ಪಿತೃಕಾರಕ ರವಿ ನೀಚ ಸ್ಥಾನದಲ್ಲಿ ಇದ್ದು ಕೇತು ಪಿತೃಸ್ಥಾನದಲ್ಲಿ ಇರೋದ್ರಿಂದ ತಂದೆಗೆ ಅಷ್ಟೊಂದು ಒಳ್ಳೆಯದಲ್ಲ ನೋಡಿ. ತಂದೆ ಕಡೆ ಗಮನವನ್ನು ಕೊಡಬೇಕು ನೀವು ಧನುಸ್ಸು ರಾಶಿಯು ಅವಶ್ಯಕವಾಗಿ. ನೀವು ನೋಡ್ಬೋದು, ಯಾಕೆಂದರೆ ನಿಮ್ಮ ನಾವು ಸ್ಕ್ರೀನಲ್ಲಿ ಆಗ್ತಾ ಇದ್ದೀವಿ. ಯಾಕೆಂದರೆ ಒಂದು ಜನ್ಮ ಕುಂಡಲಿಯಲ್ಲಿ ಏನಾಗ್ತಾ ಇದೆ, ಈ ಪಿತೃಸ್ಥಾನಕ್ಕೆ ನಾವು ಸಾಮಾನ್ಯ ಪಿತೃಕಾರಕ ರವಿ ಅಂತ ಹೇಳ್ತೀವಿ. ರವಿ ಏನಾಗಿದ್ದಾನೆ ನೀಚ ಸ್ಥಾನದಲ್ಲಿದ್ದು, ಅದರಲ್ಲೂ ಕೇತು ಪಿತೃಸ್ಥಾನದಲ್ಲಿ ಇರೋದ್ರಿಂದ ತಂದೆಗೆ ಅಥವಾ ನಿಮ್ಮ ತಂದೆ ತಾಯಿಗಳು ಇರ್ತಾರೆ, ಅವ್ರಿಗೆ ಪಿತೃಗಳಿಗೆ ತೊಂದರೆಗಳಾಗುವಂಥದ್ದು, ಎಲ್ಲ ದೋಷಗಳನ್ನು ಅನುಭವಿಸಲೇಬೇಕು. ಮತ್ತು ಈ ತಂದೆ ಆಸ್ತಿ ವಿಚಾರದಲ್ಲಿ ತಂದೆ ಮಕ್ಕಳ ನಡುವೆ ವ್ಯಾಜ್ಯಗಳಾಗುವಂಥದ್ದು. ಇಲ್ಲೇನಾಗುತ್ತೆ ನೋಡಿ, ಅಣ್ಣ ತಮ್ಮಂದಿರ ನಡುವೆ ಅಲ್ಲ, ತಂದೆ ಮಕ್ಕಳ ನಡುವೆ ವ್ಯಾಜ್ಯ ಆಗ್ಬಿಡುತ್ತೆ ಇವಾಗ ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲಿ. ಯಾಕಂದರೆ ನಿಮಗೆ ರವಿ ತುಂಬ ನೀಚನಾಗಿದ್ದಾನೆ, ಆದರೂ ಕೂಡ ಈ ರಾಹುವಿನ ದೃಷ್ಟಿ ಇರೋದ್ರಿಂದ ತುಂಬ ಜಾಗ್ರತೆ ವಹಿಸಿ. ಅಪ್ಪ ಮಕ್ಕಳೇ ತೊಂದರೆ ಮಾಡ್ಕೊಂಡ್ಬಿಡ್ತೀರಾ ಆಸ್ತಿ ವಿಚಾರದಲ್ಲಿ. ಯಾರಿಗೂ, ಯಾಕೆಂದರೆ ನೋಡಿ ಎಷ್ಟೋ ಜನ ನೋಡಿದ್ದೀವಿ ನಾವು, ಮಕ್ಕಳಿಗೆ ಕೊಡೋದಿಲ್ಲ ಆಸ್ತಿಗಳು, ಯಾರಿಗೋ ಅನಾಥಾಶ್ರಮಕ್ಕೆ ಬರೆದ್ಬಿಟ್ಟಿರಿ, ಎಷ್ಟೋ ಜನ ನೋಡಿರ್ತೀವಿ ನಾವು. ಈ ರೀತಿಯೆಲ್ಲ ಆಗುವಂಥದ್ದಾಗುತ್ತೆ. ಇನ್ನು ಕರ್ಮಸ್ಥಾನಾಧಿಪತಿ ಬುಧ ನೀಚ ರವಿ ಜೊತೆ ಭಾಗ್ಯಸ್ಥಾನದಲ್ಲಿ ಇದ್ದು ಕರ್ಮಸ್ಥಾನದಲ್ಲಿ ಶುಕ್ರ ನೀಚ ಸ್ಥಾನದಲ್ಲಿ ಇರೋದ್ರಿಂದ ಉದ್ಯೋಗದಲ್ಲಿ ತೊಂದರೆ. ಇದನ್ನು ಅವಶ್ಯಕವಾಗಿ ಈ ಒಂದು ರಾಶಿಗಳ ಮತ್ತು ಈ ಗ್ರಹಗಳ ಸ್ಥಿತಿನ ನೀವು ಅವಶ್ಯಕ ನೋಡ್ಕೊಳ್ಳಿ. ಉದ್ಯೋಗದಲ್ಲಿ ಕೂಡ ನೀವು ತೊಂದರೆ ಅನುಭವಿಸ್ತೀರಾ. ಮತ್ತು ಯಾಕಂದರೆ ಜೊತೆ ಉದ್ಯೋಗಸ್ಥರಿಗೆ ವ್ಯವಹಾರದಲ್ಲಿ ನಷ್ಟ ಉಂಟಾಗುವಂಥದ್ದು. ಕೆಲವ್ರಿಗೆ ಉದ್ಯೋಗನೇ ಕಳ್ಕೊಂಡ್ಬಿಡ್ತೀರಾ, ಅದಾಗುತ್ತೆ. ಅಥವಾ ಯಾರು ಉದ್ಯೋಗ ಮಾಡ್ತಾ ಇರ್ತೀರ ಅಲ್ಲಿ ಒಂದು ವ್ಯವಹಾರ ಮಾಡುವಾಗ ನೋಡಿ, ಒಂದು ಉದ್ಯೋಗ ವ್ಯಾಪಾರ ಅಂತಂದರೆ ಒಂದು ವ್ಯವಹಾರಕ್ಕೆ ಇಟ್ಕೊಳ್ಬೇಕು ನೀವು, ಅದರಲ್ಲಿ ಏನೋ ಮೋಸ ಮಾಡಿಬಿಡ್ತಾರೆ, ನಿಮಗೆ ಆ ನಷ್ಟ ಉಂಟಾಗುವಂಥದ್ದೆಲ್ಲ ಆಗುತ್ತೆ. ಹಾಗಾಗಿ ತುಂಬ ಜಾಗ್ರತೆ ವಹಿಸೋರು ಕೂಡ ಧನುರಾಶಿಯವರು ಈ ವಿಚಾರಗಳಲ್ಲಿ, ಉದ್ಯೋಗದ ವಿಚಾರದಲ್ಲಿ, ಅಪ್ಪ ಮಕ್ಕಳ ವಿಚಾರದಲ್ಲಿ, ಇದೆಲ್ಲವೂ ಕೂಡ ನೀವು ನೋಡ್ಕೊಳ್ಳೋದು ತುಂಬ ಅವಶ್ಯಕವಾಗಿರುತ್ತೆ. ಇನ್ನು ಧನುರಾಶಿಯವರಿಗೆ ಹೇಗೆ ಸರಳ ಪರಿಹಾರವನ್ನು ನೋಡಿ, ಮಾಡ್ಕೋಬಹುದು? ಧನುರಾಶಿಯವರಿಗೆ ಏನು ಗ್ರಹಗಳು ತೊಂದರೆ ಮಾಡ್ತಾ ಇರುವಂಥದ್ದು, ರಾಹು ಗ್ರಹ ಒಂದು ತೊಂದರೆ ಮಾಡ್ತಾ ಇದ್ದಾನೆ, ರಾಹುಗೆ ಸಂಬಂಧಪಟ್ಟಂಥದ್ದು ಮಾಡ್ಕೊಳ್ಳಿ. ಇನ್ನು ಸಾಮಾನ್ಯವಾಗಿ ರವಿ ಮತ್ತು ವಕ್ರ ಶನಿ ದೃಷ್ಟಿ ಕೂಡ ಇರೋದ್ರಿಂದ ಮತ್ತು ಶುಕ್ರನ ನೀಚ ಸ್ಥಾನದಲ್ಲಿ ಕೂಡ ಇರೋದ್ರಿಂದ ನೀವು ಕೂಡ ಶುಕ್ರ ರವಿಗೆ ಮತ್ತು ವಕ್ರ ಶನಿಗೆ ಸಂಬಂಧಪಟ್ಟಂತಹ ಪೂಜೆಗಳನ್ನು ಅವಶ್ಯಕವಾಗಿ ಮಾಡ್ಕೊಳ್ಳಿ. ಇದರಿಂದ ಅನುಕೂಲಗಳನ್ನು ನೀವು ಪಡ್ಕೊಳ್ಬೋದು. ಯಾವ್ಯಾವ ವಿಚಾರ ಒಂದು ತಿಳ್ಕೊಳ್ಳಿ. ಉದ್ಯೋಗ ವ್ಯಾಪಾರದಲ್ಲಿ ವಿಚಾರ, ಅಪ್ಪ ಮಕ್ಕಳಲ್ಲಿ ಮನಸ್ತಾಪಗಳಾಗಿ ಮನೆ ಬಿಟ್ಟು ಹೋಗ್ಬಿಡ್ತಾರೆ ಮಕ್ಕಳು, ಈ ರೀತಿ ಏನಾದರೂ ಆಗ್ತಾ ಇತ್ತು ಅಂದರೆ ನಿಮಗೆ ಪದೇ ಪದೇ ಅಪ್ಪ ಮಕ್ಕಳಲ್ಲಿ ತೊಂದರೆಗಳು ಆಗ್ತಾಯಿದ್ವು. ಆಸ್ತಿ ವಿಚಾರದಲ್ಲಿ ಮಗ ಇವರೊಳಗೆ ಎಷ್ಟೋ ಜನ ನಾವು ನೋಡ್ತಾ ಇರ್ತೀವಿ, ಅಪ್ಪ ಏನೋ ಸಂಪಾದನೆ ಮಾಡಿರೋದು, ಅವರ ತಂದೆ ಮುತ್ತಾತರು ಸಂಪಾದನೆ ಮಾಡಿರ್ತಾರೆ, ಇವರು ನಾನೇನೋ ಬೇರೆ ಬಿಸ್ನೆಸ್ ಮಾಡ್ತೀನಿ ಅಂತೇಳಿ ಅದನ್ನು ಮಾರಾಟ ಮಾಡಿಬಿಡ್ತಾರೆ. ಈ ರೀತಿಯಲ್ಲಿ ಆಗುತ್ತೆ. ತಂದೆಗೆ ಇಷ್ಟ ಇರಲ್ಲ, ಮಕ್ಕಳು ಮಾರಾಟ ಮಾಡಬೇಕು ಅಂತ ಇರ್ತಾರೆ, ಅಥವಾ ತಂದೆ ನಾನೇನೋ ಬೇರೆ ಬಿಸ್ನೆಸ್ ಮಾಡಬೇಕು ಅಂತ ಮಾರಾಟ ಮಾಡಬೇಕು, ಮಕ್ಕಳು ಸೈನ್ ಮಾಡ್ತಾ ಇರಲ್ಲ. ಇವೆಲ್ಲ ತೊಂದರೆಗಳು ಕೂಡ ಆಗ್ತಾ ಇರುತ್ತೆ. ಹಾಗಾಗಿ ನೀವು ಈ ಕುಜನಿಗೆ ಸಂಬಂಧಪಟ್ಟಂತಹ ಪೂಜೆಗಳನ್ನು ಮಾಡ್ಕೊಳ್ಳುವಂಥದ್ದು, ಈ ಕಾಳಹಸ್ತ್ರನಿಗೆ ಹೋಗಿ ಕುಜನಿಗೆ ಈಗ, ಅಥವಾ ಏನಾದರೂ ಕುಕ್ಕೆ ಸುಬ್ರಹ್ಮಣ್ಯನ ದೇವಸ್ಥಾನಕ್ಕೆ ಎಲ್ಲ ಕುಟುಂಬದ ಸಮೇತ ಹೋಗಿ ಪೂಜೆ ಪುನಸ್ಕಾರಗಳು ಮಾಡ್ಕೊಂಡು ಬನ್ನಿ, ದರ್ಶನ ಮಾಡ್ಕೊಂಡು ಬನ್ನಿ, ಅನುಕೂಲಗಳನ್ನು ಪಡ್ಕೊಳ್ಬೋದು. ಗುರುಗಳೇ, ಗುರುಫಲದ ಬಗ್ಗೆ ಕಡೆಯ 3 ರಾಶಿಗಳಿಗೆ ಗುರುಫಲ ಹೇಗಿದೆ? ಇದೀಗ ಮಕರ ರಾಶಿಯವರಿಗೆ ಹೇಗಿದೆ? ಈಗ ಮಕರ ರಾಶಿಯವರಿಗೆ ನೋಡಿದಾಗ ತಾತ್ಕಾಲಿಕವಾಗಿ ಗುರುಬಲ ಬರುತ್ತೆ ಅಂತ ಹೇಳ್ತಾ ಇದೆ. ಮಕರ ರಾಶಿಯವರಿಗೆ ಒಳ್ಳೆ ಚೆನ್ನಾಗಿದೆ. ಈ ಗುರುಬಲ ಬಂದರೆ ಏನು, ಸಾಮಾನ್ಯವಾಗಿ ನೋಡಿ, ಯಾರಾದರೂ ಮದುವೆ ಮಾಡಬೇಕಂದ್ರೆ ಗುರುಗಳೇ ನಮಗೆ ಗುರುಬಲ ಯಾವಾಗ ಬರುತ್ತೆ ಅಂತ ಕೇಳ್ತಾರೆ. ಏನೋ ಮದುವೆ ವಿಚಾರ ನೋಡ್ತಾ ಇದ್ವಿ, ಮದುವೆ ಯಾವಾಗ ಆಗುತ್ತೆ, ನಮಗೆ ಗುರುಬಲ ಯಾವಾಗ ಬರುತ್ತೆ ಅಂತ ನೋಡ್ತಾರೆ. ಹಾಗಾಗಿ ಯಾರೆಲ್ಲ ಈ ಮಕರ ರಾಶಿಗಳು ಇರ್ತೀರಾ, ಯಾಕಂದರೆ ದ್ವಿಸ್ವಭಾವ ರಾಶಿ ಸಾಮಾನ್ಯವಾಗಿರುವಂಥದ್ದು, ಮದುವೆ ವಿಚಾರದಲ್ಲಿ ನಿಮಗೆ ಅನುಕೂಲಗಳಿದೆ. ಏನಾದರೂ ಮದುವೆ ವಿಚಾರದಲ್ಲಿ ನೋಡ್ತಾ ಇರೋರು ಅವಶ್ಯಕವಾಗಿ ಮುಂದುವರಿಬೋದು ಅಂತ ಹೇಳ್ತಾ ಇದೆ. ಮತ್ತು ರಾಶಾಧಿಪತಿ ಶನಿ ಪರಾಕ್ರಮ ಸ್ಥಾನದಲ್ಲಿ ಇರೋದ್ರಿಂದ ಕಷ್ಟಗಳಿರೋ ಸಾಮರ್ಥ್ಯ ನಿಮಗೆ ಸಿಗುತ್ತೆ ಅಂತ, ಪರಾಕ್ರಮಿಗಳು ಆಗ್ತೀರಾ ಅಂತ. ಯಾಕಂದರೆ ಶನಿಯ ಒಂದು ದೃಷ್ಟಿ ಕೂಡ ರಾಶಾಧಿಪತಿ ನಿಮಗೆ, ಮಕರ ರಾಶಾಧಿಪತಿ ನಾವು ಸಾಮಾನ್ಯವಾಗಿ ಶನಿ ನೋಡ್ತೀವಿ. ಶನಿ ತುಂಬ ಚೆನ್ನಾಗಿದ್ದಾನೆ, ನಿಮ್ಗೆ ಅನುಕೂಲಗಳನ್ನು ಕೊಡ್ತಾನೆ ನಿಮಗೆ. ಯಾಕಂದರೆ ಈ ಶನಿ 7.7 ಕೂಡ ಮುಗ್ದೋಗ್ಬಿಟ್ಟಿದೆ ನಿಮಗೆ. ಹಂಗಾಗಿ ಏನಾಗುತ್ತೆ, ನೀವೇನೇ ಕಷ್ಟಗಳು ಎಷ್ಟೇ ಬರಲಿ,
ಎಲ್ಲಾದರೂ ಆಗಲಿ ಅದನ್ನು ಎದುರಿಸುವಂತಹ ಸಾಮರ್ಥ್ಯ ನಿಮ್ಮಲ್ಲಿ ಉದ್ಭವ ಆಗುವಂಥದ್ದಾಗುತ್ತೆ. ಎಲ್ಲ ವಿಚಾರದಲ್ಲಿ ಕೂಡ ಅನುಕೂಲಗಳನ್ನು ಪಡ್ಕೊಳ್ಳಿಕ್ಕೆ ಇದು ತುಂಬ ಚೆನ್ನಾಗಿರುತ್ತೆ. ಇನ್ನು ಸಪ್ತಮ ಭಾವದಲ್ಲಿ ಉಚ್ಚ ಸ್ಥಾನದಲ್ಲಿ ಇರುವುದರಿಂದ ಪ್ರೇಮ ವಿವಾಹ ಆಗುತ್ತೆ ಅಂತ ಹೇಳ್ತಾ ಇದೆ ನೋಡಿ. ಇವರಿಗೆ ನಾವು ಎಷ್ಟೋ ಜನ ಕೇಳಿದ್ವಿ ಪ್ರೇಮ ವಿವಾಹದಲ್ಲಿ ತೊಂದರೆ ಅಂತ, ಆದರೆ ಇವರಿಗೆ ಸಪ್ತಮ ಭಾವದಲ್ಲಿ ಉಚ್ಚ ಸ್ಥಾನದಲ್ಲಿ ಇರೋದ್ರಿಂದ ಪ್ರೇಮ ವಿವಾಹ ಆಗುತ್ತೆ. ಮತ್ತು ದಂಪತಿಗಳ ನಡುವೆ ಕಲಹಗಳಿದ್ರೂ ಕೂಡ ನಿವಾರಣೆ ಆಗುತ್ತೆ ಅಂತ ಹೇಳ್ತಾ ಇದೆ ನೋಡಿ. ಈಗ ಯಾರು ಮದುವೆ ಆಗಿರೋರು ಏನಾದರೂ ದಂಪತಿ ನಡುವೆ ನಿಮಗೆ ಈಗ ಡಿವೋರ್ಸಿಗೆ ಅಪ್ಲೈ ಮಾಡಿರ್ತೀರಾ ನೋಡಿ, ಡಿವೋರ್ಸಿಗೆ ಅಪ್ಲೈ ಮಾಡಿದ್ರು ಕೂಡ ಒಳಗೆ ಬಂದು ಸಂಸಾರ ಮಾಡುವಂಥದ್ದಾಗುತ್ತೆ. ಎಷ್ಟೋ ಜನ ನಾವು ನೋಡಿರ್ತೀವಲ್ಲ, ಆ ರೀತಿ ಮನಸ್ಸೇ ಕೂಡ ಪಲ್ಲಟನೆ ಆಗುವಂಥದ್ದು, ಒಳ್ಳೆ ಅನುಕೂಲಗಳ ರೀತಿಯಲ್ಲಿ ಆಗುವಂಥದ್ದಾಗುತ್ತೆ. ಯಾಕಂದರೆ ಈ ತಾತ್ಕಾಲಿಕ ಗುರುಬಲದಿಂದ ಇಷ್ಟೆಲ್ಲ ಅನುಗ್ರಹಗಳನ್ನಿದ್ದಾಗ ನೀವು ಏನಾದರೂ ಸತಿಪತಿ ನಡುವೆ ಕಲಹಗಳು ಉಂಟಾಗಿದ್ದರೆ ಅದನ್ನು ಬಗೆಹರಿಸ್ಕೊಳ್ಳಿಕ್ಕೆ ನೋಡಿ, ಹೋಗಿ ಮಾತಾಡಿ ನೀವು. ಈಗ ನೋಡಿ, ನೀವೇ ಹೋಗಿ ಮಾತಾಡೋದಿಲ್ಲ ಅಂದರೆ ಏನಾಗಲ್ಲ, ಗುರುಗಳು ಹೇಳ್ಬಿಟ್ಟಿದ್ದಾರೆ, ಗುರುಬಲ ಬಂದ್ಬಿಟ್ಟಿದೆ, ನನ್ನ ಹೆಂಡ್ತಿ ಬರ್ತಾಳೆ, ಏನೋ ಗಂಡ ನಡುವೆ ಅವ್ರು ಒಂದಾಗ್ತಾರೆ, ಹೊಂದಾಣಿಕೆ ಅಲ್ಲ ಅದು. ಏನಾಗುತ್ತೆ, ನೀವು ಅದಕ್ಕೆ ಬೇಕಾಗಿರುವಂತಹ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಳಿ ನೀವು. ಈಗ ನೋಡಿ, ಯಾರೋ ಒಂದು ಬಿರುಕುಂಟಾಗಿರುತ್ತೆ, ಹೋಗಿ ಅದನ್ನು ಏನಾಗುತ್ತೆ ಆ ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೊಳ್ಳಿಕ್ಕೆ ನೋಡಿ. ಅದರಿಂದ ನಿಮಗೆ ಅನುಕೂಲಗಳು ಆಗುವಂಥದ್ದಾಗುತ್ತೆ. ಇನ್ನು ಏನಾಗುತ್ತೆ, ದಂಪತಿಗಳ ನಡುವೆ ಇರುವಂಥ ಕಲಹಗಳೆಲ್ಲವೂ ಕೂಡ ನಿವಾರಣೆ ಆಗಿ ನಿಂತಿರುವ ಕಾರ್ಯಗಳು ಕೂಡ ಬೇಗ ಮುಗಿಯುತ್ತೆ ಅಂತ. ಯಾವುದೋ ಶುಭ ಕಾರ್ಯಗಳು ಆಗ್ತಾ ಇರುತ್ತೆ, ಅಥವಾ ಅರ್ಧಂಬರ್ಧ ಮನೆ ಕಟ್ಕೊಂಡ್ಬಿಟ್ಟಿರ್ತೀರಾ, ಅಥವಾ ಮದುವೆ ವಿಚಾರ ಎಲ್ಲೋ ಎಂಗೇಜ್ಮೆಂಟ್ ಆಗಿರುತ್ತೆ, ಮದುವೆ ತುಂಬ ತಡ ಆಗ್ತಾ ಇರುತ್ತೆ, ಡೇಟ್ ಸಿಗ್ತಾ ಇರಲ್ಲ ಅಂತೀರಾ, ಅಥವಾ ಯಾರೋ ಇನ್ನೂ ಮಾತುಕತೆ ಮಾಡ್ಕೊಂಡಿರ್ತೀರ, ಆಯಿತು ಮದುವೆ ಆಗಬೇಕು ಅಂದ್ಕೊಳ್ತಾ ಇರ್ತಾರೆ, ಅಂಥವ್ರಿಗೂ ಕೂಡ ಇವಾಗ ಶುಭಪ್ರದ ಅಂತ ಹೇಳ್ತಾ ಇದೆ. ನಿಂತಿರುವಂಥ ಎಲ್ಲ ಶುಭ ಕಾರ್ಯಗಳು ಕೂಡ ಬೇಗನೆ ಆಗುವಂಥದ್ದು. ಯಾವುದೋ ಒಂದು ಪ್ರಾಜೆಕ್ಟ್ ಮಾಡಿರ್ತೀರ, ಒಂದು ಉದ್ಯೋಗ ರೀತಿ, ವ್ಯಾಪಾರದ ರೀತಿ ಕೂಡ ನಿಂತೋಗಿರೋ ಕೆಲಸಗಳು ಕೂಡ ನಿಮಗೆ ಬೇಗನೆ ಆಗುವಂಥದ್ದಾಗುತ್ತೆ. ಪಂಚಮಾಧಿಪತಿ ಹಾಗೂ ಕರ್ಮಸ್ಥಾನ ಅಧಿಪತಿ ಶುಕ್ರ ನೀಚ ಸ್ಥಾನದಲ್ಲಿ ಇರೋದ್ರಿಂದ ಉದ್ಯೋಗದಲ್ಲಿ ಕೆಲವೊಂದು ತೊಂದರೆ ಉಂಟಾಗುತ್ತೆ ಅಂತ ನೋಡಿ. ಕೆಲಸ ಕಾರ್ಯ ಆಗುತ್ತೆ ಅಂತ ಹೇಳ್ತಾ ಇದೆ, ಆದರೆ ಈ ಕರ್ಮಸ್ಥಾನದಲ್ಲಿ ನೀಚ ಶುಕ್ರ ಇರೋದ್ರಿಂದ ಏನಾಗುತ್ತೆ, ಕೆಲವೊಂದು ವಿಚಾರದಲ್ಲಿ ಕೆಲಸಗಳು ನಿಂತು ಹೋಗ್ಬಿಡೋದು, ಅಥವಾ ಏನಾಗುತ್ತೆ ತೊಂದರೆಗಳು ಉಂಟಾಗುವಂಥದ್ದು, ಉದ್ಯೋಗ ಬದಲಾವಣೆ ಆಗುವಂಥದ್ದು, ಮಕ್ಕಳಿಂದ ನೆಮ್ಮದಿ ಇರೋದಿಲ್ಲ ಅಂತ ಹೇಳ್ತಾ ಇದೆ. ಕರ್ಮಸ್ಥಾನದಲ್ಲಿ ರವಿ ನೀಚ ಸ್ಥಾನದಲ್ಲಿ ಇರೋದ್ರಿಂದ ಸರ್ಕಾರಿ ಉದ್ಯೋಗಸ್ಥರಿಗೆ ತೊಂದರೆ ಉಂಟಾಗುತ್ತೆ ನೋಡಿ. ಇದು ಅವಶ್ಯಕವಾಗಿ ತಿಳ್ಕೊಳ್ಳಿ. ಯಾಕಂದರೆ ರವಿ ನಾವು ಗೌರ್ಮೆಂಟ್ ಉದ್ಯೋಗಕ್ಕೆ ನೋಡ್ತಾ ಇರ್ತೀವಿ, ಅವನೇನಾಗ್ಬಿಟ್ಟಿದ್ದಾನೆ, ಕರ್ಮಸ್ಥಾನದಲ್ಲಿ ನೀಚ ಸ್ಥಾನದಲ್ಲಿ ಬಂದ್ಬಿಟ್ಟಿದ್ದಾನೆ. ಈ ನೀಚ ಸ್ಥಾನದಲ್ಲಿ ಬಂದಿರೋದ್ರಿಂದ ಏನಾಗುತ್ತೆ, ನಿಮ್ಮ ಗೌರ್ಮೆಂಟ್ ವಿಚಾರದಲ್ಲಿ ಯಾರು ಕೆಲಸ ಮಾಡ್ತಿರ್ತೀರಾ ವಿನಾಕಾರಣ ನಿಮ್ಮ ಮೇಲೆ ಆಪಾದನೆಗಳು ಬರುವಂಥದ್ದು, ಅಥವಾ ಕೆಲಸ ಬಿಡಿಸುವಂಥದ್ದು, ಇದೆಲ್ಲ ಕೂಡ ಆಗುತ್ತೆ, ತೊಂದರೆಗಳು ಕಾಣಿಸುತ್ತೆ. ಇನ್ನು ಕೆಲಸ ಕಳೆದುಕೊಳ್ಳುವ ಸಾಧ್ಯತೆ ಕೂಡ ಹೆಚ್ಚಾಗಿರುತ್ತೆ. ಗೌರ್ಮೆಂಟ್ ಕೆಲಸ ಕಳೆದುಕೊಂಡ್ರೆ ತುಂಬ ಕಷ್ಟದ ವಾತಾವರಣನೇ ಅದು ಅಲ್ವಾ. ಹಾಗಾಗಿ ತುಂಬ ಜಾಗ್ರತೆ ವಹಿಸುವುದು ನೀವು ಸೂಕ್ತ ಅಂತ. ಇನ್ನು ವ್ಯಯಸ್ಥಾನಾಧಿಪತಿ ಗುರು ಗ್ರಹವಾಗಿದ್ದು, ಗುರು ಉಚ್ಚ ಸ್ಥಾನದಲ್ಲಿರೋದ್ರಿಂದ ಹಣ ಸಂಪಾದನೆ ಹೆಚ್ಚಾಗಿರುತ್ತೆ, ಆದರೆ ಹಣ ಉಳಿಯೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ನೋಡಿ. ತುಂಬ ಜಾಗ್ರತೆ ವಹಿಸ್ಬೇಕು ಇದಕ್ಕೆ. ಈಗ ವ್ಯಯಸ್ಥಾನಾಧಿಪತಿ ಗುರು ಏನಾಗ್ಬಿಟ್ಟಿದ್ದಾನೆ, ಈಗ ಅದನ್ನು ನಾನು ಅವಾಗಲೂ ಕೂಡ ಹೇಳಿದೆ, ಯಾಕಂದರೆ ವ್ಯಯಸ್ಥಾನದಲ್ಲಿ ಗುರು ಇದ್ರೂ ಕೂಡ ಅವ್ನು ಚೆನ್ನಾಗಿದ್ದಾನೆ ಅಂತಂದಾಗ ಹಣ ಬರುತ್ತೆ. ಹಣ ಬಂದರೆ ಅದು ವ್ಯಯ ಆಗುತ್ತೆ. ಈಗ ನೀವು ಬರೋ ಹಣ ಏನು ಮಾಡ್ತೀರಾ, ಸುಮ್ಮನೆ ಯಾವುದೋ ಐಷಾರಾಮಿ ವಸ್ತು ತೊಗೊಳ್ಲಿಕ್ಕೇನೋ ಅದು ಕೊಟ್ಬಿಡೋದು, ಅಥವಾ ಯಾರೋ ಕೇಳಿದ್ರು ಕೊಟ್ಬಿಡೋದು, ಅಥವಾ ಬೇಕಾಗದಿರೋ ಕೆಲಸಗಳಿಗೆ ಹಣವನ್ನು ವ್ಯರ್ಥ ಮಾಡುವಂಥದ್ದು. ಈಗ ನಮ್ಮ ಮನೇಲಿ ಹೇಳ್ತಾ ಇರ್ತಾರೆ, ಇವನ ಕೈಲಿ ಎಷ್ಟೇ ಹಣ ಕೊಟ್ಟರು ಇರಲ್ಲಪ್ಪ, ಖರ್ಚು ಮಾಡಿಬಿಡ್ತಾನೆ ಅಂತ, ಆ ರೀತಿ ಆಗುವಂಥದ್ದಾಗುತ್ತೆ. ಹಾಗಾಗಿ ತುಂಬ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಯಾಕಂದರೆ ಗುರು ಹುಚ್ಚನಾಗಿದ್ದರೂ ಕೂಡ ನಿಮಗೆ ವ್ಯಯಸ್ಥಾನದಲ್ಲಿದ್ದಾನೆ. ಹಾಗಾಗಿ ಹಣದ ವಿಚಾರವಾಗಿ ತುಂಬ ಜಾಗ್ರತೆ ವಹಿಸುವುದು ತುಂಬ ಸೂಕ್ತ ಆಗುತ್ತೆ ಮಕರ ರಾಶಿಯವರು. ಗುರುಗಳೇ, ಇನ್ನು ಮಕರ ರಾಶಿಯವರಿಗೆ ಸರಳ ಪರಿಹಾರ ಏನಿದೆ? ಈಗ ಮಕರ ರಾಶಿಯವ್ರಿಗೆ ಏನು ಹೇಳ್ತಾ ಇದೆ, ಗುರುಬಲ ಇರ್ತದೆ, ಏನು ಪರಿಹಾರ ಅವಶ್ಯಕತೆ ಇಲ್ಲ, ಮದುವೆ ವಿಚಾರದಲ್ಲಿ ತೊಂದರೆ ಆಗ್ತಾ ಇದೆ ಅಂತ ಹೇಳಿದ್ದಾಯ್ತು. ಆದರೆ ಉದ್ಯೋಗದ ವಿಚಾರದಲ್ಲಿ, ಗೌರ್ಮೆಂಟ್ ಕೆಲಸದ ವಿಚಾರದಲ್ಲಿ ಮಾತ್ರ ನಿಮಗೆ ತೊಂದರೆ. ಇನ್ನೆಲ್ಲ ವಿಚಾರದಲ್ಲಿ ಅನುಕೂಲ ಇದೆ, ಹಣ ಬರುತ್ತೆ, ಎಲ್ಲ ಓಕೆ. ನೀವು ಈಗ ನಿಮ್ಮ ಬುದ್ಧಿ ಶಕ್ತಿಯಿಂದ ನೀವು ಹಣ ಇನ್ವೆಸ್ಟ್ಮೆಂಟ್ ಅಂದರೆ, ಅಥವಾ ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ನೋಡ್ಕೊಳ್ಳಿ, ಅಥವಾ ಸಂರಕ್ಷಣೆ ಮಾಡಿ ಯಾವ ರೀತಿ ಮಾಡ್ಕೊಳ್ಬೇಕು, ಅದು ಸರ್ವೇ ಸಾಮಾನ್ಯ. ಈಗ ಹಣ ಇದೆ ಅಂತೇಳಿ ದುಂದು ವೆಚ್ಚ ಮಾಡಿದ್ರೆ ಎಲ್ಲರಿಗೂ ಕೂಡ ಹೋಗುತ್ತೆ. ಗುರುಬಲನೂ ಬೇಡ, ಶುಕ್ರ ಬಲನೂ ಬೇಡ. ಆದರೆ ಗೌರ್ಮೆಂಟ್ ವಿಚಾರದಲ್ಲಿ ನಿಮಗೆ ಏನಾದರೂ ತೊಂದರೆಗಳಾಗ್ತಾ ಇತ್ತು, ಅಥವಾ ಏನೋ ತೊಂದರೆಗಳು ಮಾಡ್ತಾ ಇದ್ರು ಅಂದರೆ ರವಿಗೆ ಸಂಬಂಧಪಟ್ಟಂತಹ, ರವಿ ನೀಚದಲ್ಲಿ ಇರೋದ್ರಿಂದ, ಶುಕ್ರ ನೀಚದಲ್ಲಿರೋದ್ರಿಂದ ರವಿ ಮತ್ತು ಶುಕ್ರನಿಗೆ ಸಂಬಂಧಪಟ್ಟಂತಹ ಪೂಜೆಗಳನ್ನು ಮಾಡ್ಕೊಳ್ಳಿ. ತುಂಬ ಅಭಿವೃದ್ಧಿ ಕೂಡ ಹೊಂದ್ತೀರ, ಮದುವೆ ವಿಚಾರದಲ್ಲಿ ಕೂಡ ನೀವು ಅನುಕೂಲಗಳನ್ನು ಪಡ್ಕೊಳ್ತೀರಾ. ಎಸ್ ಗುರುಗಳೇ, ಇನ್ನು ಕುಂಭರಾಶಿಯವರಿಗೆ ಹೇಗಿದೆ? ಗುರುಬಲ ಬರುತ್ತಾ, ಅಥವಾ ಇರೋ ಗುರುಬಲ ಈಗ ಕಳ್ಕೊತಾರಾ ಅಂತ? ನೋಡಿ, ಕುಂಭರಾಶಿಯವ್ರಿಗೆ ಏನಾಗ್ತದೆ, ತಾತ್ಕಾಲಿಕ ಗುರುಬಲವನ್ನು ಕಳ್ತ್ಕೊಳ್ತಾರೆ ಅಂತ. ಯಾಕಂದರೆ ಕುಂಭರಾಶಿಯವ್ರಿಗೆ ಶನಿಯ 7.5 ಕೂಡ ಇದೆ, ಅದರಲ್ಲಿ ಗುರು ದೃಷ್ಟಿ ಇತ್ತು, ಅದು ಕೂಡ ಹೋಗ್ತಾ ಇದೆ. ಈಗ ಗುರುಬಲ ಕೂಡ ಕಳ್ಕೊಳ್ತಾ ಇದ್ದಾರೆ. ಹಾಗಾಗಿ ರಾಶಿಯಲ್ಲಿ ರಾಹು ಕೂಡ ಇರೋದ್ರಿಂದ ಮನಸ್ಸಿಗೆ ನೆಮ್ಮದಿ ಇರೋದಿಲ್ಲ ಅಂತ, ಅಶಾಂತಿ. ಯಾಕಂದರೆ ತುಂಬ ಕಷ್ಟದ ದಿನಗಳನ್ನು ಮತ್ತೆ ನೋಡ್ತೀರಾ ಕುಂಭರಾಶಿಯವರು. ಯಾಕಂದರೆ ಮನಸ್ಸಿನ ಮೇಲೆ ಅದು ಪ್ರಭಾವ ಬೀರುತ್ತೆ. ಈಗ ನೋಡಿ, ತುಂಬ ಮನೆಯಲ್ಲಿ ಸಡಗರ, ಒಂದು ಲವಲವಿಕೆಯಿಂದ ಇರೋ ಮಕ್ಕಳು ಸುಮ್ಮನೆ ಆಗ್ಬಿಡ್ತಾರೆ, ಸೈಲೆಂಟ್ ಆಗಿಬಿಡ್ತಾರೆ, ಒಬ್ಬೊಬ್ಬರೇ ಇರ್ಲಿಕ್ಕೆ ನೋಡ್ತಾರೆ, ಯಾರ ಜೊತೆಗೂ ಮಾತಾಡೋದಿಲ್ಲ, ಏನೋ ಒಂದು ಮನಸ್ಸಲ್ಲಿ ಹಾಕ್ಕೊಂಡ್ಬಿಟ್ಟಿರೋ ಥರ, ಯಾರ ಹೇಳ್ಕೊಡ್ಲಿಕ್ಕೆ ಆಗ್ತಿರೋ ಥರ ಆಗ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ನೀವು
ಹೆಚ್ಚಿನ ಜಾಗ್ರತೆ ವಹಿಸಬೇಕು. ಯಾರೆಲ್ಲ ಕುಂಭರಾಶಿಗಳಿರ್ತೀರಾ, ರಾಶಿಯಲ್ಲಿ ರಾಹು ಇರೋದ್ರಿಂದ ಸುಮ್ಮನೆ ಏನಾಗುತ್ತೆ, ನಮಗೆ ರಾಹು ಅಥವಾ ಕೇತುಗಳು ಬಂದ್ಬಿಟ್ರೆ ಕೆಲವೊಂದು ತೊಂದರೆಗಳನ್ನೇ ಅವ್ರೇನು ಮಾಡ್ಬಿಡ್ತಾರೆ, ಎಲ್ಲರನ್ನೂ ಬಿಟ್ಟು ದೂರ ಹೋಗುವಂಥದ್ದು, ದೇವಸ್ಥಾನಗಳಿಗೆ ಮಠ ಮಾನ್ಯಗಳಿಗೆ ಹೋಗುವಂಥದ್ದು, ಇದೆಲ್ಲ ಕೂಡ ಆಗುತ್ತೆ. ಹಾಗಾಗಿ ಸ್ವಲ್ಪ ಹೆಚ್ಚಿನ ಜಾಗ್ರತೆ ವಹಿಸಬೇಕು. ಮನಸ್ಸಿಗೆ ಕೂಡ ನೆಮ್ಮದಿ ಇರೋದಿಲ್ಲ, ಅಶಾಂತಿ. ಮತ್ತು ರಾಶಾಧಿಪತಿ ಧನಸ್ಥಾನದಲ್ಲಿದ್ದು ಧನಸ್ಥಾನಾಧಿಪತಿ ಗುರು ಗ್ರಹ ಉಚ್ಚ ಸ್ಥಾನದಲ್ಲಿರೋದ್ರಿಂದ ವಿದ್ಯಾಸಂಸ್ಥೆಗಳಲ್ಲಿ ಹೆಚ್ಚು ಅಭಿವೃದ್ಧಿ ಆಗುತ್ತೆ. ನೋಡಿ, ಯಾರೆಲ್ಲ ಈ ವಿದ್ಯಾಸಂಸ್ಥೆಗಳನ್ನು ನಡೆಸ್ತಾ ಇರ್ತೀರ ಕುಂಭರಾಶಿಯವರು, ನಿಮ್ಮ ಸಂಸ್ಥೆ ಅಭಿವೃದ್ಧಿ ಆಗುತ್ತೆ. ಯಾಕಂದ್ರೆ ನೋಡಿ, ನೀವು ನೋಡ್ಬೋದು, ರಾಷ್ಟ್ರಾಧಿಪತಿ ಧನಸ್ಥಾನದಲ್ಲಿದ್ದು ಮತ್ತೆ ಧನಸ್ಥಾನಾಧಿಪತಿ ಗುರುಗ್ರಹ ಉಚ್ಚ ಸ್ಥಾನದಲ್ಲಿ ಇರೋದ್ರಿಂದ ಏನಾಗುತ್ತೆ, ನಿಮ್ಮ ವಿದ್ಯಾಸಂಸ್ಥೆಗಳು ಪಾಠಶಾಲೆಗಳನ್ನು ಯಾರು ನಡೆಸ್ತಾ ಇರ್ತಾರ, ಸ್ಕೂಲ್ ಕಾಲೇಜುಗಳನ್ನು ಯಾರು ನಡೆಸ್ತಾ ಇರ್ತಾರೆ ಕುಂಭರಾಶಿಯವರಿಗೆ, ನಿಮ್ಮ ಸಂಸ್ಥೆ ಅಭಿವೃದ್ಧಿ ಆಗುತ್ತೆ, ನಿಮ್ಮ ಸಂಸ್ಥೆಗೆ ಒಳ್ಳೆ ಹೆಸರು ಬರುವಂಥದ್ದಾಗುತ್ತೆ, ಒಳ್ಳೆ ಅವಾರ್ಡ್ಗಳು ಬರುವಂಥದ್ದಾಗುತ್ತೆ. ತುಂಬ ವಿಶೇಷವಾದಂತಹ ಫಲಗಳನ್ನು ಮತ್ತು ನಿಮ್ಮ ಸಂಸ್ಥೆ ಅಭಿವೃದ್ಧಿ ಆಗುವಂಥದ್ದು ಕೂಡ ಈ ಕುಂಭರಾಶಿಯವರು ನೋಡ್ಬೋದು ಅಂತ. ಇನ್ನು ಕುಂಭರಾಶಿಯವರಿಗೆ ತಾತ್ಕಾಲಿಕ ಗುರುಬಲವನ್ನ ಕಳ್ಕೊತಿದ್ದಾರೆ, ಏನು ಸರಳ ಪರಿಹಾರ ಅವರಿಗೆ? ಇನ್ನು ಕುಂಭರಾಶಿಯವ್ರಿಗೆ ನೋಡಿ, ರಾಶಾಧಿಪತಿ ಹಾಗೂ ವ್ಯಯಸ್ಥಾನಾಧಿಪತಿ ಶನಿ ದ್ವಿತೀಯ ಸ್ಥಾನದಲ್ಲಿ ವಕ್ರಿಯಾಗಿರೋದ್ರಿಂದ ಸಂಪಾದನೆ ಹೆಚ್ಚಾಗುತ್ತೆ, ಅಷ್ಟೇ ಖರ್ಚುಗಳು. ಇವ್ರಿಗೂ ಕೂಡ ಖರ್ಚಿನ ಮೇಲೆ ಕಡಿವಾಣ. ನೋಡಿ, ಇಷ್ಟೇ ಹೇಳುತ್ತೆ ಇದು, ನೀವು ಸಂಪಾದನೆ ಮಾಡ್ತಾ ಇದ್ದೀರಾ, ಗುರುಬಲ ಬಂದಿತ್ತೆ ಅಂತೇಳಿ ತಾತ್ಕಾಲಿಕ ಗುರುಬಲ ಇರೋದ್ರಿಂದ ಸಂಪಾದನೆ ಆಗ್ತಾ ಇದೆ. ಆದರೆ ವಕ್ರಿ ಶನಿಯ ಒಂದು ಇದರಿಂದ ಏನಾಗುತ್ತೆ, ಹಣ ಕಳೆದುಕೊಳ್ಳುವಂಥ ಒಂದು ವ್ಯವಸ್ಥೆಗಳು ಕೂಡ ಆಗುವಂಥ ಅಷ್ಟೇ ಖರ್ಚುಗಳು ಕೂಡ ಇರುತ್ತೆ. ಇನ್ನು ಸಪ್ತಮಾಧಿಪತಿ ನೀಚ ಸ್ಥಾನದಲ್ಲಿದ್ದು ಸಪ್ತಮದಲ್ಲಿ ಕೇತು ಇರೋದ್ರಿಂದ ದಂಪತಿಗಳ ನಡುವೆ ಅಷ್ಟಾಗಿ ಹೊಂದಾಣಿಕೆ ಇರೋದಿಲ್ಲ. ಇದನ್ನೆಲ್ಲರೂ ಕೂಡ ತಿಳ್ಕೊಳ್ಳಿ. ಕುಂಭರಾಶಿಯವರು ಇಷ್ಟು ದಿನ ಏನೋ ಕಷ್ಟ ಅನುಭವಿಸಿರ್ತೀರ, ಮತ್ತು ಕೂಡ ಅದೇ ರೀತಿ ಕಷ್ಟ ಆಗ್ಬಿಡುತ್ತೆ. ಯಾಕಂದ್ರೆ ನಿಮಗೆ ಸಪ್ತಮಾಧಿಪತಿ ನೀಚ ಸ್ಥಾನದಲ್ಲಿದ್ದು ಸಪ್ತಮದಲ್ಲಿ ಕೂಡ ಕೇತು ನೋಡಿ ಕರ್ಮಕ್ಕೆ ಬಿಟ್ಟೋಗ್ಬಿಡ್ತಾರೆ. ಇವಕ್ಕೆಂದ್ರೆ ಕೇತು ಕರ್ಮಕಾರಕ, ದಂಪತಿಗಳು ಅಷ್ಟಾಗಿ ಹೊಂದಾಣಿಕೆ ಇರೋದಿಲ್ಲ, ತುಂಬ ಕಷ್ಟ, ಒಂದು ಮಾತು ಬೆಳೆದ್ಬಿಟ್ಟು ದಂಪತಿಗಳ ನಡುವೆ ವಿರಸಗಳು ಉಂಟಾಗುವಂಥದ್ದಾಗುತ್ತೆ. ಮತ್ತೆ ಮೂರನೇ ವ್ಯಕ್ತಿನ ಸಂಸಾರದಲ್ಲಿ ನೆಮ್ಮದಿ ಇರೋದಿಲ್ಲ ಅಂತ. ಯಾರೋ ಮೂರನೇ ಮಾತು ಕೇಳ್ಬಿಡ್ತೀರಾ ನೀವು, ಯಾರೋ ವ್ಯಕ್ತಿ ಗಂಡ ಹೆಂಡ್ತೀರಿ, ನಿಮ್ಮ ಮಾತುಗಳು ನಂಬಿಕೆ ಇರೋದಿಲ್ಲ, ಯಾರೋ ಮೂರನೇ ವ್ಯಕ್ತಿ ಏನೋ ಹೇಳ್ದ ಅಂತೇಳಿ ಅದನ್ನ ನಂಬಿಬಿಟ್ಟು ಅದರಿಂದ ಏನಾಗುತ್ತೆ, ನಿಮ್ಮ ಸಂಸಾರದಲ್ಲಿ ಬಿರುಕುಂಟಾಗ್ಬಿಡುತ್ತೆ. ಕುಂಭರಾಶಿಯವರು ಅವಶ್ಯಕವಾಗಿ ತಿಳ್ಕೊಳ್ಳಿ. ಇದು ಏನು ಮಾಡಬೇಕು, ನೀವು ಯಾವ ಪೂಜೆ ಪುನಸ್ಕಾರ ಮಾಡೋದಲ್ಲ, ಬೇರೆಯವ್ರ ಮಾತನ್ನ ಕೇಳಬಾರ್ದು ನೀವು. ಈ ಸಮಯದಲ್ಲಿ ಹಂಗಾಗುತ್ತೆ. ಅದು ತುಂಬ ಜನ ಪಾಪ ಹೆಂಡತಿ ಆಗಲಿ ಗಂಡನಾಗಲಿ ಅವರು ಅವ್ರ ನಿಷ್ಠೆಯಿಂದ ಇರ್ತಾರೆ, ಯಾರೋ ನಿಮ್ಮ ಮೇಲೆ ಸಂಸಾರದಲ್ಲಿ ಅದು ಕೇಳ್ತಾರಲ್ಲ, ಏನೋ ಸಂಸಾರದ ಉಳಿ ಹಿಂಡಬೇಕು ಬರ್ತಾರೆ ಅಂತ, ಆ ರೀತಿ ಎಲ್ಲ ಆಗ್ಬಿಡುತ್ತೆ. ಹಾಗಾಗಿ ತುಂಬ ಜಾಗ್ರತೆ ವಹಿಸೋದು ತುಂಬ ಸೂಕ್ತ ಆಗುತ್ತೆ. ಅಷ್ಟಮದಲ್ಲಿ ಶುಕ್ರ ನೀಚ ಇರೋದ್ರಿಂದ ಕಷ್ಟಗಳು ಕೂಡ ಹೆಚ್ಚಾಗುತ್ತೆ ಅಂತ. ನಿಮ್ಗೆ ಸುಮ್ಮನೆ ಕಷ್ಟ, ವಿನಾಕಾರಣ ಕಷ್ಟಗಳು ಬರುತ್ತೆ. ಹಾಗಾಗಿ ತುಂಬ ಅವಶ್ಯಕವಾಗಿ ತಿಳ್ಕೊಂಬಿಡಿ, ಸಂಸಾರದಲ್ಲಿ ಒಗ್ಗಟ್ಟು ಹೆಚ್ಚಾಗಬೇಕು, ಸಂಸಾರದ ಗುಟ್ಟು ಅದೇನು ಹೇಳ್ತಾರಲ್ಲ ಆ ರೀತಿಯಲ್ಲಿ ಆಗುತ್ತೆ. ಹಾಗಾಗಿ ಸ್ವಲ್ಪ ಜಾಗ್ರತೆ ವಹಿಸಿ ಬೇರೆಯವ್ರ ಮಾತನ್ನು ಕೇಳಬಾರ್ದು. ಈ ರೀತಿ ಇದ್ದಾಗ ನಿಮ್ಗೆ ಯಾರೆಲ್ಲ ಕುಂಭರಾಶಿಗಳು ಇರ್ತಾರೆ ಅನುಕೂಲಗಳಾಗುತ್ತೆ. ಗುರುಗಳೇ, ಇನ್ನು ಕುಂಭರಾಶಿಯವರಿಗೆ ಏನು ಪರಿಹಾರವಿದೆ? ಪರಿಹಾರ ನಾನು ಅದೇ ಹೇಳ್ತೀನಿ ನೋಡಿ, ಯಾರು ಕುಂಭರಾಶಿಗಳು ಇರ್ತೀರಾ, ಸಂಸಾರದಲ್ಲಿ ತೊಂದರೆಗಳನ್ನು ನೀವು ಅವಶ್ಯಕವಾಗಿ ಎದುರಿಸ್ಬೇಕಾಗುತ್ತೆ. ಪೂಜೆ ಮಾಡಿದ್ರೆ ಅಲ್ಲ, ನಿಮ್ಮ ಸತಿ ಪತಿಗಳಲ್ಲಿ ದಂಪತಿಗಳಲ್ಲಿ ನಿಮಗೆ ನಂಬಿಕೆ ಇರಬೇಕು. ಆ ಜಾತಕ ಫಲದಲ್ಲಿ ಹೇಳ್ತಾ ಇದೆ, ಯಾರೋ ಮೂರನೇ ವ್ಯಕ್ತಿ ಬಂದು ನಿಮಗೆ ತೊಂದರೆ ಮಾಡ್ತಾನೆ ಅಂತ ಹೇಳ್ತಾ ಇದೆ. ಹಾಗಾಗಿ ಸ್ವಲ್ಪ ಜಾಗ್ರತೆ ವಹಿಸಿ ತುಂಬ ಸೂಕ್ತ. ಇನ್ನು ಈ ರಾಹುವಿಗೆ ಮತ್ತು ಕೇತುವಿಗೆ ಸಂಬಂಧಪಟ್ಟಂಥ ಪೂಜೆಗಳು ಮಾಡ್ಕೊಳ್ಳಿ. ಸಂಸಾರದಲ್ಲಿ ಬಿರುಕುಂಟಾದಾಗ ಅಥವಾ ನಿಮ್ಮ ಉದ್ಯೋಗದಲ್ಲಿ ಏನಾದರೂ ತೊಂದರೆಗಳು ಆಗ್ತಾ ಇದ್ರು ಕೂಡ ನವಗ್ರಹ ಶಾಂತಿ ಅವಶ್ಯಕವಾಗಿ ಮಾಡ್ಕೊಳ್ಳಿ. ಒಂದ್ಸರಿ ನೀವು ಗಂಡ ಹೆಂಡತಿ ಸಮೇತವಾಗಿ ನವಗ್ರಹ ಶಾಂತಿ ಮನೇಲಿ ಮಾಡಿಸ್ಕೊಳ್ಳಿ. ನೀವು ನವಗ್ರಹ ಹೋಮ, ಸರಳವಾಗಿರುವಂಥ ಹೋಮ ನವಗ್ರಹಲ್ಲಿ, ಅಥವಾ ನಿಮ್ಗೆ ಆ ಮನೇಲಿ ಮಾಡ್ಸೋಕ್ಕಾಗಿಲ್ಲ ಅಂತಂದರೆ ಯಾವ್ದಾದ್ರು ನವಗ್ರಹ ದೇವಸ್ಥಾನಕ್ಕೆ ಹೋದರೆ ಅಲ್ಲಿ ನವಗ್ರಹ ಶಾಂತಿಗಳು ಮಾಡ್ತಾ ಇರ್ತಾರೆ, ಅಲ್ಲಿ ಹೋಗ್ಬಿಟ್ಟು ಒಂದ್ಸರಿ ಪೂಜೆ ಗಂಡ ಸತಿಪತಿ ಸಮೇತವಾಗಿ ಮಾಡ್ಕೊಳ್ಳಿ, ಅನುಕೂಲ ಆಗುತ್ತೆ. ಯಾಕಂದರೆ ಶನಿಯ 7.5 ಇನ್ನೂ ಪ್ರಭಾವ ಇರೋದ್ರಿಂದ ಸ್ವಲ್ಪ ಜಾಗ್ರತೆ ವಹಿಸೋದು ತುಂಬ ಸೂಕ್ತ ಆಗುತ್ತೆ. ಎಸ್ ಗುರುಗಳೇ, ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನರಾಶಿಯವರಿಗೆ ಹೇಗಿದೆ ಗುರುಬಲ ಬರುತ್ತಾ ಅಥವಾ ಗುರುಬಲ ಹೋಗುತ್ತಾ ಅಂತ? ಮೀನರಾಶಿಯವರಿಗೆ ಶುಭಪ್ರದ ಅಂತ ಹೇಳ್ಬೋದು. ಯಾಕಂದ್ರೆ ಜನ್ಮದಲ್ಲಿ ನಿಮಗೆ ಶನಿ ಇದ್ದಾನೆ, ನೀವು ತಿಳ್ಕೊಂಬಿಡಿ, ವಕ್ರ ಶನಿ ಇರೋದ್ರಿಂದ, ಮತ್ತೆ ಈಗ ತಾತ್ಕಾಲಿಕ ಗುರುಬಲ ನಿಮಗೆ ಬರ್ತಾ ಇದೆ. ಇನ್ನ ಜನ್ಮ ಶನಿ ಪ್ರಭಾವ ಇರೋದ್ರಿಂದ ಸ್ಥಿರತೆ ಮತ್ತೆ ಉಂಟಾಗುತ್ತೆ, ಕೆಲಸ ಕಾರ್ಯದಲ್ಲಿ ವಿಳಂಬ ಅಂತ ಹೇಳ್ತಾರೆ. ಜನ್ಮ ಶನಿ ಅಂತಿದ್ರೆ ಅದು ಕೆಲಸ ಕಾರ್ಯದಲ್ಲಿ ವಿಳಂಬನೆ, ಆದ್ರೂ ಗುರುಬಲ ಇದೆ, ನಿಮಗೆ ಸ್ವಲ್ಪ ತೊಂದರೆ ಆಗ್ಬೋದು, ತಡ ಆಗ್ಬೋದು, ಅದರಲ್ಲಿ ಯಶಸ್ವಿ ಕಾಣ್ತೀರಾ ಅಂತ. ಇನ್ನು ರಾಷ್ಟ್ರಾಧಿಪತಿ ಪಂಚಮ ಸ್ಥಾನದಲ್ಲಿ ಉಚ್ಚ ಸ್ಥಾನದಲ್ಲಿ ಇರೋದ್ರಿಂದ ನಿಮಗೆ ಮಕ್ಕಳಿಂದ ನೆಮ್ಮದಿ, ಹಣಕಾಸಿನ ವಿಚಾರದಲ್ಲಿ ಹೆಚ್ಚು ಅನುಕೂಲ ಅಂತ. ನೋಡಿ, ರಾಷ್ಟ್ರಾಧಿಪತಿ ಗುರು ಏನಾಗಿದೆ, ಪಂಚಮ ಸ್ಥಾನದಲ್ಲಿದೆ. ನೋಡಿ, ನಿಮ್ಮ ರಾಶಿಯಿಂದ 5ನೇ ಸ್ಥಾನದಲ್ಲಿ ಗುರು ಇರೋದ್ರಿಂದ ಏನಾಗುತ್ತೆ, ಮಕ್ಕಳಿಂದ ನೆಮ್ಮದಿ ಅಂತ ಹೇಳ್ತಾ ಇದೆ. ಯಾಕಂದರೆ ನಿಮ್ಮ ಮಕ್ಕಳಿಂದ ಏನೋ ಒಂದು ಅನುಕೂಲಗಳಾಗ್ಬೋದು, ಮಕ್ಕಳು ಒಳ್ಳೆತನದಲ್ಲಿ ಬೆಳವಣಿಗೆ ಆಗ್ಬೋದು, ಏನೋ ಎಕ್ಸಾಮ್ಸಲ್ಲಿ ಒಳ್ಳೆ ಮಾರ್ಕ್ಸ್ ತಗೋಬೋದು, ಅಥವಾ ಎಲ್ಲ ಒಂದು ಕ್ರೀಡೆಯಲ್ಲಿ ನಿಮ್ಮ ಮಕ್ಕಳು ವಿಜಯಶಾಲಿ ಆಗ್ಬೋದು, ಅದೆಲ್ಲ ಕೂಡ ಇರುತ್ತೆ. ಅದರಿಂದ ಹಣದ ವಿಚಾರವಾಗಿ ಕೂಡ ನಿಮಗೆ ಅನುಕೂಲ ಅಂತ ಹೇಳ್ತಾ ಇದ್ದಾರೆ. ಇನ್ನು ರಾಷ್ಟ್ರಾಧಿಪತಿ ಪಂಚಮ ಸ್ಥಾನದಲ್ಲಿ ಉಚ್ಚ ಸ್ಥಾನದಲ್ಲಿ ಇರೋದ್ರಿಂದ ಮಕ್ಕಳಿಂದ ನೆಮ್ಮದಿ ಜೊತೆಯಲ್ಲಿ ಏನಾಗುತ್ತೆ, ಹಣಕಾಸಿನ ವಿಚಾರದಲ್ಲಿ ಕೂಡ ಅನುಕೂಲ ಆಗುತ್ತೆ. ಮತ್ತು 6ನೇ ಮನೆಯಲ್ಲಿ ಕೇತು ಇರೋದ್ರಿಂದ ನಿಮಗೆ ನೋಡಿ, ಇದೊಂದು ತಿಳ್ಕೊಬೇಕು, ಗಮನದಲ್ಲಿ ಇಟ್ಕೊಳ್ಳಿ. 6ನೇ ಮನೆಯಲ್ಲಿ ಕೇತು ಇರೋದ್ರಿಂದ ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಕೊಡಲೇಬೇಕು. ಪದೇ ಪದೇ ಸುಸ್ತು, ಆಯಾಸ ಹೆಚ್ಚಾಗುವಂಥದ್ದು,
ಯಾಕಂದರೆ ಈಗ ಏನಾಗುತ್ತೆ, ಈಗ ಷಷ್ಠ ಸ್ಥಾನದಲ್ಲಿ ಆರೋಗ್ಯ ಸ್ಥಾನ ಅಂತ ನಾವು ಹೇಳ್ತೀವಿ. ಇದರಲ್ಲಿ ಏನಾಗುತ್ತೆ, ಕೇತು ಕಟ್ ಮಾಡಿಬಿಡ್ತಾನೆ, ಏನೋ ತೊಂದರೆ ಮಾಡುವಂಥದ್ದು, ಆಪರೇಷನ್ಗಳಾಗುವಂಥದ್ದು, ಅಪಘಾತಗಳಾಗುವಂಥದ್ದಾಗುತ್ತೆ. ಮೀನರಾಶಿಯವರು 7.5 ಕೂಡ ಇರೋದ್ರಿಂದ ನೀವು ಈ 48 ದಿನಗಳ ಕಾಲ ತುಂಬ ಹುಷಾರಾಗಿರಬೇಕು. ವಾಹನ ಚಲಾವಣೆ ನೀವು ಮಾಡ್ಲಿಕ್ಕೆ ಹೋಗಲೇಬೇಡಿ. ದೂರ ಪ್ರಯಾಣ ಇತ್ತು ಅಂದ್ರೆ ನೀವು ಗಾಡಿ ಓಡಿಸ್ಲಿಕ್ಕೆ ಹೋಗಬೇಡಿ. ನೀವು ತುಂಬ ಹುಷಾರಾಗಿರಿ. ವಿನಾಕಾರಣ ತೊಂದರೆಗಳಾಗುವಂಥದ್ದು, ಆರೋಗ್ಯ ಸಮಸ್ಯೆ, ಪದೇ ಪದೇ ಸುಸ್ತು, ಆಯಾಸ, ಇನ್ನಿತರ ಸಮಸ್ಯೆಗಳನ್ನು ನೀವು ಎದುರಿಸಬೇಕು. ಇನ್ನು ಸಪ್ತಮ ಸ್ಥಾನದಲ್ಲಿ ಶುಕ್ರ ನೀಚನಾಗಿದ್ದು ಶನಿಯ ದೃಷ್ಟಿಗೆ ಒಳಗಾಗಿರೋದ್ರಿಂದ ದಂಪತಿಗಳ ನಡುವೆ ಅಷ್ಟೊಂದು ಸಾಮರಸ್ಯ ಇರೋದಿಲ್ಲ ಅಂತ ಹೇಳ್ತಾ ಇದ್ದೀವಿ. ಒಬ್ರಿಗೊಬ್ರು ಒಪ್ಪೋದಿಲ್ಲ, ಒಬ್ರಿಗೊಬ್ರು ನಂಬೋದಿಲ್ಲ. ಅದರಲ್ಲೇ ಹೇಳ್ತಾ ಇದ್ರು ನೋಡಿ, ಯಾಕಂದರೆ ಸಪ್ತಮ ಸ್ಥಾನದಲ್ಲಿ ಈಗ ತೊಂದರೆಗಳಾಗ್ತಾ ಇರೋದ್ರಿಂದ ನಿಮ್ಗೇನಾಗುತ್ತೆ, ದಂಪತಿಗಳ ನಡುವೆ ಯಾರು ಮದುವೆ ಆಗಿರ್ತೀರಾ, ನಿಮ್ಮ ದಾಂಪತ್ಯ ಸುಖದಲ್ಲಿ ಕೂಡ ತೊಂದರೆಗಳನ್ನ ಅನುಭವಿಸ್ಬೇಕಾಗುತ್ತೆ. ಹಾಗಾಗಿ ಇದ್ರ ಜೊತೆ ಏನಾಗ್ತಿದೆ, ಸ್ನೇಹಿತರಿಂದ ಕೂಡ ನೆಮ್ಮದಿ ಪ್ರಾಪ್ತಿ ಆಗುತ್ತೆ. ಯಾಕಂದರೆ ನಿಮ್ಮ ಮನೆಯಲ್ಲಿ ತೊಂದರೆ ಆದರೂ ನಿಮ್ಮ ಸ್ನೇಹಿತರಲ್ವ ನಿಮಗೆ. ಹಾಗಾಗಿ ನಿಮ್ಮ ಬಂಧು ಬಳಗದವರು, ನಿಮ್ಮ ಸ್ನೇಹಿತರಿಂದ, ನಿಮ್ಮ ಯಾರು ಹಿತ ಮಿತ್ರರು ಇರ್ತಾರೆ ಅವರಿಂದನೂ ಕೂಡ ನಿಮಗೆ ಅನುಕೂಲಗಳು ಆಗುವಂಥದ್ದು. ಇನ್ನು ಕರ್ಮಸ್ಥಾನಾಧಿಪತಿ ಗುರು ಉಚ್ಚ ಸ್ಥಾನದಲ್ಲಿ ಇರೋದ್ರಿಂದ ಉದ್ಯೋಗದಲ್ಲಿ ಉತ್ತಮ ಅಭಿವೃದ್ಧಿ ಕಾಣ್ತಾರೆ. ನೀವು ಏನೇ ಕೆಲಸ ಮಾಡಿ ನೋಡಿ, ಇಲ್ಲಿ ಏನು ಹೇಳ್ತಾ ಇದೆ ಮೀನರಾಶಿಯವರಿಗೆ, ನಿಮಗೆ ಸಂಸಾರದಲ್ಲಿ ಮಾತ್ರ ತೊಂದರೆ ಆಗ್ತಿರುವಂಥದ್ದು, ನಿಮಗೆ ಉದ್ಯೋಗದಲ್ಲಿ ಅನುಕೂಲ ಇದೆ. ಗುರು ಉಚ್ಚ ಸ್ಥಾನದಲ್ಲಿ, ಕರ್ಮಾಧಿಪತಿ ಗುರು ಉಚ್ಚ ಸ್ಥಾನದಲ್ಲಿ, ಪರಮೋಚ್ಚ ಸ್ಥಾನದಲ್ಲಿ ಇರೋದ್ರಿಂದ ಎಲ್ಲಿ ಕೆಲಸ ಮಾಡ್ತಾ ಇರ್ತೀರಾ ಮುಂಬಡ್ತಿ ಸಿಗುವಂಥದ್ದು, ಮತ್ತು ಏನು ಹೇಳ್ತಾರೆ ನಿಮಗೆ ಅನುಕೂಲಗಳಾಗುವಂಥದ್ದು, ನಿಮ್ಮ ಉದ್ಯೋಗದಲ್ಲಿ ಅಭಿವೃದ್ಧಿ ಆಗುವಂಥದ್ದೆಲ್ಲ ಕೂಡ ಇರುತ್ತೆ. ಇನ್ನು ಗುರು ಉಚ್ಚ ಸ್ಥಾನದಲ್ಲಿ ಇರೋದ್ರಿಂದ ಏನಾಗುತ್ತೆ, ಆ ಸ್ವಂತ ಉದ್ಯೋಗಸ್ಥರಿಗೆ ಹೆಚ್ಚು ಲಾಭ ಹಾಗೂ ಅಭಿವೃದ್ಧಿ. ನೋಡಿ, ಯಾರೆಲ್ಲ ಓನ್ ಬಿಸ್ನೆಸ್ ಮಾಡ್ತಾ ಇರ್ತೀರ, ನೀವು ಓನ್ ಬಿಸ್ನೆಸ್ ಮಾಡೋರಿಗೆ ತುಂಬ ಚೆನ್ನಾಗಿರುತ್ತೆ. ಈಗ ಪಾರ್ಟ್ನರ್ಶಿಪ್ಪಲ್ಲಿ ಮಾಡ್ತಾ ಇದ್ರು ಕೂಡ ನಿಮಗೆ ಅನುಕೂಲಗಳಿದೆ. ಆದರೆ ಯಾರು ಸ್ವಂತಕ್ಕೆ ಓನ್ ಬಿಸ್ನೆಸ್ ಮೀನರಾಶಿಯವರು ಮಾಡ್ತಾ ಇರ್ತೀರಾ, ಈ ತಾತ್ಕಾಲಿಕ ಗುರುಬಲದಿಂದ ನಿಮ್ಮ ಬಿಸ್ನೆಸ್ ಡೆವಲಪ್ಮೆಂಟ್ ಆಗುತ್ತೆ. ನಿಮಗೆ ನೀವು ಯಾವುದಾದ್ರೂ ಬಿಸ್ನೆಸ್ ಮಾಡಿ ಆದರೆ ಉನ್ನತ ಮಟ್ಟಕ್ಕೆ ಹೋಗ್ಲಿಕ್ಕೆ ತುಂಬ ಶುಭ ದಿನಗಳು ಇದೆ ಅಂತ ಹೇಳ್ಬೋದು. ಕೆಲವರು ನೋಡಿ, ಎಲ್ಲೋ ಒಂದು ಹತ್ರ ಕೆಲಸ ಮಾಡ್ತೀರಾ, ಗುರುಗಳೇ ನಾವು ಇನ್ನೊಂದು ಬ್ರಾಂಚ್ ಓಪನ್ ಮಾಡಬೇಕು ಅಂದ್ಕೊಳ್ತಾ ಇರ್ತೀರಾ, ಮಾಡಿ, ಅವಶ್ಯಕವಾಗಿ ಅನುಕೂಲಗಳಾಗುತ್ತೆ. ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು ತುಂಬ ಬೇಗನೆ ನಡೆದು ಹೋಗುವಂಥದ್ದು ಕೂಡ ಆಗುವಂಥದ್ದಾಗುತ್ತೆ. ನಿಮಗೆ ಯಾರೆಲ್ಲ ಈ ಮೀನರಾಶಿಗಳು ಇರ್ತಾರೆ, ತುಂಬ ವಿಶೇಷವಾಗಿರುವಂತಹ ದಿನಗಳನ್ನು ನೋಡಬಹುದು. ಗುರುಗಳೇ, ಇನ್ನು ಮೀನರಾಶಿಯವರಿಗೆ ಯಾವೆಲ್ಲ ಸರಳ ಪರಿಹಾರಗಳಿದೆ? ನೋಡಿ, ಮೀನರಾಶಿಯವರು ಕೂಡ ತುಂಬ ಚೆನ್ನಾಗಿರೋದ್ರಿಂದ ನೀವು ಏನೇ ವಿಚಾರದಲ್ಲಿ ಕೂಡ ಈ ವ್ಯಾಪಾರದಲ್ಲಿ, ಉದ್ಯೋಗದಲ್ಲಿ ಅನುಕೂಲಗಳನ್ನು ಪಡ್ಕೊಳ್ತಾ ಇದ್ದೀರಾ. ಆದರೆ ನಿಮಗೆ ಎಲ್ಲಿ ಒಂದು ಆರೋಗ್ಯ ಸಮಸ್ಯೆ ಕಾಡ್ತಾ ಇದೆ, ಈ ರಾಹುವಿನ ದೃಷ್ಟಿಯಿಂದ. ಇನ್ನೊಂದು ಏನಾಗ್ತಿದೆ, ಸತಿಪತಿ ಕಲಹ ಆಗುವಂಥದ್ದು, ದಾಂಪತ್ಯ ಸುಖದಲ್ಲಿ. ಈಗ ನಿಮ್ಮ ಹೆಂಡತಿ ಆಗಲಿ ಗಂಡ ಆಗಲಿ ನಿಮ್ಮನ್ನು ನಂಬೋದಿಲ್ಲ, ಸಾಮರಸ್ಯ ಇರೋದಿಲ್ಲ ಅಂತ ಹೇಳ್ತಾ ಇದೆ. ಹಾಗಾಗಿ ನೀವು ಕೂಡ ರಾಹು ಮತ್ತು ಕೇತುವಿಗೆ ಸಂಬಂಧಪಟ್ಟಂತಹ ಪೂಜೆಗಳನ್ನು ಮಾಡ್ಕೊಳ್ಬೇಕು. ಶನಿಗೆ ಸಂಬಂಧಪಟ್ಟಂಥ ಪೂಜೆ ಮಾಡ್ಕೊಳ್ಳಿ. ಅಪಘಾತಗಳಾಗುವ ಮುನ್ಸೂಚನೆ ಇದೆ, ತುಂಬ ಜಾಗೃತರಾಗಿರಬೇಕು. ಯಾಕಂದರೆ ಎಲ್ಲಾದರೂ ಗಾಡಿಗಳು ಓಡಿಸುವಾಗ ನೋಡಿ, ಜಾರಿ ಆಗಲಿ ಚಿಕ್ಕ ಮಕ್ಕಳಿಗೆ ಗಾಡಿಗಂತೂ 48 ದಿನಗಳ ಕಾಲ ಶನಿಯ 7.5 ಕೂಡ ಇರೋದ್ರಿಂದ ಮೀನರಾಶಿಯರ ಮಕ್ಕಳು ಅಪಘಾತಗಳು ಒಳಗಾಗ್ಬಿಡ್ತಾರೆ. ಸಾವನ್ನಪ್ಪುವ ಮುನ್ಸೂಚನೆ ಕೂಡ ಇರೋದ್ರಿಂದ ತುಂಬ ಜಾಗೃತರಾಗಿ ಇಟ್ಕೊಳ್ಬೇಕು ಮಕ್ಕಳನ್ನ. ಇದ್ರ ಜೊತೆ ಸ್ವಲ್ಪ ಶನಿಗೆ ಸಂಬಂಧಪಟ್ಟಂಥ ಪೂಜೆಗಳು, ರಾಹು ಕೇತುವಿಗೆ ಸಂಬಂಧಪಟ್ಟಂಥ ಪೂಜೆಗಳು ಮಾಡಿಸ್ಕೊಳ್ಳಿ, ಅನುಕೂಲಗಳಾಗುತ್ತೆ. ಎಸ್ ಗುರುಗಳೇ, ಗುರುಫಲ ಒಟ್ಟಾರೆ ರಾಶಿಗಳಿಗೆ ಹೇಗಿದೆ, ಯಾವ ಪರಿಹಾರಗಳನ್ನು ಮಾಡ್ಕೋಬೇಕು, ಎಲ್ಲ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀರಿ. ಆ ಸರಳ ಪರಿಹಾರಗಳಿಂದ ಈ ಗುರುಬಲ ಇಲ್ಲದೆ ಇರೋರು ಕೂಡ ತಾತ್ಕಾಲಿಕ ನೆಮ್ಮದಿಯನ್ನಾದರೂ ಕಾಣಬಹುದು ಅನ್ನುವಂಥದ್ದು. ಗುರುಗಳೇ, ಎಲ್ಲ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀರಿ. ದ್ವಾದಶ ರಾಶಿಗಳ ಫಲಾನುಫಲಗಳನ್ನು ತಿಳಿಸ್ಕೊಟ್ಟಿದ್ದೀರಿ. ಹಾಗೂ ಗುರುಬಲದ ಮಹತ್ವ, ಗುರುಬಲ ಹೇಗಿದೆ, ಯಾವ ರಾಶಿಗಳು ಯಾವ ಪರಿಹಾರಗಳನ್ನು ಮಾಡ್ಕೋಬೇಕು, ಜೊತೆಗೆ ಯಾವ ರಾಶಿಗಳು ಹೇಗಿದೆ ಅನ್ನುವಂಥದ್ದು, ಈ ಎಲ್ಲ ಮಾಹಿತಿಗಾಗಿ ಧನ್ಯವಾದಗಳು ಗುರುಗಳು. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಶ್ರೀಮತೇ ರಾಮಾನುಜಾಯ ನಮಃ. ಎಸ್ ವೀಕ್ಷಕರೇ, ಗುರುಫಲದ ಕುರಿತಾಗಿ ಸಾಕಷ್ಟು ಮಾಹಿತಿಯನ್ನ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ಕೆಲವು ರಾಶಿಗಳಿಗೆ ಗುರು ಬರ್ತಿರೋದ್ರಿಂದ 48 ದಿನಗಳು ತಾತ್ಕಾಲಿಕವಾಗಿ ಗುರುಬಲವನ್ನ ಪಡಿತಿರೋದ್ರಿಂದ ಶುಭ ಫಲಗಳಿವೆ. ಇನ್ನು ಕೆಲವು ರಾಶಿಗಳಿಗೆ ಅಶುಭ ಫಲಗಳಿದ್ರೂ ಕೂಡ ಸರಳ ಪರಿಹಾರದ ಜೊತೆಗೆ ಶ್ರೀ ಆಚಾರ್ಯ ಗುರೂಜಿ ಅವರ ನೇತೃತ್ವದಲ್ಲಿ ಶ್ರೀರಂಗಪಟ್ಟಣದಲ್ಲಿ ಗುರು ಶಾಂತಿ ಹೋಮವನ್ನ ಕೂಡ ಗುರುಗಳು ನಡೆಸ್ಕೊಡ್ತಿದ್ದಾರೆ. ಯಾರೆಲ್ಲ ಪ್ರೇಕ್ಷಕರು ಈ ಕಾರ್ಯಕ್ರಮವನ್ನ ವೀಕ್ಷಿಸ್ತಿದ್ದೀರೋ, ನೀವು ನೇರವಾಗಿ ಗುರುಗಳ ಸಂಖ್ಯೆಗೆ ಕರೆ ಮಾಡಬಹುದು. ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ಗುರೂಜಿಯವರ ಸಂಖ್ಯೆಗೆ ಕರೆ ಮಾಡಿ ನೀವು ಕೂಡ ಗುರು ಶಾಂತಿ ಹೋಮದಲ್ಲಿ ಭಾಗವಹಿಸಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ಸಂಖ್ಯೆಗೆ ಕರೆ ಮಾಡಿ ಮಾಹಿತಿಯನ್ನ ಪಡೆದುಕೊಳ್ಬಹುದು. ಹಾಗೂ ಗುರು ಶಾಂತಿ ಹೋಮದಲ್ಲಿಯೂ ಕೂಡ ಭಾಗವಹಿಸಬಹುದಾಗಿದೆ. ಸಮಗ್ರ ಮಾಹಿತಿಯನ್ನ ಗುರುಫಲ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಟ್ಟಿದ್ದೇವೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಅಶ್ವವೇಗ ಸುದ್ದಿವಾಹಿನಿ. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.